ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ. ಆ್ಯಂಡ್ ಎಸ್, ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ನಿಮ್ಮ ಮೇ ಮಂತಲ್ಲಿ ನಿಮ್ಮ ಭವಿಷ್ಯ ಹಿಂಗಿರುತ್ತೆ, ನಿಮ್ಮ ಝೋಡಿಯಾಕ್ ಸೈನ್ಸ್ ಅಂದರೆ ರಾಶಿ ಚಕ್ರದ ಪ್ರಕಾರ ನೋಡೋಣ. ಓಕೆ, ಆಪ್ಷನ್ಸ್ ಕೊಡ್ತೀನಿ. ಒಬ್ವಿಯಸ್ಲಿ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ನಿಮ್ಮ ಲೈಫಲ್ಲಿ ಕ್ಲೇಮ್ ಅಂದರೆ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡೋದಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡೋದಾಯ್ತು. ಗೈಸ್, ಆಪ್ಷನ್ ಕೊಡೋ ಸಮಯ ಅವಾಗ. ಓಕೆ, ಫಸ್ಟ್ ಆಪ್ಷನ್ ಚೂಸ್ ಮಾಡಬೇಕಾಗಿರೋರು ಫೈರ್ ಸೈನ್ಸ್ ಅಂದರೆ ಮೇಷರಾಶಿ, ಸಿಂಹರಾಶಿ ಹಾಗೂ ಧನಸ್ಸು ರಾಶಿ. ಸೆಕೆಂಡ್ ಒನ್ ಅರ್ತ್ ಸೈನ್ಸ್, ವೃಷಭ ರಾಶಿ, ಮಕರ ರಾಶಿ ಹಾಗೂ ಕನ್ಯಾ ರಾಶಿ. ಥರ್ಡ್ ಒನ್ ಏರ್ ಸೈನ್ಸ್, ಮಿಥುನ ರಾಶಿ, ಕುಂಭರಾಶಿ ಹಾಗೂ ತುಲಾ ರಾಶಿ. ಫೋರ್ತ್ ಒನ್ ವಾಟರ್ ಸೈನ್ಸ್, ಕಟಕ ರಾಶಿ, ವೃಶ್ಚಿಕ ರಾಶಿ ಹಾಗೂ ಮೀನ ರಾಶಿ. ಓಕೆ, ಸೊ ಗೈಸ್, ನಿಮ್ಮ ರಾಶಿ ಪ್ರಕಾರ ನೀವು ಏನು ವಿಡಿಯೋನ ಚೂಸ್ ಮಾಡಿ ಆ್ಯಂಡ್ ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನ್ಲಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆಲ್ ರೈಟ್, ಸೊ ಎಸ್, ಹಾಗಾದರೆ ನಿಮ್ಮ ರೀಡಿಂಗಲ್ಲಿ ಸಿಗೋಣ. ನೋಡೋಣ ಮೇ ಮಂತ್ ನಿಮಗೆ ಹೆಂಗಿರುತ್ತೆ, ಏನೆಲ್ಲ ಚೇಂಜಸ್ ತಗೋಬರುತ್ತೆ ಅಂತ. ಆಲ್ ರೈಟ್, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹೆಲೋ, ಯಾರೆಲ್ಲ ಫಸ್ಟ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ ಅಂದರೆ ನಿಮ್ಮ ಝೋಡಿಯಾಕ್ ಸೈನ್ ಮೇಷರಾಶಿ, ಸಿಂಹ ರಾಶಿ ಹಾಗೂ ಧನಸ್ಸು ರಾಶಿ ಆಗಿದ್ರೆ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಹೋಲ್ ಮೇ ಮಂತ್ ಹೆಂಗಿರುತ್ತೆ ಅಂತ ನೋಡೋಣ. ಓಕೆ, ಸೊ ಮೇನ್ ಆಗಿ ನಾವು ಕರಿಯರ್ ಬಗ್ಗೆ ನೋಡ್ತೀವಿ, ಫಿನಾನ್ಷಿಯಲ್ ಲೈಫ್ ಹೆಂಗಿರುತ್ತೆ, ಲವ್ ಲೈಫ್ ಹೆಂಗಿರುತ್ತೆ, ಓವರ್ ಆಲ್ ಎನರ್ಜಿ ಹೆಂಗಿರುತ್ತೆ, ಇದೆಲ್ಲದ್ರ ಬಗ್ಗೆ ನೋಡೋಣ. ಆಲ್ ರೈಟ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಆ್ಯಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡೋದಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಸೊ ಲೆಟ್ಸ್ ಸಿ ಗೈಸ್, ಏನೇನೆಲ್ಲ ಮೆಸೇಜಸ್ ಬರುತ್ತೆ ಮೇಷರಾಶಿ ಹಾಗೂ ಸಿಂಹರಾಶಿ, ಧನಸ್ಸು ರಾಶಿ ಅವ್ರಿಗೆ ಅಂತ. ಸೊ ಪಾಸಿಟಿವ್ ಥಿಂಕ್ ಮಾಡಿ ಶಫಲ್ ಮಾಡೋಷ್ಟೊತ್ತಿಗೆ. ರೈಟ್, ಲೆಟ್ಸ್ ಸಿ. 4 ಆಫ್ ಸ್ವರ್ಡ್ಸ್ ಬಂದಿದೆ ಓವರ್ ಆಲ್ ಎನರ್ಜಿ ಆಫ್ ದ ಮಂತ್ಗೆ. ಸನ್, ಇದು ನಿಮ್ಮ ಕರಿಯರ್ ಅಂತಾನೆ ಹೇಳ್ಬೋದು. ಕಿಂಗ್ ಆಫ್ ಪೆಂಟಕಲ್ಸ್, ನಿಮ್ಮ ಲವ್ ಲೈಫ್ಗೆ. 8 ಆಫ್ ವಾಂಡ್ಸ್, ನಿಮ್ಮ ಫಿನಾನ್ಷಿಯಲ್ ಲೈಫ್. ಸೊ ಓವರ್ ಆಲ್ ಎನರ್ಜಿ ಲುಕ್ಸ್ ಗುಡ್. ಓಕೆ, ಡೆಫಿನೆಟ್ಲಿ ಪಾಸಿಟಿವ್ ಮೆಸೇಜಸ್ ಜಾಸ್ತಿನೇ ಇದೆ ಇಲ್ಲಿ, ಎಸ್ಪೆಷಲಿ ನಿಮ್ಮ ಕರಿಯರ್ ಆ್ಯಂಡ್ ಫಿನಾನ್ಷಿಯಲ್ ಲೈಫ್ ಅಂತ ಬಂದರೆ. ಸೊ ಒನ್ ಥಿಂಗ್ ನಾವಿಲ್ಲಿ ಏನು ನೋಟಿಸ್ ಮಾಡಬೇಕು ಅಂದರೆ ಗೈಸ್, ಸಿ 4 ಆಫ್ ಸ್ವರ್ಡ್ಸ್ ಬಂದಿದೆ ನಿಮಗೆ. 4 ಆಫ್ ಸ್ವರ್ಡ್ಸ್, ದ ಸನ್, ಕಿಂಗ್ ಆಫ್ ಪೆಂಟಕಲ್ಸ್, 8 ಆಫ್ ವಾಂಡ್ಸ್. ಈ ಕ್ಯಾಮ್ರಾ ಯಾಕೆ ಹಿಂಗೆ ಹೋಗ್ತಾ ಇದೆ? ಒಂದು ಸೆಕೆಂಡ್ ಗೈಸ್, ಅಡ್ಜಸ್ಟ್ ಮಾಡ್ಕೊಬಿಡ್ತೀನಿ. ಓಕೆ, ನೋ ಇಟ್ಸ್ ಫೈನ್, ಬೆಟರ್. ಓಕೆ, ಸೊ 4 ಆಫ್ ಸ್ವರ್ಡ್ಸ್ ಬಂದಾಗ ನನಗೆ ಸೆಲ್ಫ್ ಕೇರ್ ಅನ್ನೋದೊಂದು ಹೈಲೈಟ್ ಆಗುತ್ತೆ. ಸೊ ತುಂಬ ಜನ ಇಲ್ಲಿ ಈ ಒಂದು ಮೇ ಮಂತ್ಗೆ ಫೈರ್ ಸೈನ್ಸ್ ಅವರು ಸೆಲ್ಫ್ ಕೇರ್ ಅನ್ನೋದನ್ನ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀರಾ ಅಂದ್ರೆ ನೋಡ್ತಾ ಇದ್ದೀನಿ. ಐ ಡೋಂಟ್ ನೋ ನಿಮ್ಮ ಪ್ರೀವಿಯಸ್ ಮಂತ್ ಹೆಂಗಿತ್ತು ಅಂದ್ರೆ ಏಪ್ರಿಲ್ ಮಂತ್ ಹೆಂಗಿತ್ತು ಅಂತ. ಮೇ ಬಿ ತುಂಬ ಬ್ಯುಸಿ ಲೈಫ್ ಇತ್ತು ಅನ್ಸುತ್ತೆ. ಎವ್ರಿ ಡೇ ಕೆಲಸ, ಎವ್ರಿ ಡೇ ಟ್ರಾವೆಲ್ ಮಾಡೋದು, ಎವ್ರಿ ಡೇ ಫ್ಯಾಮಿಲಿನ ಬ್ಯುಸಿಯಾಗಿ ಇಟ್ಕೊಳ್ಳೋದು, ಎವ್ರಿ ಡೇ ಏನೋ ಒಂದು ಅಚೀವ್ ಮಾಡೋದಕ್ಕೆ ಟ್ರೈ ಮಾಡೋದು, ಎವ್ರಿ ಡೇ ಏನಾದರೂ ಒಂದು ಪ್ಲಾನ್ ಮಾಡ್ತಾ ಇರೋದು, ಎವ್ರಿ ಡೇ ಬ್ಯುಸಿ ಆಗೋಗ್ಬಿಟ್ಟಿದ್ರಿ ಅಂತಾನೆ ನೋಡ್ತಾ ಇದ್ದೀನಿ. ಸೊ ಈ ಒಂದು ಮಂತಲ್ಲಿ ನೀವು ಒಂದು ಸ್ಟೆಪ್ ಹಿಂದೆ ಇಟ್ಕೊಂಡು ಸ್ವಲ್ಪ ಬ್ರೇಕ್ ತಗೊಳ್ಳೋದು, ಸ್ವಲ್ಪ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೊಳ್ಳೋದು, ಆ ಸೆಲ್ಫ್ ಕೇರ್, ಸೆಲ್ಫ್ ಲವ್ ಅದ್ರ ಮೇಲೆ ಜಾಸ್ತಿ ಫೋಕಸ್ಡ್ ಆಗಿದ್ದೀರಾ. ಅಂದ್ರೆ 4 ಆಫ್ ಸ್ವರ್ಡ್ಸ್ ನೋಡ್ಬೋದು ಇಲ್ಲಿ. ಈ ಒಂದು ಇಮೇಜ್ ಅಲ್ಲಿ ಈ ಪರ್ಸನ್ ಆಲ್ಮೋಸ್ಟ್ ಮಲ್ಕೋಬಿಟ್ಟಿದ್ದಾನೆ, ಅಂದ್ರೆ ಒಂದ್ ಸ್ವಲ್ಪ ಬ್ರೇಕ್ ತಗೊಂತಾ ಇದ್ದಾನೆ. ಎಗೇನ್ ದಿಸ್ ಇಸ್ ಮೈನರ್ ಆರ್ಕಾನ ಆಗಿರೋದ್ರಿಂದ ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಅಂದ್ರೆ ಮೇ ಬಿ ಪಾಸಿಬಿಲಿಟೀಸ್ ಇದೆ. ಸ್ಟಾರ್ಟಿಂಗ್ 2 ವೀಕ್ಸ್ ಆಫ್ ದ ಮಂತ್
ಏನು ನೀವು ಸ್ವಲ್ಪ ರೆಸ್ಟ್ ತಗೊಂತೀರಾ. ಸ್ವಲ್ಪ ಜನ ಇಲ್ಲಿ ಸನ್ ಬಂದಿದೆ, ಇಲ್ಲಿ 8 of Wands ಬಂದಿದೆ, ವೆಕೇಶನ್ ಅಂತೂ ಎದ್ದು ಕಾಣ್ತಾ ಇದೆ. ತುಂಬಾ ಜನ ಟ್ರಾವೆಲಿಂಗ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಅಂದ್ರೆ ನಿಮ್ ಟ್ರಾವೆಲಿಂಗ್ ವರ್ಕ್ ರಿಲೇಟೆಡ್ ಟ್ರಾವೆಲಿಂಗ್ ಅಲ್ಲ. ಇವಾಗ ಒಬ್ಬೊಬ್ರಿಗೆ ಅಜ್ಜಿ ಮನೆಗೆ ಹೋದ್ರೆ ಪೀಸ್ ಫೀಲ್ ಆಗುತ್ತೆ, ಒಬ್ಬೊಬ್ರಿಗೆ ನೆಂಟ್ರ ಮನೆಗೆ ಹೋದ್ರೆ ಪೀಸ್ ಫೀಲ್ ಆಗುತ್ತೆ, ಒಬ್ಬೊಬ್ರಿಗೆ ಏನೋ ಕೆಲಸ ಎಲ್ಲ ಬಿಟ್ಟು ನಿಮ್ಮ ನೇಟಿವ್ ಹೋಮ್ ಟೌನಿಗೆ ಹೋದ್ರೆ ಪೀಸ್ ಫೀಲ್ ಆಗುತ್ತೆ. ಸೊ ಓವರ್ ಆಲ್ ಆಗಿ ಫಸ್ಟ್ 2 weeks ಬಂದ್ಬಿಟ್ಟು ಮೇ ಮಂತ್ ಅಲ್ಲಿ ನೀವು ಕಂಪ್ಲೀಟ್ಲಿ ಬ್ರೇಕ್ ತಗೊಂತೀರಾ ಎಲ್ಲದ್ರಿಂದ, ಸೋಷಿಯಲ್ ಲೈಫ್ ಇಂದಾನೆ ಇನ್ಫ್ಯಾಕ್ಟ್ ಬ್ರೇಕ್ ತಗೊಂತೀರಾ. ಜಾಸ್ತಿ ಸ್ಟ್ರೆಸ್ ತಗೊಳೋದಕ್ಕೆ ಇಷ್ಟಪಡಲ್ಲ, ಒಂಥರ ರೆಸ್ಟ್ ಟೈಮ್ ತರ ತಗೋಬಿಡ್ತೀರಾ. ಇಟ್ಸ್ ಲೈಕ್ ಮೋರ್ ಲೈಕ್ ರಿಕವರ್ ಆಗೋದಕ್ಕೆ. ಓಕೆ, ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ಉಳಿದಿರೋ ವೀಕ್ಗಳು ನಾನು ಖುಷಿಯಾಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕಂದ್ರೆ ನನಗೆ ಈ ಒಂದು ಬ್ರೇಕ್ ಅನ್ನೋದು ಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಬಿಡ್ತೀರಾ. ಸೊ ನಿಮ್ನ ನೀವು ಜಾಸ್ತಿ ಪುಷ್ ಮಾಡೋದ್ಕಿಂತ ಮಾಡು 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 ಅನ್ನೋದ್ಕಿಂತ ಇಲ್ಲ ಬೇಡ, ನೀನು ಇಷ್ಟೊಂದು ಸ್ಟ್ರೆಸ್ ತಗೊಳ್ಳೋದು ಬೇಡ ಲೈಫಲ್ಲಿ, ಇಷ್ಟೊಂದು ಓವರ್ ಆಗಿ ಏನೋ ಎಲ್ಲ ಇವತ್ತೇ ಆಗ್ಬೇಕು, ನಾಳೆನೇ ಆಗ್ಬೇಕು, ಏನಾಗುತ್ತೆ ಸ್ವಲ್ಪ ಡಿಲೇ ಆದ್ರೆ, ಏನಾದ್ರೆ ಸ್ವಲ್ಪ ನಾನು ಟೈಮ್ ತಗೊಂಡ್ರೆ, ನನ್ಗೋಸ್ಕರ ಟೈಮ್ ತಗೊಂಡ್ರೆ ಏನಾಗುತ್ತೆ. ಸೊ ಈ ತರ ನೀವು ಯೋಚನೆ ಮಾಡ್ಕೊಂಡು ಫಸ್ಟ್ 2 weeks ಒಂದ್ ಸ್ವಲ್ಪ ಹಾಲ್ಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ನಿಮಗೆ ಫೀಲ್ ಆಗುತ್ತೆ ರೆಸ್ಟ್ ಬೇಕು, ನಿಮಗೆ ಸೆಲ್ಫ್ ಕೇರ್ ಅನ್ನೋದು ಬೇಕು, ಸ್ವಲ್ಪ ಮೀ ಟೈಮ್ ಅನ್ನೋದೊಂದು ಬೇಕು. ಅಥವಾ ನಾನು ನೆಕ್ಸ್ಟ್ ಮಂತ್ ನಾನು ಪ್ರಾಪರ್ ಆಗಿ ಪ್ಲಾನ್ ಮಾಡೋಣ, ಫಸ್ಟ್ ಆಕ್ಷನ್ ತಗೊಳ್ಳೋದು. ಬಿಕಾಸ್ ಯೂಶಲಿ ಫೈರ್ ಸೈನ್ಸ್ ಅವ್ರು ಹೆಂಗೆ ಅಂದ್ರೆ ಫಸ್ಟೇ ಆಕ್ಷನ್ ತಗೋಬಿಡ್ತೀರಾ. ಏನಾದ್ರೂ ಒಂದು ಅಡ್ವೆಂಚರ್ ಬಂತು, ಏನಾದ್ರೂ ಒಂದು ಪ್ರಾಬ್ಲಮ್ ಬಂತು ಅಂದ್ರೆ ನೀವುಗಳು ಫ್ರಂಟ್ ಹೋಗ್ಬಿಟ್ಟು ನಿಂತ್ಕೊಂಡು ಅದನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಆ ತರ ಒಂದು ಹ್ಯೂಮನ್ ಬೀಯಿಂಗ್ಸ್ ನೀವು. ಬಿಕಾಸ್ ನಿಮ್ಗೆ ನ್ಯಾಚುರಲ್ ನಿಮಗೆ ಎನರ್ಜಿ ಬೈ ಬರ್ತ್ ಇದೆ. ಬಟ್ ಈ ಒಂದು ಮಂತ್ ನೀವು ಏನು ಸ್ವಲ್ಪ ಸ್ಲೋ ಡೌನ್ ಆಗೋದನ್ನ ನೋಡ್ತಾ ಇದ್ದೀನಿ. ದ ಥಿಂಗ್ ಈಸ್, ಫಾರ್ ಅನ್ ಎಕ್ಸಾಂಪಲ್, ಮೇ ಬಿ ಪ್ರೀವಿಯಸ್ ಮಂತ್ ಮುಂಚೆ ನಾನು ಹೇಳ್ದಂಗೆನೆ ನಾನ್ ಸ್ಟಾಪ್ ವರ್ಕ್ ಇತ್ತು ಅನ್ಸುತ್ತೆ, ನಾನ್ ಸ್ಟಾಪ್ ಮೀಟಿಂಗ್ ಇತ್ತು ಅನ್ಸುತ್ತೆ. ಈ ಮಂತ್ ರಿಯಲೈಸ್ ಆಗುತ್ತೆ ಮೆಂಟಲಿ ನೀವು ಒಂಥರ ಡ್ರೈನ್ ಆಗಿದ್ದೀರಾ. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ನಮ್ಮ ಬಾಡಿ ಆ ಒಂದು ವೀಕ್ನೆಸ್ ಫೀಲ್ ಮಾಡ್ತಾ ಇರುತ್ತೆ. ಸಮ್ಟೈಮ್ಸ್ ನಾವ್ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಸಮ್ಟೈಮ್ಸ್ ನಮಗೆ ಯಾರು ಏನ್ ಮಾಡಿದ್ರು ಇರಿಟೇಟ್ ಆಗ್ತಾ ಇರುತ್ತೆ. ಬಿಕಾಸ್ ಇಟ್ಸ್ ಅನ್ ಇಂಡಿಕೇಶನ್, ಬಾಡಿ ನಮಗೆ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಇನ್ಫ್ಯಾಕ್ಟ್ ನೀನ್ ಸ್ವಲ್ಪ ಸ್ಲೋ ಡೌನ್ ಆಗ್ಬೇಕು, ಲೈಫಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಇರಿಟೇಟ್ ಆಗ್ತಾ ಇದೆ ಅಂದ್ರೆ ಮೆಂಟಲಿ ನಿನಗೆ ಸ್ಟ್ರೆಸ್ ಆಗ್ತಾ ಇದೆ, ಮೆಂಟಲಿ ಏನೋ ನಿನಗೆ ಕಿರಿಕಿರಿ ಆಗ್ತಾ ಇದೆ, ಇದ್ರ ಮೇಲೆ ಕೇರ್ಫುಲ್ ಆಗಿ ಫೋಕಸ್ ಮಾಡು ಅಂತ ನಮ್ಮ ಬಾಡಿನೇ ನಮಗೆ ಸಿಗ್ನಲ್ ಕೊಡೋದಲ್ಲ. ನಾವ್ ಅದನ್ನ ಸಮ್ಟೈಮ್ಸ್ ನೆಗ್ಲೆಕ್ಟ್ ಮಾಡ್ತೀವಿ, ರೈಟ್? ಸೊ ಒನ್ ಥಿಂಗ್ ನೋಡ್ತಾ ಇದ್ದೀನಿ ಲಾಸ್ಟ್ ಮಂತ್, ಅಂದ್ರೆ ಈ ಏಪ್ರಿಲ್ ಮಂತ್ ಅಲ್ಲಿ ತುಂಬಾ ನಿದ್ದೆಗೆಟ್ಟಿದ್ರಿ ನೀವು, ತುಂಬಾ ನಿದ್ದೆಗೆಟ್ಬಿಟ್ಟು ಏನೋ ಒಂದ್ರ ಮೇಲೆ ಫೋಕಸ್ ಮಾಡಿದ್ರಿ. ಬಟ್ ಕೆಲ್ಸ ತುಂಬಾ ಜನ ವರ್ಕ್ ಅಲ್ಲಿ ಇರೋರು ಕೆಲ್ಸ ಅಂದ್ಬಿಟ್ಟು ನಿಮ್ಮ ಹಾಬೀಸ್ನೆಲ್ಲ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ರಿ. ಹಾಬೀಸಿಗೆಲ್ಲ ಟೈಮ್ ಕೊಡೋದಕ್ಕೇನೆ ಆಗಿರ್ಲಿಲ್ಲ. ಸೊ ಇಟ್ಸ್ ಮೋರ್ ಲೈಕ್ ಎಲ್ಲರಿಂದ ಸ್ವಲ್ಪ ಡಿಸ್ಕನೆಕ್ಟ್ ಆಗೋದನ್ನ ನೋಡ್ತಾ ಇದೀನಿ ಫಸ್ಟ್ 2 weeks ಮೇ ಮಂತ್ದು. ಸ್ವಲ್ಪ ನನ್ನ ಪಾಡಿಗಿರೋಣ, ಜಾಸ್ತಿ ಸೋಷಲೈಸ್ ಆಗೋದು ಬೇಡ. ಬಿಕಾಸ್ ಒಬ್ಬೊಬ್ರು ನಾನು ನೋಡಿದೀನಿ ತುಂಬಾ ಸೋಷಲೈಸ್ ಆಗ್ತಾರೆ, ಬಟ್ ಮನೆಗೆ ವಾಪಸ್ ರಿಟರ್ನ್ ಆಗೋಷ್ಟೊತ್ತಿಗೆ ಅಥವಾ ಒಂದು 2 weeks ಆದ್ಮೇಲೆ ತುಂಬಾ ವೀಕ್ ಫೀಲ್ ಆಗುತ್ತೆ ಬಿಕಾಸ್ ಆಫ್ ನೆಗೆಟಿವ್ ವೈಬ್ಸ್. ನಾವ್ ಎಲ್ಲರ ಜೊತೆ ಮಾತಾಡೋದು, ಎಲ್ಲರ ಜೊತೆ ಕಾನ್ವರ್ಸೇಷನ್ ಮಾಡಿದಾಗ, ಅವ್ರ ಎನರ್ಜಿ ಎಕ್ಸ್ಚೇಂಜ್ ಆದಾಗ ಎಲ್ಲರೂ ನಮ್ಮನ್ನ ಒಳ್ಳೇದಾಗ್ಲಿ ಅನ್ನೋ ತರಾನೇ ನೋಡಲ್ಲ. ಒಬ್ಬೊಬ್ರು ನಮ್ ಬಗ್ಗೆ ನೆಗೆಟಿವ್, ಜೆಲಸ್ ಫೀಲ್ ಮಾಡ್ತಾ ಇರ್ತಾರೆ. ಅದೆಲ್ಲ ನೆಗೆಟಿವಿಟಿ ಮೈಗೆ ಸೇರ್ಕೊಳ್ಳುತ್ತೆ. ಒಂದೇ ಜ್ವರ ಬರೋದು, ಹೆಲ್ತ್ ಅಪ್ಸೆಟ್ ಆಗೋದು, ಇಟ್ಸ್ ವೆರಿ ನಾರ್ಮಲ್. ಆ ತರ ಆಗೋಗ್ಬಿಡುತ್ತೆ. ಪಾಸಿಬಿಲಿಟಿ ಇದೆ ನೀವು ಆ ಒಂದು ಸೋಷಿಯಲ್ ಸರ್ಕಲ್ ಇಂದಾನೆ, ಆ ಸೋಷಿಯಲ್ ಮೀಡಿಯಾದಿಂದಾನೇ ಸ್ವಲ್ಪ ಬ್ರೇಕ್ ತಗೊಂತೀರಾ. ಈಗ ಒಬ್ರು ಇರ್ತಾರೆ ಬ್ರೇಕ್ ತಗೊಂಡು ಸುಮ್ನೆ ಬೀಚ್ ಹತ್ರ ಹೋಗ್ಬಿಟ್ಟು ಕೂತ್ ಬಿಡ್ತಾರೆ, ಬೇಕು ನಂಗ ಸಾಲಿಟ್ಯೂಡ್, ಬೇಕು ನಂಗ ಬ್ರೇಕ್ ಅಂತ. ಸೊ ಈ ತರ ಬ್ರೇಕ್ ತಗೊಳ್ಳೋದನ್ನ ನೋಡ್ತಾ ಇದೀನಿ. ದಿಸ್ ಇಸ್ ಓವರ್ ಆಲ್ ಎನರ್ಜಿ ನಿಮ್ದು ಮೇ ಮಂತ್ದು. ಪಕ್ಕದಲ್ಲಿ ಬೆಂಕಿನೇ ಉರಿತಾ ಇರ್ಲಿ, ನೀವು ಪೀಸ್ ಆಗಿರ್ತೀರಾ, ನೀವು ಪೀಸ್ ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಇವಾಗ ಯಾರೇ ಜಗಳ ಆಡ್ತಾ ಇದ್ರು ಮುಂಚೆ ಹೆಂಗೆ ಅಂದ್ರೆ ನಾನು ಬರ್ತೀನಿ ಸೇರ್ಕೊಂಡು ಜಗಳ ಆಡೋಣ ಅಂತ ಇದ್ರಿ. ಬಟ್ ಇವಾಗ ಏನಂದ್ರೆ ಇಲ್ಲ, ನಾನು ಸ್ವಲ್ಪ ಎಲ್ಲದ್ರಿಂದ ಸ್ವಲ್ಪ ಹಿಂದೆ ಇಡ್ತೀನಿ ಕಾಲ್ನ, ಈ ತರ ಯೋಚನೆ ಮಾಡೋದನ್ನ ನೋಡ್ತಾ ಇದೀನಿ. ದಟ್ಸ್ ರಿಯಲಿ ಅಮೇಸಿಂಗ್. ಬಿಕಾಸ್ ಎಲ್ಲರೂ ಬ್ರೇಕ್ ನ ಡಿಸರ್ವ್ ಮಾಡ್ತಾರೆ. ಆಲ್ ಹ್ಯೂಮನ್ ಬೀಯಿಂಗ್ಸ್ ಡಿಸರ್ವ್ ಬ್ರೇಕ್. ಓಕೆ, ಸೊ ದಟ್ಸ್ ಬ್ಯೂಟಿಫುಲ್ ಎನರ್ಜಿ. ನೆಕ್ಸ್ಟ್ ನೋಡೋಣ ನಿಮ್ಮ ಕರಿಯರ್ ಲೈಫ್. ಬ್ಯೂಟಿಫುಲ್, ಲೆಟ್ ಮಿ ಟೆಲ್ ಯು, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್. ಸನ್ ಕಾರ್ಡ್ ನ ಟ್ಯಾರೋ ಕಾರ್ಡ್ ಅಲ್ಲಿ ತುಂಬಾನೇ ಲೆಸ್ ಮಹತ್ವ ಕೊಟ್ಟಿರೋದು. ಬಟ್ ಐ ಜಸ್ಟ್ ಲವ್ ಸನ್ ಕಾರ್ಡ್.
ಸೊ ಮೇನ್ ಆಗಿ ಕ್ರಿಯೇಟಿವಿಟಿಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ, ಮೀಡಿಯಾದಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ, ಕಾಂಟೆಂಟ್ ಕ್ರಿಯೇಷನ್, ಎಲ್ಲಿ ನಿಮ್ಮ ಕ್ರಿಯೇಟಿವಿಟಿ ತೋರಿಸ್ತಾ ಇದ್ದೀರಾ, ಎಲ್ಲಿ ನೀವು ಹಾಬೀಸ್ನೇ ತುಂಬಾ ಜನ ಪ್ರೊಫೆಷನ್ ಮಾಡ್ಕೊಂಡಿದ್ದೀರಾ, ಯಾರೆಲ್ಲ ಆರ್ಟಿಸ್ಟ್ ಇದ್ದೀರಾ, ಸ್ಟೇಜ್ ಪರ್ಫಾರ್ಮೆನ್ಸ್ ಮೇನ್ ಆಗಿ, ಅಥವಾ ಏನಾದ್ರು ಅಪ್ಲೋಡ್ ಮಾಡೋದು ಆ ತರ. ಸೊ ಈ ಮಂತ್ ಬೆಸ್ಟ್ ಮಂತ್ ಅನ್ಕೊಳ್ಳಿ ನಿಮಗೆ. ಅಚೀವ್ಮೆಂಟ್ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಸನ್ ಅಂದ್ರೆ ಏನು, ಶೈನ್ ಬರೋದು, ನಮ್ಮ ಮೇಲೆ ಸ್ಪಾಟ್ ಲೈಟ್ ಬರೋದು ಅಲ್ವಾ. ಸೊ ಯಾವುದೋ ಒಂದು ವರ್ಕ್ ಇಂದ ಸ್ಪಾಟ್ ಲೈಟ್ ನಿಮ್ಮ ಮೇಲೆ ಇರುತ್ತೆ. ಎಲ್ಲರೂ ನಿಮ್ನ ಒಂಥರ ಒಂದು ಸೆಲೆಬ್ರಿಟಿ ತರ ನೋಡೋದು, ಎಲ್ಲರೂ ನಿಮ್ನ ಒಂಥರ ಏನೋ ನಿಮಗೆ ಪವರ್ ಇದೆಯೇನೋ ಅನ್ನೋ ತರ ಫೀಲ್ ಕೊಡ್ತಾರೆ. ಅಂದ್ರೆ ನೀವು ಮಾಡೋ ಕೆಲಸ ಅಷ್ಟು ಕ್ರಿಯೇಟಿವಿಟಿ, ಅಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ. ತುಂಬಾ ಜನ ಎಂಜಾಯ್ ಮಾಡ್ತಾರೆ ಕೂಡ, ನಿಮ್ಮ ಕಂಪನಿನ ಎಂಜಾಯ್ ಮಾಡ್ತಾರೆ. ದಟ್ಸ್ ವೆರಿ ಅಮೇಝಿಂಗ್. ಅಂದ್ರೆ ಮೇನ್ ಆಗಿ ಮೇ ಬಿ ನೀವು ಇಲ್ಲಿ ತಗೊಳ್ಳೋ ರೆಸ್ಟ್, ಸ್ಟಾರ್ಟಿಂಗ್ 2 weeks ಅಲ್ಲಿ ಏನ್ ರೆಸ್ಟ್ ತಗೊಂತೀರಾ, ಅದೇ ಪ್ರಾಬಬ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ ಬ್ಯಾಕ್ ಟು ನಾರ್ಮಲ್ ಲೈಫಿಗೆ ಲ್ಯಾಂಡ್ ಆಗೋದಕ್ಕೆ. ಬಿಕಾಸ್ ಏನೋ ಆ ಸಾಲಿಟ್ಯೂಡ್ ಇಂದ, ಒಬ್ರೇ ಇರೋದ್ರಿಂದ ನಿಮ್ಮ ಸ್ಟ್ರೆಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿರುತ್ತೆ, ರೈಟ್. ಕರಿಯರಿಗೆ ಬಂದಾಗ ಆಲ್ಮೋಸ್ಟ್ ನೀವು ಒಂಥರ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಬರ್ತೀರಾ. ಬ್ರೇಕ್ ತಗೊಂಡಾದ್ಮೇಲೆ ಆಲ್ಮೋಸ್ಟ್ ನೀವು ಒಂಥರ ಒಂದು ಫ್ರೆಶ್ ಸ್ಟಾರ್ಟ್ ಕೊಡ್ತೀರಾ. ನಿಮ್ಮ ಎನರ್ಜಿ ನೋಡ್ಬಿಟ್ಟು ಎಲ್ಲರಿಗೂ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಆಗುತ್ತೆ, ನಿಮ್ ಜೊತೆ ವರ್ಕ್ ಮಾಡೋದಕ್ಕೆ ಇಷ್ಟ ಆಗುತ್ತೆ, ನಿಮ್ ಜೊತೆ ಕೊಲ್ಯಾಬ್ರೇಟ್ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಸೊ ಇಟ್ಸ್ ಲೈಕ್ ಫಸ್ಟ್ ಹಾಫ್ ಆಫ್ ದ ಮಂತ್ ನೀವು ರೆಸ್ಟ್ ತಗೊಂತೀರಾ, ಸೆಕೆಂಡ್ ಹಾಫ್ ಆಫ್ ದ ಮಂತ್ ಒಂಥರ ಸನ್ ತರ ರೈಸ್ ಆಗ್ತೀರಾ ಅಂತಾನೆ ಹೇಳ್ಬೋದು. ಬಿಕಾಸ್ ನಿಮ್ಮ ಕರಿಯರ್ ಮೇಲೆ ನಿಮಗೆ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಇರುತ್ತೆ. ನೀವು ಏನ್ ಮಾಡ್ತಾ ಇರ್ತೀರಾ, ಏನ್ ಕೆಲಸ ಮಾಡ್ತಾ ಇರ್ತೀರಾ, ಅದ್ರ ಮೇಲೆ ನಿಮಗೆ ತುಂಬಾನೇ ಕಾನ್ಫಿಡೆನ್ಸ್ ಇರುತ್ತೆ. ಅಂಡ್ ಒಂದು ರೆಸ್ಟ್ ಆದ್ಮೇಲೆ ಗ್ಲೋ ಬರುತ್ತಲ್ಲ, ಆ ತರ ಗ್ಲೋ ಇದು. ಓಕೆ, ಮುಂಚೆನೆ ಹೇಳ್ದಂಗೆ ಯಾರೆಲ್ಲ ಕ್ರಿಯೇಟಿವ್ ಪ್ರೊಫೆಷನಲ್ಸ್, ರೈಟರ್ಸ್ ಇದ್ದೀರಾ, ಡಿಸೈನರ್ಸ್ ಇದ್ದೀರಾ, ಆರ್ಟಿಸ್ಟ್ ಇದ್ದೀರಾ, ಕಾಂಟೆಂಟ್ ಕ್ರಿಯೇಟರ್ಸ್, ಥೆರಪಿಸ್ಟ್, ಕೌನ್ಸಿಲರ್ಸ್, ಏನಾದ್ರು ಲೀಡಿಂಗ್ ಪೊಸಿಷನ್ ಅಲ್ಲಿ ಇರೋರು, ಮ್ಯಾನೇಜರ್ ಪೊಸಿಷನ್, ಎಂಟರ್ಪ್ರೆನ್ಯೂರ್ಸ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇರೋರು, ನಿಮಗೆಲ್ಲ ಒಂಥರ ಶೈನಿಂಗ್ ಟೈಮ್ ಅಂತಾನೆ ಹೇಳ್ಬೋದು ಮೇ ಅಲ್ಲಿ. ಅನದರ್ ಥಿಂಗ್ ಈಸ್ ಜುಪಿಟರ್ ಜೆಮಿನಿಗೆ ಜಾಯಿನ್ ಆಗ್ತಾ ಇದೆ. ಸೊ ಅಗೇನ್ ಕಮ್ಯುನಿಕೇಶನ್ ರಿಲೇಟೆಡ್ ಫೀಲ್ಡ್ ಅಲ್ಲಿ ಇರೋರಿಗೆ ನೆಕ್ಸ್ಟ್ ಲೆವೆಲ್ ರೈಸ್ ಆಗುತ್ತೆ ಈ ಮಂತ್ ಅಲ್ಲಿ. ಸೊ ನಾನು ಏನ್ ನೋಡ್ತೀನಿ ಇವಾಗ, ಫಾರ್ ಎನ್ ಎಕ್ಸಾಂಪಲ್ ಎಂಟರ್ಪ್ರಿನ್ಯೂರೇ ತಗೊಳ್ಳಿ, ಅಂದ್ರೆ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟರ್. ಏನಾಗ್ಬಿಟ್ಟಿತ್ತು ಪ್ರಾಬಬ್ಲಿ ಅಂದ್ರೆ ನೀವು ತುಂಬಾ ಪುಷ್ ಮಾಡ್ತಾ ಇದ್ರಿ ಏಪ್ರಿಲ್ ಮಂತ್ ಅಲ್ಲಿ ಆಗಿರ್ಬೋದು, ಫೆಬ್ರವರಿ ಆಗಿರ್ಬೋದು, ಮಾರ್ಚ್ ಅಲ್ಲಿ ಆಗಿರ್ಬೋದು. ದಿನ ನಾನು ಕಾಂಟೆಂಟ್ ಮಾಡ್ಬೇಕು, ದಿನ ಏನಾದ್ರು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ಬೇಕು, ದಿನ ಏನಾದ್ರು ಎಂಟರ್ಟೈನಿಂಗ್ ಆಗಿ ಕಾಂಟೆಂಟ್ ಮಾಡ್ಬೇಕು ಅಂತ ಹೆಂಗ್ ಪುಷ್ ಮಾಡ್ತಾ ಇದ್ರಿ, ನಿಮಗೆ ನೀವು ಹೆಂಗ್ ಎಫರ್ಟ್ ಹಾಕ್ತಾ ಇದ್ರಿ, ಎಷ್ಟು ಪ್ರೆಷರ್ ಹಾಕೊಂತ ಇದ್ರಿ ಅಂದ್ರೆ ಮೇ ಬಿ ಈ ಮಂತ್ ಅಲ್ಲಿ ನಿಮಗೆ ಫೀಲ್ ಆಗುತ್ತೆ, ಇಷ್ಟೊಂದು ಯಾಕೆ ನಂಗೆ ಟೆನ್ಷನ್, ಇಷ್ಟೊಂದು ಯಾಕೆ ನಾನು ಸ್ಟ್ರೆಸ್ ತಗೊಂತಾ ಇದ್ದೀನಿ. ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನು ಬ್ರೇಕ್ ತಗೋಬಾರ್ದು, ಬಟ್ ಈ ಬ್ರೇಕ್ ವೆರಿ ಮಚ್ ನೆಸೆಸಿಟಿ ಇದೆ ನನಗೆ. ನೆಕ್ಸ್ಟ್ ಮೈಲ್ ಸ್ಟೋನ್ ರೀಚ್ ಆಗೋದಕ್ಕೂ ಮುಂಚೆ ಸ್ವಲ್ಪ ಕೂರೋಣ ತಣ್ಣಗೆ, ಈ ತರ ನೀವು ಯೋಚನೆ ಮಾಡೋದನ್ನ ನೋಡ್ತಾ ಇದ್ದೀನಿ. ಸೊ ಮೇ ಬಿ ಆ ಕ್ರಿಯೇಟಿವ್ ಐಡಿಯಾಸ್ ಬರ್ತಾ ಇರಲ್ಲ ಪ್ರಾಬಬ್ಲಿ ನಿಮಗೆ. ಯಾವಾಗ ನಿಮಗೆ ಫೀಲ್ ಆಗುತ್ತೆ ಮೆಡಿಟೇಷನ್ ಎಲ್ಲ ಮಾಡಬೇಕು, ಸ್ವಲ್ಪ ನಿಮ್ಮ ಮೆಂಟಲ್ ಸ್ಪೇಸ್ ಟೈಮ್ ಕೊಟ್ರೆ ನೀವು ಇನ್ನೂ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ಬೋದು, ಇನ್ನೂ ಬೆಟರ್ ಐಡಿಯಾಸ್ ಬರುತ್ತೆ ಅಂತ ನಿಮಗೆ ಈ ಮಂತ್ ಅಲ್ಲಿ ರಿಯಲೈಸ್ ಆಗೋದನ್ನ ನೋಡ್ತೀನಿ. ಸೊ ಇಟ್ಸ್ ಮೋರ್ ಲೈಕ್ ಆ ಬ್ರೇಕ್ ತಗೊಂಡಾಗ ನೆಕ್ಸ್ಟ್ ನಿಮಗೆ ಇಟ್ಸ್ ಮೋರ್ ಲೈಕ್ ಏನೋ ಒಂದು ಬ್ಯೂಟಿಫುಲ್ ಐಡಿಯಾ ಬರುತ್ತೆ, ಅದ್ರ ಮೇಲೆ ಕಾಂಟೆಂಟ್ ಮಾಡ್ತೀರಾ, ಅದ್ರ ಮೇಲೆ ಪಿಚ್ ಮಾಡ್ತೀರಾ, ಅದು ನೆಕ್ಸ್ಟ್ ಲೆವೆಲ್ ಗ್ಲೋ ಆಗೋದು, ನೆಕ್ಸ್ಟ್ ಲೆವೆಲ್ ಶೈನ್ ಆಗೋದು ನೋಡ್ತಾ ಇದೀನಿ. ಸೊ ಇಟ್ಸ್ ಮೋರ್ ಲೈಕ್ ನಿಮ್ಮ ಕರಿಯರ್ ಅಲ್ಲಿ ನೀವು ಶೈನ್ ಆಗ್ತೀರಾ. ಅಂಡ್ ಮೋಸ್ಟ್ ಪೀಪಲ್ ಸ್ಪಾಟ್ಲೈಟ್ ಅನ್ನೋದು ನಿಮ್ಮ ಮೇಲೆ ಇರುತ್ತೆ ಅಂತ ನೋಡ್ತಾ ಇದೀನಿ. ಓಕೆ, ವೆರಿ ಬ್ಯೂಟಿಫುಲ್. ನೆಕ್ಸ್ಟ್ ನೋಡೋಣ, ಲವ್ ಲೈಫಿಗೆ ನಿಮಗೆ ಬಂದಿದೆ ಕಿಂಗ್ ಆಫ್ ಪೆಂಟಕಲ್ಸ್. ಬ್ಯೂಟಿಫುಲ್ ಗ್ರೌಂಡೆಡ್ ಎನರ್ಜಿ ಇದು, ಕಾಮ್ ಅಂಡ್ ಕಂಪೋಸ್ಡ್ ಎನರ್ಜಿ. ಪಾಸಿಬಿಲಿಟಿ ಇದೆ ನಿಮ್ ಕಡೆ ಯಾರೋ ಲೈಕ್ ವೃಷಭ ರಾಶಿಯವರು ಅಥವಾ ಮಕರ ರಾಶಿಯವರು ಹೆವಿ ಇಂಡಿಕೇಶನ್, ಒಂದು ಬಿಸ್ನೆಸ್ ಮ್ಯಾನೇ ಆಗಿರ್ಬೋದು. ಅಂಡ್ ಕನ್ಯಾ ರಾಶಿಯವರು, ಈ ರಾಶಿ 3ರಲ್ಲಿ ಒಬ್ರು ನಿಮ್ ಕಡೆ ಬರ್ತಿರೋದನ್ನ ನೋಡ್ತಾ ಇದ್ದೀನಿ. ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರು ಸ್ಟಿಲ್ ಮೋರ್ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ, ಸ್ಟಿಲ್ ಮೋರ್ ನಿಮಗೆ ಬಾಂಧವ್ಯ, ಅಂಡರ್ಸ್ಟ್ಯಾಂಡಿಂಗ್ ಅದೆಲ್ಲ ತುಂಬಾ ಜಾಸ್ತಿ ಆಗುತ್ತೆ ನಿಮ್ಮಿಬ್ರು ಮಧ್ಯದಲ್ಲಿ. ಹಿ ಈಸ್ ಅ ಬಿಸ್ನೆಸ್ ಮ್ಯಾನ್ ಅಗೇನ್. ಪಾಸಿಬಿಲಿಟಿ ಇದೆ ನಿಮ್ಮ ಕರಿಯರ್ಗೆ ನಿಮ್ಮ ಪಾರ್ಟ್ನರ್ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಅಂಡ್ ಈ ಮಂತ್ ಅಲ್ಲಿ ನೀವು ಯಾವುದೇ ರೀತಿ ಕನ್ಕ್ಲೂಷನ್ಗೆ ರಶ್ ಆಗಲ್ಲ.
ನೋಡೇ ಇವ್ರಿಗೆ ಇವಾಗ್ಲೇ ಒಂದು ಕಮಿಟ್ಮೆಂಟಿಗೆ ಬರೋಣ, ಇವಾಗ್ಲೇ ಇವ್ರಿಗೊಂದು ಈ ಒಂದು ರಿಲೇಶನ್ಶಿಪ್ಪಿಗೆ ಟ್ಯಾಗ್ ಲೈನ್ ಕೊಡೋಣ, ಲವ್ ಅಲ್ಲಿ ಇದೀವಿ ಅಂತ. ಹಂಗೆಲ್ಲ ನೀವು ಯೋಚನೆ ಮಾಡಲ್ಲ, ತುಂಬಾ ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡ್ತೀರಾ. ನಿಮಗೆ ಗೊತ್ತಿರುತ್ತೆ ನಾನು ಇವಾಗ ತಗೊಳ್ಳೋ ಡಿಸಿಷನ್ ನನಗೆ ಲಾಂಗ್ ಟರ್ಮ್ ವರೆಗೂ ನನಗೆ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗ್ಬೇಕು ಅಂತ ಕೂಡ ನೀವು ಯೋಚನೆ ಮಾಡ್ತೀರಾ. ಸೊ ಮೇನ್ ಆಗಿ ನಾನು ಏನ್ ನೋಡ್ತಾ ಇದೀನಿ, ಲವ್ ಲೈಫ್ ಅಲ್ಲಿ ನೀವು ಸ್ಟೆಬಿಲಿಟಿ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಒಂದು ಗ್ರೌಂಡೆಡ್ ಎನರ್ಜಿ, ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇಮ್ಮೆಚ್ಯೂರಿಟಿ ಅದೆಲ್ಲ ಇರಲ್ಲ. ನಿಮ್ಮಿಬ್ರು ಮಧ್ಯೆ ಮೆಚ್ಯೂರ್ಡ್ ಕಮ್ಯುನಿಕೇಶನ್, ಮಾತುಕತೆ ಆಗತ್ತೆ. ಒಂದು ಮೆಚ್ಯೂರ್ಡ್ ಪರ್ಸನ್ ನೀವು ಮೀಟ್ ಆಗೋದು, ಆಲ್ರೆಡಿ ಸಕ್ಸಸ್ಫುಲ್ ಇರೋ ಪರ್ಸನ್ ನೀವು ಮೀಟ್ ಆಗೋದು ನೋಡ್ತೀನಿ. ಸಿಂಗಲ್ ಇರೋರು ಅಂದ್ರೆ ನಿಮಗೆ ಲವ್ ಒಂಥರ ಸೇಫ್ ಫೀಲ್ ಆಗುತ್ತೆ. ಲವ್ ಇಂದ ನಿಮಗೆ ಇನ್ನೂ ಪ್ರಾಬ್ಲಮ್, ಇನ್ನೂ ಸ್ಟ್ರೆಸ್ ಆಗೋದು ನೋ, ಮೇ ಅಲ್ಲಿ ಹಂಗಾಗಲ್ಲ. ಬಿಕಾಸ್ ನಿಮ್ಮ ಪಾರ್ಟ್ನರ್ ತುಂಬಾನೇ ಸಪೋರ್ಟಿವ್ ಆಗಿರ್ತಾರೆ. ನಿಮ್ಮ ಲೈಫಲ್ಲಿ ಬರ್ತಿರೋರು ತುಂಬಾನೇ ಸಪೋರ್ಟಿವ್ ಆಗಿರ್ತಾರೆ. ನಿಮ್ಮ ಪ್ರಯಾರಿಟೀಸ್ ಅವರ ಪ್ರಯಾರಿಟಿ ಅಂತ ನೋಡ್ತಾ ಇರ್ತಾರೆ. ಸೊ ಯಾವುದೇ ರೀತಿಯಾಗಿ ನೀವಿಬ್ರು ಮಧ್ಯೆ ಜಗಳ, ಸ್ಟ್ರೆಸ್ ಕ್ರಿಯೇಟ್ ಆಗೋದು ಲವ್ ಲೈಫ್ ಇಂದ ಆ ಥರ ಎಲ್ಲ ಇರಲ್ಲ. ಓಕೆ, ಇದರಲ್ಲಿ ಎಮೋಷನಲ್ ಕನೆಕ್ಷನ್ ಅನ್ನೋದಕ್ಕಿಂತ ಮೇನ್ ಆಗಿ ನಿಮಗೆ ಬೇಕಾಗಿರೋದು ಒಂದು ಪರ್ಸನ್ ನಿಮಗೆ ಸಪೋರ್ಟ್ ಮಾಡಬೇಕು. ನಿಮ್ಮ ಡ್ರೀಮ್ಸ್ ಅವ್ರ ಡ್ರೀಮ್ಸ್ ತರ ನೋಡ್ಕೋಬೇಕು, ನಿಮ್ಮ ಪ್ರಯಾರಿಟೀಸ್ ಅವರ ಪ್ರಯಾರಿಟೀಸ್ ತರ ನೋಡ್ಕೋಬೇಕು. ಅದನ್ನ ಬಿಟ್ಕೊಂಡು ಏನೋ ನೀನ್ ಹಿಂಗಿರ್ಬೇಕು, ನಾನು ಹಿಂಗೆ ಇರ್ಬೇಕು, ನಾನು ಹೊರಗಡೆ ಹೋಗ್ತೀನಿ, ನಾನು ಹಂಗಿರ್ಬೇಕು ಅಂತೆಲ್ಲ ಏನೋ ಕಂಟ್ರೋಲಿಂಗ್ ಕ್ಯಾರೆಕ್ಟರಿಸ್ಟಿಕ್ ಇರಲ್ಲ ಅಂತ ನೋಡ್ತಾ ಇದ್ದೀನಿ. ದಟ್ಸ್ ರಿಯಲಿ ಅಮೇಝಿಂಗ್. ಮೇ ಮಂತ್ ಮಾತ್ರ ನಿಮ್ದು ವೆರಿ ಬ್ಯೂಟಿಫುಲ್ ಎನರ್ಜಿ. ಸೊ ಫಿನಾನ್ಷಿಯಲ್ ಎನರ್ಜಿಗೆ ಬಂದಿದೆ 8 ಆಫ್ ವಾಂಡ್ಸ್. ಸೊ ನಾನು ಮೇನ್ ಆಗಿ ನಂಗೆ ಏನ್ ಫೀಲ್ ಆಗ್ತಾ ಇದೆ ಗೊತ್ತಾ, ಈ ಮಂತ್ ನೀವು ಸೇವಿಂಗ್ಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಲ್ಲ. ನಾನು ದುಡಿಯೋದಿಲ್ಲ ಏನಕ್ಕೆ, ನಾನು ಖುಷಿಯಾಗಿರ್ಬೇಕು, ಒನ್ಸ್ ಇನ್ ಅ ವೈಲ್ ನಾನು ನನ್ನ ಮೇಲೆ ಸ್ಪೆಂಡ್ ಮಾಡೋಣ. ಪಾಸಿಬಿಲಿಟಿ ಇದೆ ನೀವು ಯಾವುದೋ ಒಂದು ಮೆಡಿಟೇಷನ್ ಕ್ಲಾಸಿಗೆ ಜಾಯ್ನ್ ಆಗೋದು, ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳೋದು, ಸೆಲ್ಫ್ ಕೇರ್ ಪ್ರಾಡಕ್ಟ್ಸ್, ಸ್ಕಿನ್ ಕೇರ್ ಪ್ರಾಡಕ್ಟ್ಸಿಗೆ ಹೋಗೋದು, ಮಸಾಜಿಗೆ ಹೋಗೋದು, ಏನ್ ಸ್ಪೆಂಡ್ ಮಾಡಿದ್ರೆ, ಎಲ್ಲಿ ಹೋದ್ರೆ ನಿಮಗೆ ಪೀಸ್ ಫೀಲ್ ಆಗುತ್ತೆ ಅಲ್ಲಿಗೆ ನೀವು ಸ್ಪೆಂಡ್ ಮಾಡೋದು, ಟ್ರಾವೆಲ್ ಮಾಡೋದು. ನಿಮಗೆ ಫೀಲ್ ಆಗುತ್ತೆ ಲೈಫ್ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀನಿ, ಅವಾಗ ನಾನು ಅಡ್ವೆಂಚರ್ ಕೂಡ ಮಾಡಬೇಕು, ಅವಾಗ ಲೈಫಲ್ಲಿ ನಾನು ಬೇರೆ ರೀತಿ ಚೇಂಜಸ್ನ ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಈ ತರ ನೋಡ್ತಾ ಇದ್ದೀನಿ. ತುಂಬಾ ಜನ ಇನ್ವೆಸ್ಟ್ ಮಾಡ್ತೀರಾ ಮೇ ಅಲ್ಲಿ, ಇದರ್ ಟ್ರಾವೆಲ್ಗೆ ಇನ್ವೆಸ್ಟ್ ಮಾಡ್ತೀರಾ, ಅಥವಾ ಎಲ್ಲಿ ನಿಮಗೆ ದುಡ್ಡು ಸ್ಪೆಂಡ್ ಮಾಡಿದ್ರೆ ಖುಷಿ ಆಗುತ್ತೆ, ಸ್ಟಾಕ್ಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು. ಅಂಡ್ ಎಟ್ ದ ಸೇಮ್ ಟೈಮ್ ಮುಂಚೆ ನೀವು ಇನ್ವೆಸ್ಟ್ ಮಾಡಿದ್ರಲ್ವಾ, ಅದೆಲ್ಲ ನಿಮಗೆ ದುಡ್ಡು ರಿಟರ್ನ್ ಆಗೋದನ್ನ ನೋಡ್ತಾ ಇದ್ದೀನಿ. ಒಂದು ಗುಡ್ ಅಮೌಂಟ್ ಆಫ್ ಮನಿ ನಿಮಗೆ ಬರೋದನ್ನ ನೋಡ್ತಾ ಇದ್ದೀನಿ. ಸೊ ರಿಯಲ್ ಎಸ್ಟೇಟ್, ಸ್ಟಾಕ್ ಮಾರ್ಕೆಟ್, ಇದರಲ್ಲೆಲ್ಲ ನೀವು ದುಡ್ಡನ್ನ ಗೇನ್ ಮಾಡಿದ್ರೆ ಅಟ್ ದ ಸೇಮ್ ಟೈಮ್ ಬೋನಸ್ ಬರೋದನ್ನ ನೋಡ್ತಾ ಇದೀನಿ. ಸೊ ಮನಿಯಿಂದ ನಿಮಗೆ ಯಾವುದೇ ರೀತಿ ಸ್ಟ್ರೆಸ್, ದುಡ್ಡು ವಿಷಯದಲ್ಲಿ ಯಾವುದೇ ರೀತಿ ಕಿರಿಕಿರಿ ತಲೆಗೆ ಇದೆಲ್ಲ ಕ್ರಿಯೇಟ್ ಆಗಲ್ಲ, ದಟ್ ಈಸ್ ಫಾರ್ ಶೋರ್. ಸೊ ಇದಾಗಿತ್ತು ಒಂಥರ ನಿಮ್ಮ ಜನರಲ್ ಮೆಸೇಜ್ ನಿಮಗೆ ಮೇ ಮಂತ್, ನಿಮ್ಮ ಲವ್ ಲೈಫ್, ನಿಮ್ಮ ಕರಿಯರ್ ಲೈಫ್, ನಿಮ್ಮ ಫಿನಾನ್ಷಿಯಲ್ ಲೈಫ್ ಅಂತಾನೆ ಹೇಳ್ಬೋದು. ಸೊ ಲವ್ ಮೆಸೇಜ್ ನ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ, ಲೆಟ್ಸ್ ಸಿ. ಗ್ರೂಪ್ 1 ಅವ್ರಿಗೆ ಸ್ಟಿಲ್ ಮೋರ್ ಕ್ಲಾರಿಟಿ ಕೊಡೋಣ ನಿಮ್ಮ ಲವ್ ಲೈಫ್ ಬಗ್ಗೆ. ಓಕೆ, ದೇರ್ ಈಸ್ ಐ ವಿಶ್ ಟು ಬಿ ಲೈಕ್ ಯು. ಸೊ ಯಾವುದೋ ಒಂದು ಪರ್ಸನ್ ನಿಮ್ಮನ್ನ ಅಡ್ಮೈರ್ ಮಾಡೋದು ನೋಡ್ತಾ ಇದೀನಿ ಈ ಒಂದು ಮಂತ್ ಅಲ್ಲಿ. ನಿಮ್ಮ ಗ್ರೋತ್ ನೋಡ್ಬಿಟ್ಟು ನಿಮ್ ತರನೇ ನಾನು ಬೆಳಿಬೇಕು ಅಂತ ಅಡ್ಮೈರ್ ಮಾಡೋದನ್ನ ನೋಡ್ತಾ ಇದೀನಿ. ಸೊ ಇಟ್ಸ್ ಲೈಕ್ ನಾನು ಮುಂಚೆನೆ ಹೇಳ್ದಂಗೆ ಕರಿಯರ್ ವಿಚಾರದಲ್ಲಿ ನಿಮ್ಮ ಮೇಲೆ ಸ್ಪಾಟ್ ಲೈಟ್ ಇರುತ್ತೆ. ತುಂಬಾ ಜನ ನಿಮ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋ ಪಾಸಿಬಿಲಿಟೀಸ್ ಕೂಡ ಇದೆ. ದಟ್ಸ್ ಬ್ಯೂಟಿಫುಲ್. ಸೊ ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ಇದೆ ಅಂತ. ಗ್ರೂಪ್ 1, ವೈ ಡು ಐ ಡಿಸರ್ವ್ ಸಮ್ವನ್ ಲೈಕ್ ಯು? ಪಾಸಿಬಿಲಿಟಿ ಇದೆ ಇದನ್ನ ನೀವು ಕ್ವೆಶನ್ ಮಾಡ್ತಾ ಇರೋದು ಯಾರಿಗೋ. ಬಿಕಾಸ್ ನಿಮ್ಮ ಪರ್ಸನ್ ನೆಕ್ಸ್ಟ್ ಲೆವೆಲಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾರೆ ಈ ಮಂತಲ್ಲಿ. ಓಕೆ, ಎಲ್ಲ ರೀತಿಯಲ್ಲೂ ಅದು ಫಿನಾನ್ಷಿಯಲಿ ಆಗಿರ್ಬೋದು, ಅದು ಕರಿಯರ್ ವೈಸ್ ಆಗಿರ್ಬೋದು, ವೆರಿ ಮಚ್ ಸಪೋರ್ಟ್ ಮಾಡ್ತಾರೆ. ಆ ಸಪೋರ್ಟಿವ್ ನೇಚರ್ ನೋಡ್ಬಿಟ್ಟು ಮೇ ಬಿ ನೀವು ಕ್ವೆಶನ್ ಮಾಡ್ತಾ ಇರ್ತೀರಾ, ಲೈಕ್ ನಾನು ಯಾಕೆ ನಿನ್ನ ಡಿಸರ್ವ್ ಮಾಡ್ತೀನಿ. ಎಲ್ಲೋ ಒಂದ್ ಕಡೆ ನಿಮಗೆ ಫೀಲ್ ಆಗ್ಬೋದು, ನಾನು ಅವ್ರಿಗೆ ಪ್ರಾಪರ್ ಆಗಿ ಟೈಮ್ ಕೊಡ್ತಿಲ್ವಾ, ಸಮಥಿಂಗ್ ಲೈಕ್ ದಟ್. ಸೊ
ಬ್ಯೂಟಿಫುಲ್ ಎನರ್ಜೀಸ್. ಲೆಟ್ಸ್ ಸಿ ಸ್ಟಿಲ್ ಮೋರ್ ಮೆಸೇಜಸ್ ನಿಮಗೆ ಏನಿದೆ ಅಂತ. ಗ್ರೂಪ್ 1, ಓ 2 ಮೆಸೇಜಸ್ ಬಂದ್ಬಿಟ್ಟಿದೆ. ಒನ್ ಈಸ್ ರೈನ್ಬೋ, ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ಅ ಸಿಚುವೇಶನ್ ಈಸ್ ಓವರ್. ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್, ಮೇ ಬಿ ಒಂದು ದೊಡ್ಡ ಪ್ರಾಜೆಕ್ಟ್ ಎಂಡ್ ಆಗೋದು, ಡಿಫಿಕಲ್ಟ್ ಪ್ರಾಜೆಕ್ಟ್ ಎಂಡ್ ಆಗೋದು, ಡಿಫಿಕಲ್ಟ್ ಪಾತ್ ಎಸ್ಪೆಷಲಿ ಕರಿಯರಲ್ಲಿ ಎಂಡ್ ಆಗೋದನ್ನ ನೋಡ್ತಾ ಇದ್ದೀನಿ. ಡೈಮಂಡ್, ಇಟ್ ಸೇಸ್ ಯು ವಿಲ್ ಬಿ ರಿಸೀವಿಂಗ್ ಆರ್ ಗಿವಿಂಗ್ ಅ ಪ್ರೀಶಿಯಸ್ ಗಿಫ್ಟ್. ಎಸ್, ಐ ಟೋಲ್ಡ್ ಯು, ಇನ್ವೆಸ್ಟ್ಮೆಂಟ್, ದುಡ್ಡು ನಿಮ್ಮನ್ನ ಹುಡ್ಕೊಂಡು ಬರೋದನ್ನ ನೋಡ್ತಾ ಇದ್ದೀನಿ ಈ ಮಂತಲ್ಲಿ. ಸೊ ವೆರಿ ಬ್ಯೂಟಿಫುಲ್ ಎನರ್ಜಿ. ಇನ್ಫ್ಯಾಕ್ಟ್ ಇದರಲ್ಲಿ ಯಾವುದೇ ರೀತಿ ನೆಗೆಟಿವಿಟಿನೇ ಕಾಣ್ತಾ ಇಲ್ಲ ನನಗೆ. ವೆರಿ ಬ್ಯೂಟಿಫುಲ್. ಸೊ ಮೇ ಮಂತ್ ನಿಮಗೆ ಎಲ್ಲ ಬ್ಲೆಸ್ಸಿಂಗ್ಸ್ ನಿಮ್ಮ ಕಡೆ ತರ್ತಾ ಇದೆ ವಿತೌಟ್ ಎನಿ ಡೌಟ್. ತುಂಬಾ ಜನಕ್ಕೆ ಲವ್ ಲೈಫ್ ತುಂಬಾ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಪರ್ಸನ್ ನಿಮ್ಮ ಮೇಲೆ ಟೈಮ್ ಸ್ಪೆಂಡ್ ಮಾಡೋದು, ನಿಮ್ಮ ಜೊತೆ ಟೈಮ್ ಇನ್ವೆಸ್ಟ್ ಮಾಡೋದು, ನಿಮಗೆ ಫೀಲ್ ಆಗುತ್ತೆ ಲೈಕ್ ಓಕೆ ನಾನು ಈ ಥರ ಒಂದು ಪರ್ಸನ್ ನಾನು ಅಟ್ರಾಕ್ಟ್ ಮಾಡಿದ್ನ ನನ್ನ ಲೈಫಲ್ಲಿ, ಇಷ್ಟೊಂದು ಸಪೋರ್ಟಿವ್, ನಾನು ನಿಜ ಇವ್ರನ್ನ ಡಿಸರ್ವ್ ಮಾಡ್ತೀನಾ ಅನ್ನೋಷ್ಟು ನಿಮಗೆ ಕ್ವೆಶನ್ ಬರುತ್ತೆ. ಆ್ಯಂಡ್ ಇಟ್ಸ್ ಅನ್ ಇಂಡಿಕೇಶನ್ ಮೇ ಮಂತಲ್ಲಿ ಆಲ್ಮೋಸ್ಟ್ ನಿಮ್ಮ ಎಲ್ಲ ಸ್ಟ್ರೆಸ್, ಎಲ್ಲ ಕಷ್ಟಗಳು ನಿಮ್ಮನ್ನ ಬಿಟ್ಟು ಹೋಗೋದನ್ನ ನೋಡ್ತಾ ಇದ್ದೀನಿ. ಫೈನಲಿ ನಿಮ್ಮ ಲೈಫ್ ಒಂಥರ ಕಲರ್ಫುಲ್ ಆಗೋದನ್ನ ನೋಡ್ತಿದ್ದೀನಿ. ಆ್ಯಂಡ್ ದುಡ್ಡು, ಡೆಫಿನೆಟ್ಲಿ ದುಡ್ಡು ತುಂಬ ಗೇನ್ ಮಾಡ್ತೀರಾ. ಮೇ ಬಿ ದಟ್ ಈಸ್ ಅ ರೀಸನ್ ನೀವು ದುಡ್ಡು ಬರುತ್ತೆ ಅಂತ ಗೊತ್ತಾಗಿದ್ದ ಕಾರಣಕ್ಕೆ ಪ್ರಾಬಬ್ಲಿ ನೀವು ವೆಕೇಶನ್ ತಗೊಬಿಡ್ತೀರಾ, ಬ್ರೇಕ್ ತಗೊಬಿಡ್ತೀರಾ. ಲೈಫ್ನ ಯಾಕೆ ಅಷ್ಟೊಂದು ಸ್ಟ್ರೆಸ್ ಮಾಡ್ಕೊಳ್ಳೋದು, ಲೈಫ್ನ ನಾನು ಎಂಜಾಯ್ ಮಾಡಬೇಕು ಅಂತ ಥಿಂಕ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಸೊ ಎಸ್ ಗೈಸ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ನಿಸ್ತು ಅಂತ ಹೇಳಿ ಆಯ್ತಾ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಗಾಯ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್. ಹೆಲೋ ಗಾಯ್ಸ್, ಯಾರೆಲ್ಲ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ ಅಂದರೆ ನಿಮ್ಮ ಝೋಡಿಯಾಕ್ ಸೈನ್ ವೃಷಭ ರಾಶಿ, ಕನ್ಯಾ ರಾಶಿ ಹಾಗೂ ಮಕರ ರಾಶಿ ಆಗಿದೆ ಅಂದರೆ ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಏನೆಲ್ಲ ಮೆಸೇಜಸ್ ನಿಮಗೆ ಮೇ ಮಂತಲ್ಲಿ ಇದೆ ಅಂತ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಸೊ ನೋಡೋಣ ಏನು ಮೆಸೇಜಸ್ ಬರುತ್ತೆ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ಹೋಗೋದಕ್ಕೂ ಮುಂಚೆ ಇದರಲ್ಲಿ ಏನೆಲ್ಲ ಇನ್ಕ್ಲೂಡ್ ಮಾಡ್ತೀನಿ ಅಂದರೆ, ಒನ್ ಥಿಂಗ್ ಜನರಲ್ ಎನರ್ಜಿ ನೋಡೋಣ, ಕರಿಯರ್ ರಿಲೇಟೆಡ್ ಎನರ್ಜಿ ನೋಡೋಣ, ಲವ್ ಲೈಫ್ ರಿಲೇಟೆಡ್ ಎನರ್ಜಿ ನೋಡೋಣ, ಫಿನಾನ್ಷಿಯಲ್ ಎನರ್ಜಿ ನೋಡೋಣ. ಓಕೆ, ನಾನು ಶಫಲ್ ಮಾಡೋ ಟೈಮಲ್ಲಿ ಲೈಕ್ ಪಾಸಿಟಿವ್ ಥಿಂಕ್ ಮಾಡಿ ಆ್ಯಂಡ್ ಏನೆಲ್ಲ ಈ ಮಂತಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಕಂಪ್ಲೀಟಾಗಿ ಯೋಚನೆ ಮಾಡಬೇಕು. ಆಲ್ ರೈಟ್, ಸೊ ಲೆಟ್ಸ್ ಸಿ ಗ್ರೂಪ್ 2 ಅವ್ರಿಗೆ. ದೇರ್ ಈಸ್ ಏಸ್ ಆಫ್ ಪೆಂಟಕಲ್ಸ್. ಓವರ್ ಆಲ್ ಎನರ್ಜಿ ಆಫ್ ದ ಮಂತ್ ಇದು. ಎಂಪ್ರೆಸ್, ವಾವ್, career energy, very beautiful. Knight of Pentacles, beautiful energy. The Sun, ಫಸ್ಟ್ ಗ್ರೂಪ್ ಅವರಿಗೂ ಸನ್ ಬಂದಿದೆ, ಬಟ್ ಬೇರೆ ಒಂದು ಕ್ವೆಶನ್ಗೆ. ಬಟ್ ಎಸ್, ಸನ್ ರಿಪೀಟ್ ಆಗ್ತಾ ಇದೆ. ಸನ್ ಮೇ ಬಿ ಮೇ ಅಲ್ಲಿ ಇಟ್ ವಿಲ್ ಬಿ ಇನ್ ಟಾರಸ್. ಎಸ್ ರೈಟ್, ನಿಮ್ಮದೇ ರಾಶಿಗೆ ಬಂದಿರುತ್ತೆ ಸನ್. ಸೊ ಒನ್ ಬ್ಯೂಟಿಫುಲ್ ಥಿಂಗ್ ನಾನು ಪುಲ್ ಮಾಡೋಷ್ಟೊತ್ತಿಗೆ ಬಂದಿದ್ದು ಅಂದರೆ ದಿಸ್ ಏಸ್ ಆಫ್ ಪೆಂಟಕಲ್ಸ್. ಓವರ್ ಆಲ್ ಎನರ್ಜಿ ಹೇಳ್ತಾ ಇದೆ. ಏಸ್ ಆಫ್ ಪೆಂಟಕಲ್ಸ್ ಅಂದರೆ ಇಟ್ಸ್ ಅ ನ್ಯೂ ಬಿಗಿನಿಂಗ್ ಬಗ್ಗೆ ಹೇಳುತ್ತೆ. ಎಸ್ಪೆಷಲಿ ಒಂದು ಹೊಸ ಜಾಬ್, ಯಾರಿಗೆಲ್ಲ ಜಾಬ್ ಇಲ್ಲ, ಜಾಬ್ ಆಗೋ ಪಾಸಿಬಿಲಿಟೀಸ್, ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ನಿಮ್ಮದು ಜಾಬ್ ಈ ತಿಂಗಳಲ್ಲಿ ಆಗೇ ಆಗುತ್ತೆ, ಅಥವಾ ಒಂದು ನ್ಯೂ ಸ್ಟಾರ್ಟ್ ಮಾಡ್ತೀರಾ. ಪೊಸಿಷನ್ ಅಲ್ಲೇ ಒಂದು ಹೊಸ ಚೇಂಜಸ್, ಹೊಸ ನ್ಯೂ ಪೊಸಿಷನ್, ಪ್ರಮೋಷನ್ ಬರೋದು, ಒಂದು ಹೊಸ ಪ್ಲೇಸ್ ಅಲ್ಲಿ ನಿಮ್ಮ ಕರಿಯರ್ ಸ್ಟಾರ್ಟ್ ಆಗೋದು, ಒಂದು ನ್ಯೂ ಬಿಗಿನಿಂಗ್ ಹೇಳ್ತಾ ನೋಡ್ತಾ ಇದೀನಿ. ಒಂದು ಹೊಸ ಕಡೆ ಇನ್ವೆಸ್ಟ್ ಮಾಡೋದು, ಯುನೋ ಎಸ್ಪೆಷಲಿ ಕರಿಯರ್ ಅಂಡ್ ಫಿನಾನ್ಷಿಯಲ್ ಅಥವಾ ಮೆಟೀರಿಯಲ್ ಗೋಲ್ಸ್ ಅಂತ ಬಂದಾಗ, ಮನೆಗೆ ಏನೋ ಒಂದು ಹೊಸದು ತರೋದು, ಹೊಸ ಕಾರ್, ಹೊಸ ವೆಹಿಕಲ್,
ಏನೋ ಒಂದು ಹೊಸದನ್ನ ಪ್ಲಾಂಟ್ ಮಾಡೋದು, ಬೆಳೆಸೋದಕ್ಕೆ ಟ್ರೈ ಮಾಡ್ತೀರಾ ನೀವು. ಎಸ್ಪೆಷಲಿ ಇದು ನೀವು ಇವಾಗ ಇನ್ವೆಸ್ಟ್ ಮಾಡೋದು, ಇದು ನಿಮಗೆ ನಾಳೆ ರಿಸಲ್ಟ್ ಬರಲಿ, ನಾಡ್ದಕ್ಕೆ ರಿಸಲ್ಟ್ ಬರಲಿ ಆ ಥರ ಅಲ್ಲ. ಆಫ್ಟರ್ ಮುಂದಿನ ವರ್ಷಗಟ್ಟಲೆ ನಿಮಗಿದು ಪಾಸಿಟಿವ್ ಔಟ್ಕಮ್ ಬರುತ್ತೆ. ಫಿನಾನ್ಷಿಯಲಿ ಒಂದು ಸೆಕ್ಯೂರ್ ಫೀಲ್ ಮಾಡಿಸುತ್ತೆ. ಸೊ ಆ ಥರ ಒಂದು ಆಪರ್ಚುನಿಟಿ ಸಿಗೋದನ್ನ ನೋಡ್ತಾ ಇದೀನಿ. ಮೇ ಬಿ ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ಫಾರ್ ಎನ್ ಎಕ್ಸಾಂಪಲ್ ಮೇ ಬಿ ನೀವು ಸ್ಟಾರ್ಟ್ಅಪ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ. ಓಕೆ, ನೀವು ಒಂದು ಪರ್ಟಿಕ್ಯುಲರ್ ಕಂಪನಿಲಿ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಒಂದು ಪರ್ಟಿಕ್ಯುಲರ್ ಕಂಪನಿ ಅದು ನಿಮಗೆ ಜಾಬ್ ಸೆಕ್ಯೂರಿಟಿ ಕೊಡುತ್ತೆ, ಅಟ್ ದ ಸೇಮ್ ಟೈಮ್ ಫಿನಾನ್ಷಿಯಲ್ ಸೆಕ್ಯೂರಿಟಿ ಕೂಡ ಕೊಡುತ್ತೆ, ರೈಟ್? ಆ ಥರ ಒಂದು ಪೊಸಿಷನ್ ನೀವು ಹುಡ್ಕೊಳ್ಳೋದನ್ನ ನೋಡ್ತೀನಿ. ಸೊ ದಟ್ ನಿಮ್ಮ ಫ್ಯೂಚರ್ ತುಂಬಾ ಸೆಕ್ಯೂರ್ ಆಗಿರುತ್ತೆ. ಸೊ ಮೇ ಬಿ ನಿಮಗೊಂದು ಆಪರ್ಚುನಿಟಿ ಸಿಗ್ತಾ ಇರುತ್ತೆ ನಿಮ್ಮ ಲಾಂಗ್ ಟರ್ಮ್ ಫ್ಯೂಚರ್ನ ಸೆಕ್ಯೂರ್ ಆಗಿ ಮಾಡ್ಕೊಳ್ಳೋದಕ್ಕೆ. ಇಷ್ಟು ದಿನ ಪ್ರಾಬಬ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಬಟ್ ಈ ಮಂತ್ ಇಂದ ಅದರಲ್ಲಿ ಒಂದು ಏನೋ ದುಡ್ಡು ಸಿಗೋದು, ಅದರಿಂದ ಸಮ್ ಪಾಸಿಟಿವ್ ಚೇಂಜಸ್ ಬರೋದು. ಸೊ ಎಸ್ಪೆಷಲಿ ಇದು ಹೆಲ್ತ್ ವಿಚಾರದಲ್ಲೂ ಪಾಸಿಟಿವ್ ನೋಟ್. ಇದು ಯಾರೆಲ್ಲ ಹೆಲ್ತ್ ವೈಸ್ ಚಾಲೆಂಜಿಂಗ್ ಸಿಚುವೇಶನ್ ಅಲ್ಲಿ ಹೋಗ್ತಾ ಇದ್ರಿ, ನಿಮ್ಮ ಹೆಲ್ತ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಅವ್ರ ಹೆಲ್ತ್ ಆಗಿರ್ಬೋದು, ಓವರ್ ಆಲ್ ಹೆಲ್ತ್ ವೈಸ್ ತುಂಬಾ ಪಾಸಿಟಿವ್ ಮಂತ್ ಇದು. ಯಾರ್ದು ಹೆಲ್ತ್ ರಿಕವರ್ ಆಗೋದನ್ನ ನೋಡ್ತಾ ಇದ್ದೀನಿ. ಸೊ ಮೇ ಬಿ ಈ ಮಂತ್ ಬಂದ್ಬಿಟ್ಟು ಒಂದು ಏನೋ ಒಂದು ಹೊಸದು ಬಿಲ್ಡ್ ಮಾಡೋ ಮಂತ್. ನ್ಯೂ ಜಾಬ್ ಆಗಿರ್ಬೋದು, ನ್ಯೂ ಪ್ಲಾನ್ ಆಗಿರ್ಬೋದು, ನ್ಯೂ ರೋಟೀನ್ ಆಗಿರ್ಬೋದು, ಬೆಟರ್ ಆಫರ್ ನಿಮಗೆ ಸಿಗೋದು ಕಂಪನಿಲಿ, ಯುನೋ ಆ ಒಂದು ಫಸ್ಟ್ ಚೆಕ್ ನ ನೀವು ಕೊಡೋದು, ಯುನೋ ಫಸ್ಟ್ ಚೆಕ್ ಸೈನ್ ಆಗೋದು ನಿಮಗೆ, ಮೇ ಬಿ ನಿಮ್ಮ ಫಸ್ಟ್ ಹೋಮ್, ಫಸ್ಟ್ ಕಾರ್, ಫಸ್ಟ್ ವೆಹಿಕಲ್, ಫಸ್ಟ್ ಪ್ರಮೋಷನ್, ಫಸ್ಟ್ ಲ್ಯಾಂಡ್ ನ ಬೈ ಮಾಡೋದು. ಸೊ ಸಮಥಿಂಗ್ ನೀವೇನ್ ಇದ್ರ ಬಗ್ಗೆ ಕನ್ಸು ಕಟ್ಟಿದ್ರಿ, ಇನ್ಫ್ಯಾಕ್ಟ್ ಆ ಒಂದು ಕನ್ಸು ಫೈನಲಿ, ಆ ಕನ್ಸಿಗೆ ಒಂದು ಫಸ್ಟ್ ಹೆಜ್ಜೆ ನಿಮಗೆ ಪ್ರಾಪ್ತಿ ಆಗೋದು. ಈ ತರ ಒಂದ್ ತಥಾಸ್ತು ಅಂತ ಇಲ್ಲಿ ನೋಡ್ಬೋದು, ಈ ಇಮೇಜ್ ಅನ್ನೇ ನೋಡ್ಬೋದು. ಇದೊಂಥರ ಯೂನಿವರ್ಸ್ ತಗೋ ಅಂತ ಕೊಡ್ತಾ ಇರೋದು, ಯು ಡಿಸರ್ವ್ ದಿಸ್. ಈ ಒಂದು ಕಾಯಿನ್ ಬಂದ್ಬಿಟ್ಟು ಎಷ್ಟೋ ಕೋಟಿದಿದು ಇದಾಗಿರುತ್ತೆ, ವ್ಯಾಲ್ಯೂ ಇರುತ್ತೆ. ಸೊ ತಗೋ, ನೀನ್ ಡಿಸರ್ವ್ ಮಾಡ್ತೀಯಾ ಅಂತ ದೇವ್ರೆ ನಿಮಗೆ ಕೊಡೋದು, ಯುನೋ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ನಿಂಗೆ ಬೇಕು ಅಂತ ಕೊಡೋದು. ದಟ್ಸ್ ವೆರಿ ಬ್ಯೂಟಿಫುಲ್ ಈ ಎನರ್ಜಿ. ಸೊ ಓವರ್ ಆಲ್ ಎನರ್ಜಿ ವೆರಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಸೊ ಕರಿಯರ್ ಅಂತ ಬಂದ್ರೆ ಎಂಪ್ರೆಸ್. ಸೊ ಇದು ಯಾವ ತರ ಅಂದ್ರೆ, ನೀರ್ ಹಾಕೋದು. ಇವಾಗ ಪ್ಲಾಂಟ್ ಸೀಡ್ ಆಲ್ರೆಡಿ ಹಾಕಿರ್ತೀರಾ, ಬೀಜ ಆಲ್ರೆಡಿ ಹಾಕಿರ್ತೀರಾ ಒಂದ್ ಗಿಡ ಬೆಳೆಯೋದಕ್ಕೆ. ಎಂಪ್ರೆಸ್ ಅಂದ್ರೆ ಅದನ್ನ ಇನ್ನೂ ಕೇರ್ ಮಾಡೋದು, ವಾಟರ್ ಹಾಕೋದು, ಅದಕ್ಕೆ ಬೇಕಾಗಿರೋ ನ್ಯೂಟ್ರಿಷನ್ ನ ಹಾಕೋದು, ಬೆಳೆಸೋದು ಚೆನ್ನಾಗಿ, ಮದರ್ಲಿ ಲವ್ ಕೊಡೋದು, ಸೊ ದಟ್ ಅದು ಚೆನ್ನಾಗಿ ಬೆಳಿಲಿ ಅಂತ. ಸೊ ಮೇ ಬಿ ಕರಿಯರ್ ಒಂಥರ ನಿಮಗೆ ಒಂದು ಹೊಸ ನ್ಯೂ ಸ್ಟಾರ್ಟ್, ಡೆಫಿನೆಟ್ಲಿ ಒಂದು ನ್ಯೂ ಸ್ಟಾರ್ಟ್, ನ್ಯೂ ಪ್ಲೇಸ್ ಅಲ್ಲಿ ಸ್ಟಾರ್ಟ್ ಮಾಡೋದು, ಹೊಸ ಜಾಬ್ ಸ್ಟಾರ್ಟ್ ಮಾಡೋದು. ಸೊ ವಿತ್ ಲವ್ ನಿಮಗೆ ಕರಿಯರ್ ಈ ಮಂತ್ ಅಲ್ಲಿ ಒಂದು ಸ್ಟ್ರೆಸ್ಫುಲ್ ಅನ್ಸೋದೇ ಇಲ್ಲ. ನಾನು ಯಾಕಾರು ಈ ಕರಿಯರ್ನ ಚೂಸ್ ಮಾಡೋದ್ನೋ, ನನಗೂ ಈ ಎನರ್ಜಿಗೂ ಮ್ಯಾಚೇ ಆಗ್ತಾ ಇಲ್ಲ, ನನಗಿಲ್ಲಿ ವೈಬೇ ಮ್ಯಾಚ್ ಆಗ್ತಾ ಇಲ್ಲ, ನನಗಿಲ್ಲಿ ಎಫರ್ಟ್ ಹಾಕೋದಕ್ಕೇನೆ ಬೇಜಾರಾಗ್ತಾ ಇದೆ, ಈ ತರ ಎಲ್ಲ ಅನ್ಸಲ್ಲ ನಿಮಗೆ ಫೀಲ್ ಆಗುತ್ತೆ. ಓಕೆ, ನಾನು ಐ ಬಿಲಾಂಗ್ ಹಿಯರ್, ನಾನು ಇಲ್ಲೇ ವರ್ಕ್ ಮಾಡಕ್ ಇಷ್ಟಪಡ್ತೀನಿ, ನಾನು ಹ್ಯಾಪಿ ಆಗಿದ್ದೀನಿ, ನನ್ನ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊತಾ ಇದ್ದೀನಿ, ನಾನು ಏನೋ ಒಂಥರ ಡೇ ಬೈ ಡೇ, ಸ್ಟೆಪ್ ಬೈ ಸ್ಟೆಪ್ ನಾನು ಮುಂದುವರಿತಾ ಇದ್ದೀನಿ, ನನಗೆ ಈ ತರದೇ ಬೇಕು. ಆ ಗ್ರೋತ್, ಆ ಬ್ಯೂಟಿಫುಲ್ ಥಾಟ್ ಮೈಂಡ್ ಅಲ್ಲಿ ಇರುತ್ತೆ. ಒಂಥರ ಲೈಫಲ್ಲಿ ಎಲ್ಲ ಹ್ಯಾಪಿನೆಸ್ ನನಗೆ ಕರಿಯರ್ ಅಲ್ಲಿ ಬಂತು ಅಂತ ಫೀಲ್ ಆಗೋದು ನಿಮಗೆ. ಎಸ್ಪೆಷಲಿ ಯಾರೆಲ್ಲ ಸೈಡ್ ಹಸಲ್ ಮಾಡ್ತಾ ಇದ್ದೀರಾ, ಫ್ರೀಲ್ಯಾನ್ಸ್ ಆಗಿರ್ಬೋದು, ಸೊ ಅದೆಲ್ಲ ಈ ಒಂದು ಮಂತ್ ಅಲ್ಲಿ ಒಳ್ಳೆ ಬೂಮ್ ಆಗೋದನ್ನ ನೋಡ್ತಾ ಇದೀನಿ. ನಿಮಗೆ ಅಪ್ರಿಶಿಯೇಷನ್ ಸಿಗೋದು, ರಿವಾರ್ಡ್ ಸಿಗೋದು, ಏನೋ ಚೇಂಜಸ್ ಆಗುತ್ತೆ. ಅವಾಗ ನಿಮಗೆ ಫೀಲ್ ಆಗುತ್ತೆ, ಓಕೆ ನಾನೇನೋ ಅಚೀವ್ ಮಾಡಿದೆ, ಓಕೆ ಐ ಆಮ್ ವೆರಿ ಹ್ಯಾಪಿ ನಾವ್, ಬಿಕಾಸ್ ಯು ಲವ್ ವಾಟ್ ಯು ಡೂ. ನೀವು ಇಷ್ಟಪಟ್ಟು ಕೆಲಸ ಮಾಡ್ತೀರಾ, ಕಷ್ಟಪಟ್ಟು ಕೆಲಸ ಮಾಡಲ್ಲ. ಬರೀ ದುಡ್ಡಿಗೋಸ್ಕರ ಕೆಲಸ ಮಾಡ್ತಾ ಇರಲ್ಲ, ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ ಅಂತ ಕೂಡ ಕೆಲಸ ಮಾಡ್ತಾ ಇದ್ದೀರಾ. ಸೊ ದ ಥಿಂಗ್ ಈಸ್, ಎವ್ರಿ ಡೇ ನೀವು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡುವಂಥದ್ದು. ಸೊ ಈ ತರ ಮೇನ್ ಆಗಿ ಯಾರೆಲ್ಲ ಆರ್ಟಿಸ್ಟ್ ಇದ್ದೀರಾ, ರೈಟ್, ಆರ್ಟಿಸ್ಟ್ಗಳು ಯೂಶಲಿ ಒಬ್ಬೊಬ್ರಿಗೆ ಕೋಡಿಂಗ್ ಅಂದ್ರೆ ಅದೊಂಥರ ಓಕೆ ದುಡ್ಡಿಗೋಸ್ಕರ ಕೋಡಿಂಗ್ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಒಬ್ಬೊಬ್ರು ಹೆಂಗಂದ್ರೆ ಅವ್ರಿಗೆ ಅದ್ರಲ್ಲಿ ಪ್ಯಾಷನ್ನೇ ಇರುತ್ತೆ, ರೈಟ್, ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು, ಏನೋ ಒಂದು ಇನ್ವೆಂಟ್ ಮಾಡಬೇಕು. ರೀಸೆಂಟ್ ಆಗಿ ಒಬ್ಬ ಹ್ಯಾಕರ್, ಆಕ್ಚುಲಿ ಅವನು ಕೋಡರ್, ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ಅವನದು ಲಗೇಜ್
ಸಮ್ ಇಂಡಿಗೋ ಸಮಥಿಂಗ್ ಲೈಕ್ ಯಾವುದೋ ಒಂದು ಏರ್ಪೋರ್ಟಲ್ಲಿ ನೀವು ಕಳೆದೋಗ್ಬಿಟ್ಟಿತ್ತು. ಏರ್ಪೋರ್ಟ್ ಅವ್ರು ಪ್ರಾಪರಾಗಿ ರೆಸ್ಪಾಂಡ್ ಮಾಡಲಿಲ್ಲ ಅಂತ ಅವನದನ್ನ ಪ್ಯಾಷನ್ ಆಗಿ ತಗೊಂಡು ಏರ್ಪೋರ್ಟ್ ಅವ್ರ ವೆಬ್ಸೈಟ್ನೇ ಹ್ಯಾಕ್ ಮಾಡ್ಬಿಟ್ಟ ಅವ್ನ ಲಗೇಜ್ ಎಲ್ಲಿದೆ ಅಂತ ನೋಡೋದಕ್ಕೆ. ಸೊ ದ ಥಿಂಗ್ ಈಸ್, ಈ ತರ ನಿಮಗೆ ಒಂಥರ ಯಾರೋ ಫೋರ್ಸ್ಫುಲಿ ಮಾಡು 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 ಅಂತ ಅನಿಸ್ತಾ ಇರಲ್ಲ. ಇನ್ಫ್ಯಾಕ್ಟ್ ನೀವೇ ದಿನ ಎದ್ದು ನೀವೇ ಪ್ಯಾಷನೇಟ್ ಆಗಿ ವರ್ಕ್ ಮಾಡೋದಕ್ಕೆ ಹೋಗೋದು, ಪ್ಯಾಷನೇಟ್ ಆಗಿ ಮಾಡೋದಕ್ಕೆ ಹೋಗೋದು, ಈ ತರ ಒಂದು ಎನರ್ಜಿ ನೋಡ್ತಾ ಇದೀನಿ ಕರಿಯರ್ ವೈಸ್. ವೆರಿ ಬ್ಯೂಟಿಫುಲ್. ಲವ್ ಲೈಫ್ ನೋಡೋಣ ಇವಾಗ. ಸೊ ಲವ್ ಲೈಫಿಗೆ ಹೋಗೋದಕ್ಕೂ ಮುಂಚೆ ಒನ್ ಮೋರ್ ಗುಡ್ ಎಕ್ಸಾಂಪಲ್ ನನ್ನ ಮೈಂಡ್ ಸೆಟಲ್ಲಿ ಬಂದಿದ್ದು ಕರಿಯರ್ ಮತ್ತೆ ಓವರ್ ಆಲ್ ಎನರ್ಜಿ ನೋಡಿದಾಗ. ಫಾರ್ ಎಕ್ಸಾಂಪಲ್, ಒಬ್ಬ ಡಿಸೈನರಿಗೆ ಇರುತ್ತೆ ಲೈಕ್ ನಾನು ನಂದೇ ಒಂದು ಬೋಟಿಕ್ ಓಪನ್ ಮಾಡ್ಕೋಬೇಕು, ನಂದೇ ಸ್ವಂತ ಒಂದು ಶಾಪ್ ಓಪನ್ ಮಾಡ್ಕೊಬೇಕು, ನಾನೇ ಒಂದು ನಾನಾಗೆ ಕ್ಲೋತ್ಸ್ನ ಡಿಸೈನ್ ಮಾಡ್ಕೊಬೇಕು. ಸೊ ಈ ತರ ಡ್ರೀಮ್ಸ್ ಇರುತ್ತೆ. ಓಕೆ, ಸೊ ಈ ತರ ಇರ್ಬೇಕಾದ್ರೆ ಫೈನಲ್ ನಿಮಗೆ ಒಂದು ಆಪರ್ಚುನಿಟಿ ಸಿಗೋದು, ಸ್ಟಾರ್ಟ್ ಅಪ್ ಮಾಡೋದಕ್ಕೆ, ಫೈನಲಿ ಆ ಕನಸನ್ನ ನೆನಸು ಮಾಡ್ಕೊಳ್ಳೋದಕ್ಕೆ. ಸೊ ದಟ್ ಏನಾಗುತ್ತೆ, ನೀವು ಎವ್ರಿ ಡೇ ವರ್ಕ್ಗೆ ಒಂದು ಎಂಥೂಸಿಯಾಸಮ್ ಅಲ್ಲಿ ನೋಡ್ತೀರಾ, ಒಂದು ಖುಷಿಲಿ ಹೋಗ್ತೀರಾ, ಯಾರೋ ಫೋರ್ಸ್ಫುಲ್ ಆಗಿ ನೀವು ಹೋಗಲ್ಲ, ಆ ತರ ಮಾಡಲ್ಲ. ಓಕೆ, ಸೊ ದಟ್ ಈಸ್ ವೆರಿ ಅಮೇಝಿಂಗ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಲವ್ ಲೈಫ್ ಅಂತ ಬಂದಾಗ ಸ್ವಲ್ಪ ಎನರ್ಜಿ ಸ್ಲೋ ಡೌನ್. ಸೊ ಲವ್ ಲೈಫಿಗೆ ನೀವು ಪ್ರಾಬಬ್ಲಿ ಈ ಒಂದು ಮಂತ್ ಅಲ್ಲಿ ತುಂಬಾ ಸ್ಲೋ ಆಗಿ ತಗೊಂತೀರಾ. ಯಾರೆಲ್ಲ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ತುಂಬಾ ಸ್ಲೋ ಅಲ್ಲಿ ತಗೊಂತೀರಾ, ಯಾವುದೇ ರೀತಿ ಕನ್ಕ್ಲೂಷನ್ಗೆ ಬರಲ್ಲ. ಈ ಹಾರ್ಸ್ ನೋಡ್ಬೋದು, ಇದು ನಿಂತ್ಕೊಂಡ್ಬಿಟ್ಟಿದೆ, ಮೂವ್ ಆಗ್ತಾ ಇಲ್ಲ, ಎಲ್ಲಿದೆ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. ಸೊ ನಿಮಗೆ ಒಂದು ಥಾಟ್, ಎವ್ರಿ ಡೇ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀರಾ. ನೀವು ಎವ್ರಿ ಡೇ ಗುಡ್ ಮಾರ್ನಿಂಗ್ ಕಳ್ಸೋದು, ಕಾಲ್ ಮಾಡೋದು, ಹೋಗೋದಕ್ಕೂ ಮುಂಚೆ ಲೈಫಲ್ಲಿ ಏನಾಯ್ತು ಇವತ್ತು ಅಂತ ಹೇಳೋದು, ಶೇರ್ ಮಾಡೋದು, ಆ ಥರದ್ದೆಲ್ಲ ಮಾಡ್ತೀರಾ, ಕನ್ಸಿಸ್ಟೆನ್ಸಿ ಇರುತ್ತೆ. ಬಟ್ ಸ್ಟಡಿಯಾಗಿ, ಸೊ ದಟ್ ನೀವು ಈ ಒಂದು ಕನೆಕ್ಷನ್ ನಿಮಗೆ ಫ್ಯೂಚರ್ ಅಲ್ಲಿ ಸ್ಟ್ರೆಸ್ಫುಲ್ ಆಗಬಾರ್ದು, ಈ ಒಂದು ಕನೆಕ್ಷನ್ ನಿಮಗೆ ಟ್ರಾಮಾ ಬರಬಾರ್ದು, ಅದನ್ನೆಲ್ಲದನ್ನು ಯೋಚನೆ ಮಾಡ್ಕೊಂಡು ಸ್ಟಡಿಯಾಗಿ ಬಿಲ್ಡ್ ಮಾಡೋದನ್ನ ನೋಡ್ತಾ ಇದೀನಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀರಾ. ಮೇ ಬಿ ರೊಮ್ಯಾನ್ಸಿಗೆ ಈ ಮಂತ್ ಅಲ್ಲ. ಓಕೆ, ಇಟ್ಸ್ ಅಬೌಟ್ ಎವ್ರಿ ಡೇ ಮಾತಾಡೋದು, ಡೈಲಿ ಅವರಿಗೆ ಮುಖ ತೋರಿಸೋದು, ಅವ್ರನ್ನ ಅವಾಗ ಹೊರಗೆ ಕರ್ಕೊಂಡು ಹೋಗೋದು, ಆನೆಸ್ಟ್ ಆಗಿ ಮಾತಾಡೋದು, ಏನೇನಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳೋದು, ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದು, ನೀವು ಅವ್ರಿಗೆ ಒಂಥರ ಸೇಫ್ ಫೀಲ್ ಕೊಡೋದು. ಪಾಸಿಬಿಲಿಟಿ ಇದೆ. ಯಾವುದೇ ರೀತಿ ಡ್ರಾಮಾನ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ. ಡೇಟ್ಸ್ನ ಪ್ಲಾನ್ ಮಾಡೋದು, ಮೀಟ್ ಆಗೋದು, ಅದೆಲ್ಲ ಇರುತ್ತೆ. ಬಟ್ ಆ ರೊಮ್ಯಾನ್ಸ್ ಆ ಥರ ಒಂದೆಲ್ಲ ಕಾಣಿಸ್ತಾ ಇಲ್ಲ. ಬಟ್ ಯು ವಿಲ್ ಮೇಂಟೈನ್ ದಟ್ ಕನ್ಸಿಸ್ಟೆನ್ಸಿ ಅನ್ನೋದನ್ನ ನೋಡ್ತೀನಿ. ಪಾಸಿಬಿಲಿಟಿ ಇದೆ ನಿಮ್ಮ ಬೇರೆ ಲೈಫ್ ಬೇರೆ ಸೆಕ್ಟರ್ ಅಲ್ಲಿ ಏನೋ ಒಂದು ಎಕ್ಸೈಟಿಂಗ್ ಥಿಂಗ್ ಆಗ್ತಾ ಇದೆ. ಕರಿಯರ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಏನೋ ಒಂದು ಹೊಸ ಸ್ಟಾರ್ಟ್ಅಪ್ ಆಗಿರ್ಬೋದು, ನಿಮ್ಮ ಫೋಕಸ್ ಎಲ್ಲ ಅಲ್ಲಿ ಹೋಗಿರುತ್ತೆ. ಆ ಥರ ಮೇನ್ ಆಗಿ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ದ ಸನ್. ಓಕೆ, ಫಿನಾನ್ಷಿಯಲಿ ಲುಕ್ ಇಟ್ ದಿಸ್. ಆಲ್ರೆಡಿ ಫಿನಾನ್ಷಿಯಲಿ ನಿಮಗೆ ದೇವ್ರ ಒಂಥರ ದೇವ್ರ ಕಡೆಯಿಂದ ಗಿಫ್ಟ್ ಬಂದಂಗೆ ನಿಮಗೆ ನೀವು ಅರ್ನ್ ಮಾಡಿದ್ದೀರಾ ನೀವು. ಓಕೆ, ರಿವಾರ್ಡಿಂಗ್ ಮಂತ್ ಅಂತಾನೆ ಹೇಳ್ಬೋದು. ಸೊ ಫಿನಾನ್ಷಿಯಲ್ ಲೈಫಲ್ಲಿ ನಿಮ್ಮ ಒಂದು ಶೈನ್ ಆಗ್ತಾ ಇದೆ, ಸನ್ ಶೈನ್ ಆಗ್ತಾ ಇದೆ. ಸೊ ಫಿನಾನ್ಷಿಯಲ್ ಆಪರ್ಚುನಿಟೀಸ್ ಬರುತ್ತೆ, ದುಡ್ಡು ಮಾಡೋದಕ್ಕೆ ಬೆಟರ್ ಆಪರ್ಚುನಿಟಿ ಬರುತ್ತೆ. ಪಾಸಿಬಿಲಿಟಿ ಇದೆ. ಎಲ್ಲ ಡೆಪ್ಸ್, ಲೋನ್, ಅದನ್ನೆಲ್ಲ ಎಂಡ್ ಮಾಡ್ತೀರಾ ನೀವು. ಅದೆಲ್ಲ ಇರಲ್ಲ, ಕಡಿಮೆ ಇರುತ್ತೆ, ಸ್ಟ್ರೆಸ್ ಇರಲ್ಲ ನಿಮಗೆ ಫಿನಾನ್ಷಿಯಲಿ. ಒಂಥರ ವೆರಿ ಪಾಸಿಟಿವ್ ಮಂತ್ ಅಂತಾನೆ ನೋಡ್ತಾ ಇದೀನಿ ಇನ್ ಜನರಲ್ ಆಗಿ. ದ ಥಿಂಗ್ ಈಸ್, ಪಾಸಿಬಿಲಿಟಿ ಇದೆ ನೀವು ತುಂಬಾ ಸೇವಿಂಗ್ಸ್ ಮೇಂಟೈನ್ ಮಾಡಿದ್ದೀರಾ. ಓಕೆ, ಆ ಒಂದು ಸೇವಿಂಗ್ಸ್ನ ಫೈನಲಿ ಯೂಸ್ ಮಾಡ್ತಾ ಇದ್ದೀರಾ. ಈ ಒಂದು ಮಂತಲ್ಲಿ ಏನೋ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಸನ್ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಶೈನ್ ಆಗ್ತಾ ಇದೆ. ಏನೋ ಒಂದು ಹೊಸ ಅಡ್ವೆಂಚರ್ ಇಂದ ನಿಮಗೆ ದುಡ್ಡು ಮಾಡೋದು ನೋಡ್ತಾ ಇದ್ದೀನಿ. ತುಂಬ ಜನ ಯಾರೆಲ್ಲ ಟ್ರಾವೆಲರ್ ಇದ್ದೀರಾ, ಬ್ಲಾಗರ್ಸ್ ಎಲ್ಲ ಇದ್ದೀರಾ, ಇದರಿಂದ ನಿಮಗೆ ದುಡ್ಡು ಬರೋದನ್ನ ನೋಡ್ತಾ ಇದ್ದೀನಿ. ಪ್ರಮೋಷನ್ ಬರೋದು, ಅಡ್ವರ್ಟೈಸ್ಮೆಂಟ್, ಮಾರ್ಕೆಟಿಂಗಲ್ಲೆಲ್ಲ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ, ಇದರಿಂದ ನಿಮಗೆ ದುಡ್ಡು ಬರೋದನ್ನ ನೋಡ್ತಾ ಇದ್ದೀನಿ. ನಿಮ್ಮ ಒಂದು ಕ್ರಿಯೇಟಿವ್ ಮೈಂಡ್ಸೆಟ್, ನಿಮ್ಮ ಒಂದು ಆರ್ಟಿಸ್ಟಿಕ್ ಮೈಂಡ್ಸೆಟ್ಟಿಂದ ನೀವು ಫೈನಲಿ ದುಡ್ಡು ಮಾಡೋದು. ಥಿಂಗ್ ಈಸ್, ಸ್ಯಾಟಿಸ್ಫ್ಯಾಕ್ಷನ್ ಪ್ರಾಬಬ್ಲಿ ನಿಮಗೆ ಲವ್ ಲೈಫ್ ಸ್ವಲ್ಪ ಬೋರಿಂಗ್ ಆಗಿ ಹೋಗ್ತಾ ಇದೆ ಅನ್ಸ್ಬೋದು. ಬಟ್ ರೆಸ್ಟ್, ಕರಿಯರ್ ಆಗಿರ್ಬೋದು, ನಿಮ್ಮ ಮೇ ಬಿ ತುಂಬ ಜನ ಇಲ್ಲಿ ಏನು ನೋಡ್ತಾ ಇದ್ದೀರಾ, ನೀವು ಒಂಥರ ಗೋಲ್ ಓರಿಯೆಂಟೆಡ್ ಪರ್ಸನ್. ನಿಮಗೆ ಏನೋ ಒಂದು ಅಚೀವ್ ಮಾಡ್ಬೇಕಂತ ಇದೆ ಲೈಫಲ್ಲಿ, ಏನೇನೋ ಮಾಡ್ಬೇಕಂತ ಇದೆ, ಡ್ರೀಮ್ಸ್ ಅನ್ನೋದೊಂದಿದೆ. ಆ ಡ್ರೀಮ್ಸ್ ಫುಲ್ಫಿಲ್ಮೆಂಟ್ ಮಂತ್ ಇದು. ಸೊ ನಿಮ್ಮ ಫೋಕಸ್ ಲವ್ ಆಗಿರ್ಬೋದು ಅದ್ರ ಮೇಲೆಲ್ಲ ಇರಲ್ಲ. ನೀವು ಫೈನಲಿ ಆ ಒಂದು ಪ್ರೋಸೆಸ್ನ ಎಂಜಾಯ್ ಮಾಡೋದ್ರ ಬಗ್ಗೆ ಇರುತ್ತೆ ನಿಮಗೆ. ಸೊ ಎಸ್, ದಟ್ ಈಸ್ ಯು. ತುಂಬ ಸ್ಲೋ ಆಗಿ ತಗೊಂತೀರ ಲವ್ ಲೈಫ್ನ. ಬಟ್
ಶೈನ್ ಆಗೋದ್ರ ಕಡೆ ಡೆಫಿನೆಟ್ಲಿ ಶೈನ್ ಆಗ್ತೀರಾ. ಫೈನಲಿ ಡ್ರೀಮ್ ಕಮ್ ಟ್ರೂ ಆ ಥರ ಫೀಲ್ ಆಗೋದನ್ನ ನೋಡ್ತಾ ಇದ್ದೀನಿ ಈ ಒಂದು ಮಂತಲ್ಲಿ. ದಟ್ಸ್ ರಿಯಲಿ ಅಮೇಝಿಂಗ್. ಸೊ ಲೆಟ್ ಸಿ ಇನ್ನೂ ಏನೇನೆಲ್ಲ ಮೆಸೇಜಸ್ ಇದೆ ನಿಮಗೆ ಮೇ ಮಂತಲ್ಲಿ ಏನೇನೆಲ್ಲ ಆಗ್ಬೋದು ಅಂತ ಗ್ರೂಪ್ 2 ಅವ್ರಿಗೆ. ಸೊ ದೇರ್ ಈಸ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಎಸ್, ನಿಮಗೆ ಪಾಸಿಬಿಲಿಟಿ ಇದೆ ಲವ್ ಲೈಫ್ಗೆ ಜಾಸ್ತಿ ನೀವು ಟೈಮ್ ಕೊಡಲ್ಲ. ಯಾರೋ ಒಬ್ರ ಪ್ರಪೋಸ್ ಮಾಡಿದ್ರು ಅಂದ್ರೂ ಅದನ್ನ ನೀವು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ತಗೊಂತೀರ. ಓಕೆ ಮೀಟ್ ಆದ್ರು, ಓಕೆ ಮೆಸೇಜ್ ಮಾಡಿದ್ರು, ನಾಳೆನೇ ಮೀಟ್ ಆಗೋಣ, ವೀಕೆಂಡಲ್ಲಿ ಮೀಟ್ ಆಗೋಣ, ಇಷ್ಟೊಂದು ಎಕ್ಸೈಟ್ಮೆಂಟ್ ತೋರಿಸಲ್ಲ. ನೀವು ಸ್ಲೋ ಆಗಿ ತಗೋತೀರ. ಯಾರೇ ನಿಮ್ಮ ಲೈಫಲ್ಲಿ ಬಂದ್ರೂ ಅವ್ರನ್ನ ಸ್ಲೋ ಆಗಿ ಅಬ್ಸರ್ವ್ ಮಾಡ್ತೀರಾ, ಸ್ಟಡಿಯಾಗಿ ತಗೊಂತೀರ, ಸ್ಟಡಿಯಾಗಿ ಮೂವ್ ಮಾಡ್ತೀರಾ. ತುಂಬ ಒಂಥರ ಏನೋ ಕನ್ಕ್ಲೂಷನಿಗೆ ಬಂದ್ಬಿಡಲ್ಲ. ಸೆಕ್ಸ್ ವಿತ್ ಯು, ಆಲ್ ರೈಟ್. ಓಕೆ, ಸೊ ಎಸ್, ನಾನು ಯಾವುದೇ ರೀತಿ ನಿಮಗೆ ಇಲ್ಲಿ ಒಂದು ಕಮಿಟ್ಮೆಂಟ್ ಥರ ನೋಡ್ತಾ ಇಲ್ಲ. ಮೇ ಬಿ ನಿಮ್ಮ ಲೈಫ್ನ ಎಂಜಾಯ್ ಮಾಡ್ತೀರಾ. ನೀವು ಜಾಸ್ತಿ ಲಾಂಗ್ ಟರ್ಮ್ ಪ್ಲಾನ್ಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಲ್ಲ. ಜಸ್ಟ್ ಪಾಸಿಬಿಲಿಟಿ ಇದೆ ಲಿವ್ ಇನ್ ದ ಮೂಮೆಂಟ್ ಕೈಂಡ್ ಆಫ್ ಮಂತ್ ಇದು. ಆ ಮೂಮೆಂಟ್ನ ನೀವು ಎಂಜಾಯ್ ಮಾಡ್ತೀರಾ, ಬಟ್ ಆ ಪರ್ಸನ್ ಜೊತೆ ಏನೋ ಜಾಸ್ತಿ ಲಾಂಗ್ ಟರ್ಮ್ಸ್ ಬಗ್ಗೆ ಎಲ್ಲ ಪ್ಲಾನ್ ಮಾಡಲ್ಲ. ಓಕೆ, ಲೆಟ್ಸ್ ಸಿ ನಿಮಗೆ ಇನ್ನೂ ಏನೇನೆಲ್ಲ ಮೆಸೇಜಸ್ ಇದೆ ಅಂತ. ಗ್ರೂಪ್ 2 ಮೇ ಮಂತ್. ಮೂರು ಮೆಸೇಜಸ್ ಬಂದಿದೆ. ಒನ್ ಇಸ್ ಸಕ್ಸಸ್. ಐ ಟೋಲ್ಡ್ ಯು, ಫೈನಲಿ ನೀವು ಡ್ರೀಮ್ನ ಅಚೀವ್ ಮಾಡ್ತೀರಾ, ಡ್ರೀಮ್ನ ಮುಟ್ಬಿಟ್ಟು ಬರ್ತೀರಾ ಈ ಮಂತಲ್ಲಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ಹಾರ್ಟ್, ಲವ್, ಡೀಪ್ ಅಫೆಕ್ಷನ್ ಆ್ಯಂಡ್ ಕೇರಿಂಗ್. ಇಲ್ಲ ನಾನು ಏನು ನೋಡ್ತಾ ಇದ್ದೀನಿ, ಸಿಚುವೇಶನ್ಶಿಪ್ ಅಲ್ಲಿ ಇರೋರಿಗೆ ಬೆಸ್ಟ್ ಮಂತ್ ಅಂತ ನೋಡ್ತಾ ಇದ್ದೀನಿ. ಜಗ್, ಲೈಟ್ ಹಾರ್ಟೆಡ್, ಕೇರ್ ಫ್ರೀ ಟೈಮ್. ನಾನು ಮುಂಚೆನೆ ಹೇಳ್ದಂಗೆ ಯಾವುದೇ ರೀತಿ ಲಾಂಗ್ ಟರ್ಮ್ ಪ್ಲಾನ್ ಇವಾಗಲೇ ಮಾಡಲ್ಲ ನೀವು ಈ ಮಂತಲ್ಲಿ, ಎಸ್ಪೆಷಲಿ ಲವ್ ಲೈಫಲ್ಲಿ. ಜಸ್ಟ್ ಲಿವ್ ಇನ್ ದ ಮೂಮೆಂಟ್. ಆ ಮೂಮೆಂಟಿಗೆ ಅವ್ರು ಇಷ್ಟ ಆದ್ರೆ ಜಸ್ಟ್ ಹ್ಯಾವ್ ಫನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಯಾವುದೇ ರೀತಿಯಾಗಿ ಒಂದು ಸ್ಟೇಬಲ್ ಪರ್ಸನ್ ನೀವು ಈ ಒಂದು ಮಂತ್ ಮೀಟ್ ಆಗ್ತೀರಾ, ಅಥವಾ ಸ್ಟೇಬಲ್ ಪರ್ಸನ್ಗೆ ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ಕೂಡ ನಾನು ನೋಡ್ತಾ ಇಲ್ಲ. ಜಸ್ಟ್ ಗೋಯಿಂಗ್ ವಿತ್ ಅ ಫ್ಲೋ ತರ ಇರುತ್ತೆ ಲವ್ ಲೈಫ್ ಅಂತ ಬಂದ್ರೆ. ಬಟ್ ಯಾವುದೋ ಒಂದು ಡ್ರೀಮ್ನ ಅಚೀವ್ ಮಾಡ್ತೀರಾ ನೀವು ಈ ಒಂದು ಮಂತಲ್ಲಿ. ಓಕೆ, ಆ್ಯಂಡ್ ನಿಮ್ಮ ಕ್ಲೋಸ್ ಪೀಪಲ್ ಆಲ್ರೆಡಿ ಏನಿದ್ದಾರೆ ಅವರಿಂದ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅವ್ರು ನಿಮ್ಮ ಹತ್ರನೇ ಇರ್ತಾರೆ, ಆಸ್ ಅ ಸಪೋರ್ಟಿವ್ ಥರ ಇರ್ತಾರೆ. ಅವ್ರು ನಿಮಗೆ ಟೆನ್ಷನಿಂದ ದೂರ ಇರೋದಕ್ಕೆ ಹೆಲ್ಪ್ ಮಾಡ್ತಾರೆ. ಫೈನಲಿ ನೀವು ಸಕ್ಸಸ್ನ ಈ ಒಂದು ಮೇ ಮಂತಲ್ಲಿ ಅಚೀವ್ ಮಾಡೋದನ್ನ ನೋಡ್ತಾ ಇದ್ದೀನಿ. ವೆರಿ ಬ್ಯೂಟಿಫುಲ್ ಎನರ್ಜಿ ಸೆಕೆಂಡ್ ಗ್ರೂಪ್ ಅವರಿಗೆ. ನಾನಂತೂ ಡೆಫಿನೆಟ್ಲಿ ಕ್ಲೇಮ್ ಮಾಡ್ಕೊತಾ ಇದ್ದೆ ನಂದೇನಾದರೂ ಅರ್ತ್ ಝೋಡಿಯಾಕ್ ಸೈನ್ ಆಗಿದ್ದಿದ್ರೆ. ಓಕೆ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ವೃಷಭ ರಾಶಿ, ಕನ್ಯಾ ರಾಶಿ ಹಾಗೂ ಮಕರ ರಾಶಿ ಅವ್ರಿಗೆ ಏನನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಗೈಸ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್. I love you all. Bye-bye. ಹೆಲ್ಲೋ, ಯಾರೆಲ್ಲ ಥರ್ಡ್ ಆಪ್ಷನ್ ಅಥವಾ ಥರ್ಡ್ ಝೋಡಿಯಾಕ್ ಸೈನ್ಸಿಗೆ ಬಿಲಾಂಗ್ ಆಗ್ತೀರಾ ಅಂದರೆ ನಿಮ್ಮ ರಾಶಿ ಮಿಥುನ ರಾಶಿ, ಕುಂಭ ರಾಶಿ ಹಾಗೂ ತುಲಾ ರಾಶಿ ಆಗಿದ್ರೆ ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ಹೋಲ್ ಮೇ ಮಂತ್ಗೆ ನಿಮ್ಮ ಒಂದು ಫ್ಯೂಚರ್ ಹೆಂಗಿದೆ, ಆ್ಯಂಡ್ ಎಸ್ಪೆಷಲಿ ಲೈಕ್ ಕರಿಯರ್ ವೈಸ್, ಲವ್ ಲೈಫ್ ವೈಸ್, ಫಿನಾನ್ಷಿಯಲ್ ವೈಸ್, ಓವರ್ ಆಲ್ ಎನರ್ಜಿ ವೈಸ್ ನಿಮ್ಮ ಹೋಲ್ ಮಂತ್ ಹೆಂಗಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ತಡ ಮಾಡೋದು ಬೇಡ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಲೆಟ್ಸ್ ಸಿ. ಆ್ಯಂಡ್ ಇವಾಗ ಶಫಲ್ ಮಾಡೋಷ್ಟೊತ್ತಿಗೆ ಇನ್ಫ್ಯಾಕ್ಟ್ ಪಾಸಿಟಿವ್ ಏನಾದರೂ ಪಾಸಿಟಿವ್ ಮೂಮೆಂಟ್ಸ್ ಬಗ್ಗೆ ಯೋಚನೆ ಮಾಡಿ. ಆಲ್ ರೈಟ್, ಓಕೆ. ಸೊ ಒನ್ ಥಿಂಗ್, ಓಕೆ ಲೆಟ್ಸ್ ಸಿ. ಫಸ್ಟ್ ಟ್ಯಾರೋ ಕಾರ್ಡ್ನ ಪುಲ್ ಮಾಡೋಣ. ದೇರ್ ಈಸ್ 4 ಆಫ್ ವಾಂಡ್ಸ್ ಫಸ್ಟ್ ಕಾರ್ಡ್ ಆಗಿ ಬಂದಿದೆ. 10 ಆಫ್ ವಾಂಡ್ಸ್ ಸೆಕೆಂಡ್ ಕಾರ್ಡ್ ಆಗಿ ಬಂದಿದೆ. ಅಗೇನ್ 4 ಆಫ್ ಸ್ವಾರ್ಡ್ಸ್ ಥರ್ಡ್ ಕಾರ್ಡ್ ಆಗಿ ಬಂದಿದೆ. ಆ್ಯಂಡ್ ದಿ ಹ್ಯಾಂಗ್ಡ್ ಮ್ಯಾನ್
ಆಲ್ ರೈಟ್. ಸೊ 4 ಕಾರ್ಡ್ಸ್ ನಿಮ್ಮ ಕಣ್ಮುಂದೆ ಬಂದಿದೆ. ಫಸ್ಟ್ ಒನ್ ಓವರ್ ಆಲ್ ಮಂತ್ದು ಎನರ್ಜಿ ಹೇಳುತ್ತೆ. ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ನಿಮ್ಮ ಕರಿಯರ್ ಲೈಫ್ ಬಗ್ಗೆ ಹೇಳುತ್ತೆ. ಥರ್ಡ್ ಕಾರ್ಡ್ ನಿಮ್ಮ ಲವ್ ಲೈಫ್ ಬಗ್ಗೆ ಹೇಳುತ್ತೆ. ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ನಿಮ್ಮ ಫಿನಾನ್ಷಿಯಲ್ ಲೈಫ್ ಬಗ್ಗೆ ಹೇಳುತ್ತೆ. ಸೊ ಲೆಟ್ ಸಿ ಏನೆಲ್ಲ ಮೆಸೇಜಸ್ ನಿಮಗೆ ಬರುತ್ತೆ ಆ್ಯಂಡ್ ಏನೆಲ್ಲ ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮೇ ಮಂತಲ್ಲಿ, ಎಸ್ಪೆಷಲಿ ಏರ್ ಸೈನ್ಸ್ ಅವರು. ಓಕೆ, ಸೊ ಒನ್ ಥಿಂಗ್ ನಾವಿಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು ಅಂದ್ರೆ 4 ಆಫ್ ವಾಂಡ್ಸ್, ಬ್ಯೂಟಿಫುಲ್. ಈ ಕಾರ್ಡ್ನ ನೋಡ್ಬೋದು, ಬ್ಯೂಟಿಫುಲ್ ಎನರ್ಜಿ, ಮೇ ಎನರ್ಜಿ ಓವರ್ ಆಲ್ ಅಂತಾನೆ ಹೇಳ್ಬೋದು. ಬಿಕಾಸ್ ಕಾರ್ಡಲ್ಲೇ ನೋಡ್ಬೋದು ನೀವು ಒಂದು ಸೆಲೆಬ್ರೇಷನ್ ಆಗ್ತಾ ಇದೆ, ರೈಟ್. 4 ಅಂತ ಬಂದ್ರೆ 4 ಫ್ಯಾಮಿಲಿ ಬಗ್ಗೆ ಹೇಳುತ್ತೆ ಅಲ್ವಾ. 4 ಅಂತ ಬಂದ ಕೂಡಲೇ ಹೋಮ್ ಎನ್ವಿರಾನ್ಮೆಂಟ್ ಅಂತ ತೋರಿಸುತ್ತೆ. ಸೊ ಇಲ್ಲಿ ಏನೋ ಒಂದು ಮದುವೆ ಆಗ್ತಾ ಇರೋದು, ಏನೋ ಒಂದು ಈವೆಂಟ್ ಆಗ್ತಾ ಇರೋದು, ರೈಟ್, ಏನೋ ಒಂದು ಸೆಲೆಬ್ರೇಷನ್ ಆಗ್ತಾ ಇರೋದು. ಸೊ ಓವರ್ ಆಲ್ ಬೈ ಮಂತ್ ಎಂಡ್ ಒಳಗೆ ದೇರ್ ವಿಲ್ ಬಿ ಅ ರೀಸನ್, ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ರೀಸನ್ ಇರುತ್ತೆ, ಎಸ್ಪೆಷಲಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಅಂತಾನೆ ಹೇಳ್ಬೋದು. ಸೊ ಯಾರೆಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ, ಎನಿಥಿಂಗ್ ರಿಲೇಟೆಡ್ ಟು ಈವೆಂಟ್ ಅಲ್ವಾ, ನಿಮಗೊಂಥರ ಗ್ರೇಟ್ ಟೈಮ್ ಅಂತಾನೆ ಹೇಳ್ಬೋದು ನಿಮ್ಮ ಒಂದು ಟ್ಯಾಲೆಂಟ್ನ ಶೋಕೇಸ್ ಮಾಡೋದಕ್ಕೆ, ರೈಟ್, ನಿಮ್ಮ ಒಂದು ಕ್ರಿಯೇಟಿವಿಟಿನ ಶೋಕೇಸ್ ಮಾಡೋದಕ್ಕೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಏನೋ ಒಂದು ಅಚೀವ್ ಮಾಡಿರ್ತೀರಾ, ಓಕೆ, ಆ ಒಂದು ಅಚೀವ್ಮೆಂಟ್ನ ನಿಮ್ಮ ಓವರ್ ಆಲ್ ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದು, ಏನೋ ಅವ್ರ ಜೊತೆ ಹೇಳ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ಸೊ ಈ ಥರ ಒಂದು ಎನರ್ಜಿ ಎದ್ದು ಕಾಣ್ತಾ ಇದೆ. ಸೊ ಏನೋ ಒಂದು ಮೈಲ್ ಸ್ಟೋನ್ ರೀಚ್ ಆಗಿರೋದು, ಮೇ ಬಿ ಮುಂಚೆ ನೀವು ಎಫರ್ಟ್ ಹಾಕಿದ್ರಿ, ಮುಂಚೆ ನೀವು ಅದಕ್ಕೊಂದು ಟೈಮ್ ಸ್ಪೆಂಡ್ ಮಾಡಿದ್ರಿ, ಅದೇನೇ ಆಗಿರ್ಬೋದು, ನಿಮ್ಮ ಕರಿಯರಲ್ಲಿ ಆಗಿರ್ಬೋದು, ಎಸ್ಪೆಷಲಿ ಲವ್ ಲೈಫಲ್ಲೂ ಆಗಿರ್ಬೋದು. ಬಟ್ ಲವ್ ಲೈಫಿಗೆ ಸ್ಪೆಸಿಫಿಕ್ ಆಗಿ 4 ಬಂದಿದೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇಲ್ಲಿ ಈ ಒಂದು 4 ಕೈಂಡ್ ಆಫ್ ಸ್ಟಾಗ್ನೆಂಟ್ ತೋರಿಸ್ತಾ ಇದೆ. ಸೊ ಲೆಟ್ ಸಿ ಲವ್ ಲೈಫಿಗೆ ಲೇಟರ್ ಬರೋಣ. ಓವರ್ ಆಲ್ ಎನರ್ಜಿ ಇದು ಸಮಥಿಂಗ್, ನೀವು ಮೇ ಬಿ ನಿಮ್ಮ ಒಂದು ಲವ್ ಲೈಫ್ ಸ್ಟಾಗ್ನೆಂಟ್ ಆಗಿದೆ ಅಂದ ತಕ್ಷಣ ಅದು ನಿಮ್ಮ ಹ್ಯಾಪಿನೆಸ್ಸಿಗೆ ಎಫೆಕ್ಟ್ ಮಾಡುತ್ತಾ? ಇಲ್ಲ. ನೀವು ನಿಮಗೆ ಬೇಕಾದವ್ರ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಓವರ್ ಆಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತೀರ. ಐ ಡೋಂಟ್ ಥಿಂಕ್ ನಿಮ್ಮ ರೆಸ್ಟ್ ಆಫ್ ಕರಿಯರ್ ಎನರ್ಜಿ, ಲವ್ ಎನರ್ಜಿ ಅಥವಾ ಫಿನಾನ್ಷಿಯಲ್ ಎನರ್ಜಿ ನಿಮ್ಮ ಓವರ್ ಆಲ್ ಹ್ಯಾಪಿನೆಸ್ಸಿಗೆ ಎಫೆಕ್ಟ್ ಮಾಡುತ್ತೆ ಅಂತ. ಡೆಫಿನೆಟ್ಲಿ ನೋ. ಓವರ್ ಆಲ್ ಹ್ಯಾಪಿನೆಸ್ ಮೀಟರ್ ಬರುತ್ತಲ್ವ, 10%, 20% ಆ ಥರ, ಇದು 100% ಅಲ್ಲೇ ಇದೆ. ಸೊ ಇಟ್ಸ್ ಮೋರ್ ಲೈಕ್ ಒಂದ್ ಕಡೆ ಸೆಕ್ಟರ್ ಅಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಇನ್ನೊಂದ್ ಕಡೆ ಸೆಕ್ಟರ್ ನಿಮಗೆ ಸಕ್ಸಸ್ನ ಕೊಡೋದು, ಒಂದು ಸಕ್ಸಸ್ ಅಕಾಂಪ್ಲಿಷ್ಮೆಂಟ್ ಸಿಗೋದು ನೋಡ್ತಾ ಇದ್ದೀನಿ. ಹಾರ್ಡ್ ವರ್ಕಿಗೆ ಫೈನಲಿ ರಿಸಲ್ಟ್ ಸಿಗೋದನ್ನ ನೋಡ್ತಾ ಇದ್ದೀನಿ. ಇಟ್ಸ್ ಮೋರ್ ಲೈಕ್ ಏನು ಗೊತ್ತಾ, ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಫೈನಲಿ ರ್ಯಾಪ್ ಅಪ್ ಆಗೋದು, ಫೈನಲಿ ಆ ಪ್ರಾಜೆಕ್ಟ್ ಮುಗ್ದೋಗೋದು, ಆ ಒಂದು ಖುಷಿಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಏನೋ ಗೆಟ್ ಟುಗೆದರ್ ಮಾಡೋದು. ಡೆಫಿನೆಟ್ಲಿ ಈ ಒಂದು ಮಂತಲ್ಲಿ ನೀವೊಂದು ಫಂಕ್ಷನ್ ಅಟೆಂಡ್ ಆಗೇ ಆಗ್ತೀರಾ, ಫ್ಯಾಮಿಲಿ ಟುಗೆದರ್ನೆಸ್ ಇದ್ದೇ ಇರುತ್ತೆ. ಆ ಒಂದು ಹೋಮ್ ಎನ್ವಿರಾನ್ಮೆಂಟ್ ಅಲ್ಲಿ ನಿಮ್ಮ ಪೆಟ್ ಜೊತೆ ಆಗಿರ್ಬೋದು, ಆ ಒಂದು ಟೋಟಲ್ ಹ್ಯಾಪಿನೆಸ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಏನೋ ಒಂದು ಪಾರ್ಟಿ ಹೋಸ್ಟ್ ಮಾಡ್ತಾ ಇದ್ದೀರಾ, ಇನ್ ಕೇಸ್ ನೀವು ಸಿಟಿಲಿ ಇದ್ದೀರಾ, ಫ್ರೆಂಡ್ಸ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂದ್ರೆ ಸಮಥಿಂಗ್ ಏನೋ ಒಂದು ಖುಷಿಗೆ ನೀವು ಪಾರ್ಟಿ ಹೋಸ್ಟ್ ಮಾಡೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಮನೆ ಎನ್ವಿರಾನ್ಮೆಂಟ್ ಅಲ್ಲಿ ಏನಾದ್ರು ಸ್ವಲ್ಪ ಚೇಂಜಸ್ ಮಾಡೋದು, ಏನೋ ಒಂದಷ್ಟು ಹೊರಗಡೆ ಗಾರ್ಡನಿಂಗ್ ಮಾಡಿಸೋದು, ಅಥವಾ ಮನೆ ಹೊರಗಡೆ ಏನಾದರೂ ಒಂಥರ ಸ್ಪೆಷಲ್ ಆಗಿ ಆಲ್ಟ್ರೇಷನ್ ಮಾಡಿಸೋದು. ಇಟ್ಸ್ ಲೈಕ್ ನಾನು ಏನ್ ನೋಡ್ತಾ ಇದ್ದೀನಿ, 4 ಅಂದ್ರೆ ಇದು ಬರೀ ಇದಲ್ಲಿ ನೋಡ್ಬೋದು, ಬರೀ ಇಲ್ಲಿ ಹುಡುಗ ಹುಡುಗಿ ಅಲ್ಲ, ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಲ್ ಟೀಮ್ ಇದೆ, ಅಂದ್ರೆ ಫುಲ್ ಜನಾನೇ ಇದ್ದಾರೆ ಇಲ್ಲಿ. ಅಂದ್ರೆ ನೀವು ಅಲೋನ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇರೋದಲ್ಲ, ಅಲೋನ್ ಆಗಿ ಸೆಲೆಬ್ರೇಟ್ ಮಾಡೋದಂದ್ರೆ ಪ್ರಾಬಬ್ಲಿ 2 ಆಫ್ ಕಪ್ಸ್ ಬರ್ಬೋದು ಅಲ್ವಾ, 2 ಲವರ್ಸ್ ಕಾರ್ಡ್ ಬರ್ಬೋದು. ಬಟ್ ಇಟ್ಸ್ ಮೋರ್ ಲೈಕ್ ಒಂದು ಹೋಲ್ ಟೀಮ್ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಇನ್ ಕೇಸ್ ನೀವು ಟೀಮಲ್ಲಿ ಏನಾದ್ರು ಕೊಲಾಬ್ರೇಟ್ ಮಾಡಿಬಿಟ್ಟು ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ಡೆಫಿನೆಟ್ಲಿ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ನಿಮಗೆ ಆ ಒಂದು ಸಿಚುವೇಶನ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ರೀಸನ್ ಸಿಗುತ್ತೆ ಅಂತ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಸಮ್ ಫ್ಯಾಮಿಲಿ ಒಕೇಶನ್ ಅಲ್ಲಿ, ಯಾವುದೋ ಒಂದು ಮದುವೆ ಫಂಕ್ಷನ್ ಆಗಿರ್ಬೋದು, ಸೆಲೆಬ್ರೇಷನ್ ಅಲ್ಲಿ ನೀವು ಒಂದು ಸ್ಪೆಷಲ್ ಪರ್ಸನ್ ನ ಮೀಟ್ ಆಗೋದು ನೋಡ್ತಾ ಇದ್ದೀನಿ. ಎಸ್, ಯಾರಾದ್ರೂ ಇನ್ ಕೇಸ್ ಆಕ್ಟಿವ್ ಆಗಿ ಒಂದು ಪಾರ್ಟ್ನರ್ನ ಹುಡುಕ್ತಾ ಇದ್ದೀರಾ, ಅದು ಮದ್ವೆಗಾಗಿರ್ಬೋದು, ಎನಿಥಿಂಗ್, ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ನೀವೊಂದು ನಿಮ್ಮ ಒಂದು ಎನರ್ಜಿಗೆ ಫಸ್ಟ್ ಆಫ್ ಆಲ್ ಮ್ಯಾಚ್ ಆಗುವಂತ ಪರ್ಸನ್ ನೀವು ಹುಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ. ದಟ್ಸ್ ರಿಯಲಿ ಅಮೇಝಿಂಗ್. ಜಸ್ಟ್ ಮಿನಿಟ್ ಗೈಸ್, ಇದನ್ನ ಇಟ್ಬಿಡ್ತೀನಿ. ಓಕೆ,
ಸೊ ಓಕೆ, ದಟ್ ವಾಸ್ ಅಬೌಟ್ ಓವರ್ ಆಲ್ ಎನರ್ಜಿ. ನಾವು ಕರಿಯರ್ ಎನರ್ಜಿಗೆ ಬರೋಣ. 10 of Wands ಇದೆ. ಸೊ ಈ ಒಂದು ಇಮೇಜ್ ನೋಡಿದಾಗಲೇ ನಿಮಗೆ ಅನ್ನಿಸ್ಬೋದು ಏನೋ ಒಂಥರ ಬರ್ಡನ್ ತಗೊತಾ ಇರೋದು, ಏನೋ ಒಂಥರ ಎಕ್ಸ್ಟ್ರಾ ಬರ್ಡನ್ ತಗೊತಾ ಇರೋದು, ಅಥವಾ ಕೆಲಸ ಒಂಥರ ಬರ್ಡನ್ ತರ ಫೀಲ್ ಆಗ್ತಾ ಇರೋದು, ಅಥವಾ ಎಷ್ಟು ದಿನ ವರ್ಕ್ ಮಾಡಿದೆ ಇದೊಂದ್ಸತಿ ವರ್ಕ್ ಮಾಡ್ಬಿಡೋಣ ಮುಗ್ದೋಗ್ಬಿಡುತ್ತೆ, ಆ ಒಂದು ಫೋಕಸ್ ಅಲ್ಲಿ ಎಲ್ಲದನ್ನು ಕೆಲಸ ಮಾಡ್ತಾ ಇರೋದು. ಸೊ ಇಟ್ಸ್ ಮೋರ್ ಲೈಕ್ 10 ನಂಬರ್ ಇದೆ ಇಲ್ಲಿ ಅಗೇನ್. ಓಕೆ, 10 ಅಂತ ಅಂದ್ರೆ ರ್ಯಾಪ್ ಅಪ್, ಅದು ಇನ್ನೇನು ಮುಗೀತು. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಫಸ್ಟ್ ಹಾಫ್ ಆಫ್ ದ ಮಂತ್ ಸ್ವಲ್ಪ ನಿಮಗೆ ಸ್ಟ್ರೆಸ್ ಜಾಸ್ತಿನೇ ಇರುತ್ತೆ, ಬಟ್ ಇಟ್ ವಿಲ್ ಬಿ ವರ್ತ್ ಇಟ್. ಬಿಕಾಸ್ ಇದು ಎಂಡ್ ಆಗಿದ ಕೂಡಲೇ ಒಂದು ಸೆಲೆಬ್ರೇಷನ್ ನೋಡ್ತಾ ಇದೀನಿ. ಫೈನಲಿ ಒಂದು ಪ್ರಾಜೆಕ್ಟ್ ನ ಕಷ್ಟಪಟ್ಟು ಎಂಡ್ ಮಾಡಿ ಆ ಸ್ಟ್ರೆಸ್ ಇಂದ ಫೈನಲ್ ನೀವು ಹೊರಗೆ ಬಂದು ಅದ್ರ ಬಗ್ಗೆ ಸೆಲೆಬ್ರೇಟ್ ಮಾಡೋದನ್ನ ನೋಡ್ತಾ ಇದೀನಿ. ಆ ಒಂದು ಟಾರ್ಗೆಟ್ ರೀಚ್ ಆಗ್ತೀರಾ, ಫೈನಲಿ ರೀಚ್ ಆಗಿದ್ದಕ್ಕೆ ನೀವು ಇಲ್ಲಿ ಸೆಲೆಬ್ರೇಟ್ ಮಾಡೋದು, ಏನಾದ್ರು ವೆಕೇಶನ್ಗೆ ಹೋಗೋದು, ಯುನೋ. ಬಟ್ ಎಟ್ ದ ಸೇಮ್ ಟೈಮ್ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಮೇ ಬಿ ನೀವು ಓವರ್ ಲೋಡ್ ಕ್ಯಾರಿ ಮಾಡ್ತಾ ಇದ್ದೀರಾ. ಅಂದ್ರೆ ಇವಾಗಷ್ಟೇ ಒಂದು ಪ್ರಾಜೆಕ್ಟ್ ಮುಗ್ದಿದೆ, ಆಲ್ರೆಡಿ ನೀವು ಇನ್ನೊಂದು ಪ್ರಾಜೆಕ್ಟಿಗೆ ಸೈನ್ ಹಾಕ್ತಾ ಇರೋದನ್ನ ನೋಡ್ತಾ ಇದೀನಿ. ಆಲ್ರೆಡಿ ನೀವು ಇನ್ನೊಂದೆರಡು ಕೆಲಸ ಆಲ್ಟರ್ನೇಟ್ ಆಗಿ ಮಾಡೋಣ, ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ತಗೊಳ್ಳೋದನ್ನ ನೋಡ್ತಾ ಇದೀನಿ, ಸ್ವಲ್ಪ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದನ್ನ ನೋಡ್ತಾ ಇದೀನಿ. ಬರೀ ಒಂದೇ ಕೆಲಸ ಬೇಡ, ಆಲ್ಟರ್ನೇಟಿವ್ ಆಗಿ ಫ್ರೀಲಾನ್ಸ್ ಮಾಡೋಣ, ಇನ್ನೇನೋ ಒಂದು ಮಾಡೋಣ, ಸೈಡ್ ಹಸಲ್ ಮಾಡೋಣ, ಇದ್ರಲ್ಲಿ ತುಂಬಾ ಸ್ಟ್ರೆಸ್ ತಗೊಳ್ಳೋದನ್ನ ನೋಡ್ತಾ ಇದೀನಿ. ಏನೋ ತುಂಬಾ ರೆಸ್ಪಾನ್ಸಿಬಿಲಿಟಿ ತಗೊಂತಾ ಇದ್ದೀರಾ. ಅಟ್ ದ ಸೇಮ್ ಟೈಮ್ ಒಂದು ಗ್ರೂಪ್ ನ ಮೇಂಟೈನ್ ಮಾಡ್ತಾ ಇದ್ದೀರಾ. ಮೇ ಬಿ ಅಟ್ ದ ಸೇಮ್ ಟೈಮ್ ನೀವು ಮಲ್ಟಿಪಲ್ ರೋಲ್ಸ್ ನ ಆಕ್ಸೆಪ್ಟ್ ಮಾಡ್ಕೊಂತ ಇದ್ದೀರಾ. ಒಂದ್ ಕೆಲಸ ಅಲ್ಲ, 2-3 ಕೆಲಸ ಅಟ್ ದ ಸೇಮ್ ಟೈಮ್ ಮಾಡೋದಕ್ಕೆ. ಐ ನೋ ಡೆಡ್ ಲೈನ್ಗೆ ವೆರಿ ಕ್ಲೋಸ್ ಆಗಿದ್ದೀರಾ ಅಂತ, ಬಟ್ ಅಟ್ ದ ಸೇಮ್ ಟೈಮ್ ಅನ್ನೆಸೆಸರಿ ರೋಲ್ಸ್, ಅನ್ನೆಸೆಸರಿ ಕೆಲಸನ ಆಕ್ಸೆಪ್ಟ್ ಮಾಡ್ಕೊಂತ ಇದ್ದೀರಾ ಕರಿಯರ್ ವಿಚಾರದಲ್ಲಿ. ಬಟ್ ನಾನು ಇಲ್ಲಿ ಏನ್ ನೋಡ್ತಾ ಇದೀನಿ ಅಂದ್ರೆ, ಇವಾಗ ಯಾರು ಬಂದ್ಬಿಟ್ಟು ನಿಮಗೆ ಈ ಕೆಲಸ ಮಾಡ್ಕೊಡು, ಇದಕ್ಕೆ ಹೆಲ್ಪ್ ಮಾಡ್ಕೊಡು, ಇದು ಕೋಡಿಂಗ್ ನಂಗೆ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಗೈಡ್ ಮಾಡು ಅಂತ ಬಂದ್ರೆ, ನೀವು ನೋ ಅನ್ನೋದನ್ನ ಸ್ವಲ್ಪ ಕಲಿಬೇಕು. ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ, ನೀವು ಎಲ್ಲದಕ್ಕೂ ಎಸ್ ಅಂತೀರಾ, ಹೆಲ್ಪ್ ಮಾಡೋದಕ್ಕೆ ಆಲ್ವೇಸ್ ರೆಡಿ ಅಂತ ಇರ್ತೀರಾ, ಬಟ್ ಸಮ್ಟೈಮ್ಸ್ ಆ ಒಂದು ಎನರ್ಜಿ ಬೇಡ ನಿಮಗೆ. ನಿಮ್ಮ ಎನರ್ಜಿ ಎಷ್ಟೇ ಅದು ನೋಡ್ಕೊಳ್ಳಿ, ಅದು ಎನರ್ಜಿಗಿಂತ ಓವರ್ ಆಗಿ ವರ್ಕ್ ಮಾಡೋದಕ್ಕೆ ಹೋದ್ರೆ ಅದು ಬರ್ಡನ್ ಆಗುತ್ತೆ. ಐ ನೋ ನಿಮಗೆ ಏನೋ ಒಂದಕ್ಕೆ ಡೆಡ್ ಲೈನ್ ಇದೆ, ಏನೋ ಒಂದಕ್ಕೆ ಗಿವ್ ಅಪ್ ಮಾಡಬಾರ್ದು ಅಂತ ನೀವು ರೆಡಿ ಆಗಿಬಿಟ್ಟಿದ್ದೀರಾ, ಮೆಂಟಲಿ ಪ್ರಿಪೇರ್ ಆಗಿದ್ದೀರಾ. ಬಟ್ ಸಮ್ಟೈಮ್ಸ್ ಇಟ್ಸ್ ಓಕೆ, ನೀವು ಯಾರನ್ನಾರು ಹೆಲ್ಪ್ ಕೇಳೋದಿದ್ರೆ, ಸಪೋರ್ಟ್ ಕೇಳೋದಿದ್ರೆ, ಅದೇ ಒಂದು ಕೆಲಸನ ಇನ್ನೊಬ್ರ ಜೊತೆ ಶೇರ್ ಮಾಡ್ಕೊಂಡು ಕೆಲಸ ಮಾಡೋದಿದ್ರೆ, ಇಫ್ ಪಾಸಿಬಲ್ ಸಪೋರ್ಟ್ ಕೇಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಒನ್ ಥಿಂಗ್ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಎಲ್ಲಾದು ಮಾಡ್ಬೇಕು, ಎಲ್ಲಾದು ಮಾಡಿ ಮುಗಿಸ್ಬೇಕು, ಎಲ್ಲಾದು ಆನ್ ಟೈಮ್ ಮಾಡ್ಬೇಕು ಅಂತ ನಿಮಗೆ ನೀವೇ ತುಂಬಾ ಪ್ರೆಷರ್ ಹಾಕೊಂತ ಇದ್ದೀರಾ, ತುಂಬಾ ಸ್ಟ್ರೆಸ್ ಹಾಕೊಂತ ಇದ್ದೀರಾ. ಇಫ್ ಪಾಸಿಬಲ್ ನೀವ್ ಏನ್ ಮಾಡ್ಬೇಕು, ಲಿಸ್ಟ್ ಮಾಡ್ಕೊಳ್ಳಿ, ಏನೆಲ್ಲ ಇಂಪಾರ್ಟೆಂಟ್ ಇದೆ, ಇವತ್ತು ಏನೆಲ್ಲ ಕೆಲಸ ಮಾಡೋದು ತುಂಬಾ ಇಂಪಾರ್ಟೆಂಟ್ ಫ್ಯೂಚರ್ಗೆ, ಅದನ್ನೆಲ್ಲ ಲಿಸ್ಟ್ ಡೌನ್ ಮಾಡ್ಕೊಳ್ಳಿ. ಲಿಸ್ಟ್ ಡೌನ್ ಮಾಡ್ಕೊಬಿಟ್ಟು ಏನೆಲ್ಲ ಇಂಪಾರ್ಟೆಂಟ್ ಅದಕ್ಕೆ ಸರ್ಕಲ್ ಹಾಕ್ಬಿಟ್ಟು ಅದನ್ನ ಮಾತ್ರ ಮಾಡಿ ಮುಗಿಸಿ. ಅನ್ನೆಸರಿ, ಬಿಕಾಸ್ ಈ ಒಂದು ಎನರ್ಜಿ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನಾನು ಮುಂಚೆನೂ ಈ ತರ ಮಾಡ್ತಾ ಇದ್ದೆ. ಬಿಕಾಸ್ ನಾನು ಮುಂಚೆ ಇಂಗ್ಲಿಷ್ ಅಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೆ, ಬಟ್ ಆ ಒಂದು ಟೈಮಲ್ಲಿ ನಾನು ಝೋಡಿಯಾಕ್ ಸೈನ್ಸ್ ಬೇಸ್ಡ್ ಆಗಿ ತುಂಬಾ ವಿಡಿಯೋ ಮಾಡ್ತಾ ಇದ್ದೆ. ಬಟ್ ನಂಗೆ ಅದು ಏನಾಗ್ತಾ ಇತ್ತು, ಎನರ್ಜಿ ತುಂಬಾನೇ ಹೋಗ್ತಾ ಇತ್ತು. ಬಟ್ ನಾನು ತುಂಬಾ ಪುಷ್ ಮಾಡ್ಕೊತಾ ಇದ್ದೆ ಆ ಒಂದು ಮೂಮೆಂಟ್ ಅಲ್ಲಿ. ಅರ್ಲಿ 20s ಅಲ್ಲಿ ಇರ್ಬೇಕಾದ್ರೆ ಆ ಜೋಶ್ ಇತ್ತು. ಬಟ್ ಇವಾಗ ನಾನು ಅದನ್ನ ಮಾಡಕ್ಕಾಗಲ್ಲ, ಬಿಕಾಸ್ ಇವಾಗ ನನ್ನ ಎನರ್ಜಿ ಎಷ್ಟು ನನಗೆ ಗೊತ್ತಿದೆ, ನಾನು ಎಷ್ಟು ಇಂಪಾರ್ಟೆಂಟ್ ಇಲ್ಲ ಇವಾಗ ನಂಗೆ ಗೊತ್ತಿದೆ. ನಾನು ಎಲ್ಲ ಆಕ್ಟಿವಿಟೀಸ್ ನಾನು ಮಾಡೋದಕ್ಕಾಗಲ್ಲ. ಒಂದ್ ಬೇಕು ಅಂದ್ರೆ ನಾನು ಆಟೋಮೆಟಿಕ್ ಆಗಿ ನಾನು ಗಿವ್ ಅಪ್ ಮಾಡ್ತೀನಿ. ರೈಟ್, ದಟ್ ಈಸ್ ಮೀ. ಸೊ ನಿಮಗೆ ಅದರಲ್ಲಿ ಫುಲ್ಫಿಲ್ಮೆಂಟ್ ಆಗಿ ಎನರ್ಜಿನೂ ಉಳಿದ್ರೆ ಇಟ್ಸ್ ಫೈನ್. ಬಟ್ ಎಲ್ಲದನ್ನು ಒಟ್ಟಿಗೆ ಮಾಡ್ತೀನಿ ಅಂದ್ರೆ ಇಟ್ ಈಸ್ ನಾಟ್ ನೆಸೆಸರಿ. ಸಮ್ಟೈಮ್ಸ್ ಒಂದನ್ನ ಗಿವ್ ಅಪ್ ಮಾಡ್ಬೇಕಾಗತ್ತೆ. ಸೈಡ್ ಹಸಲ್ ಆಗಿರ್ಬೋದು, ಇನ್ನೇನೋ ಒಂದಾಗಿರ್ಬೋದು. ಓವರ್ ಸ್ಟ್ರೆಸ್ ತಗೊಳ್ಳೋದು ನಾಟ್ ಎ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ಲವ್ ಲೈಫ್ಗೆ 4 of Swords ಬಂದಿದೆ. ಇದ್ರಲ್ಲಿ ನೋಡ್ಬೋದು ಈ ಪರ್ಸನ್ ಒಂಥರ ಮಲ್ಕೊಂಡಿರೋದು, ಅಂದ್ರೆ ಯೋಚನೆ ಮಾಡ್ತಾ ಇರೋದು, ಹೀಲ್ ಮಾಡ್ಕೊತಾ ಇರೋದು, ನೆಕ್ಸ್ಟ್ ಆಕ್ಷನ್ ತಗೊಳೋದಕ್ಕೂ ಮುಂಚೆ ತುಂಬಾ ಯೋಚನೆ ಮಾಡ್ತಾ ಇರೋದು. ದಿಸ್ ಇಸ್ 4 of Swords. ಸೊ ಒಂದು ಸ್ಟಾಗ್ನೆಂಟ್ ಪೀರಿಯಡ್ ನೋಡ್ತಾ ಇದ್ದೀನಿ. ನೀವೇ ಒಂದು ಪಾಸ್ ಕೊಟ್ಟಿದ್ದೀರಾ, ಪ್ರಾಬಬ್ಲಿ ಲವ್ ಲೈಫ್ಗೆ ಒಂದು ಪಾಸ್ ಕೊಟ್ಟಿದ್ದೀರಾ, ಎಮೋಷನಲ್ ಹೆಲ್ತ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಜಸ್ಟ್ ಇವಾಗ ಕೆಲಸದ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಪ್ರಾಬಬ್ಲಿ ಲವ್ ಲೈಫಿಗೆ ಒಂದು ಪಾಸ್ ಕೊಟ್ಟಿರೋ ಪಾಸಿಬಿಲಿಟಿ ಇದೆ. ಅಂಡ್ ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ನೆಕ್ಸ್ಟ್ ಲವ್ ಲೈಫಿಗೆ ಹೋಗೋದಕ್ಕೂ ಮುಂಚೆ, ನೆಕ್ಸ್ಟ್ ಇನ್ನೊಂದು ಕನೆಕ್ಷನ್ಗೆ ಹೋಗೋದಕ್ಕೂ ಮುಂಚೆ ಫಸ್ಟ್ ನಾನು ರೀಚಾರ್ಜ್ ಆಗೋಣ, ಫಸ್ಟ್ ನಾನು ಬ್ಯಾಕ್ ಟು ಫಾರ್ಮ್ ಬರೋಣ, ಅದಕ್ಕೋಸ್ಕರ ಪಾಸ್ ತಗೊಳ್ಳೋಣ, ಆ ತರ ಯೋಚನೆ ಮಾಡ್ತಾ ಇದ್ದೀರಾ. ಇಟ್ಸ್ ಮೋರ್ ಲೈಕ್ ಮೇ ಬಿ
ಯಾವುದೋ ಒಂದು ಕನೆಕ್ಷನ್ ಏನೋ ನಿಮಗೆ ಒಂಥರ ಲೈಕ್ ಎನರ್ಜಿ ಫುಲ್ ಲೋ ಮಾಡಿರೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಯು ಆರ್ ನಾಟ್ ರೆಡಿ ಇವಾಗ ಕನೆಕ್ಷನ್ಗೆ ಎಫರ್ಟ್ ಹಾಕೋದಕ್ಕೆ. ಇಟ್ಸ್ ಲೈಕ್ ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ನಿಮಗೆ ಸ್ವಲ್ಪ ನೀವು ಡೇಟಿಂಗ್ ಲೈಫಿಂದ ಸ್ವಲ್ಪ ಆಫ್ ಆಗಬೇಕು. ಇಫ್ ಪಾಸಿಬಲ್ ಆ ಡೇಟಿಂಗ್ ಆ್ಯಪ್ಸ್ ಏನೆಲ್ಲ ಇದೆ ಅದನ್ನ ಡಿಲೀಟ್ ಮಾಡಿ ಇಫ್ ಪಾಸಿಬಲ್. ಸ್ವಲ್ಪ ಟ್ರಸ್ಟ್ ದಟ್ ನೀವು ಮತ್ತೆ ಎದ್ದೇಳ್ತೀರಾ, ಮತ್ತೆ ನೀವು ಡೇಟ್ ಮಾಡಕ್ ಶುರು ಮಾಡ್ತೀರಾ ಅಂತ. ಬಟ್ ಈ ಒಂದು ಪಾಸ್ ಬೇಕು ಪ್ರಾಬಬ್ಲಿ. ಅಟ್ಲೀಸ್ಟ್ ಮೇ ಹೋಲ್ ಮಂತ್ಗೆ ನೀವು ಸ್ವಲ್ಪ ಪಾಸ್ ತಗೊಳ್ಲೇಬೇಕು. ಆ್ಯಂಡ್ ಇಟ್ಸ್ ಆಲ್ಸೋ ಅನ್ ಇಂಡಿಕೇಶನ್ 4 ಆಫ್ ಸ್ವೋರ್ಡ್ಸ್ ಬಂದಾಗ ಯಾರೋ ನಿಮ್ಮ ಲೈಫಲ್ಲಿ ಇದ್ದಾರೆ, ನೀವು ತುಂಬ ಎಫರ್ಟ್ ಹಾಕ್ತಾ ಇದ್ದೀರಾ, ನೀವು ತುಂಬ ಮೆಸೇಜ್ ಮಾಡ್ತಾ ಇದ್ದೀರಾ, ಕಾಲ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಸ್ಪೆಷಲ್ ಫೀಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಅವ್ರು ಅಷ್ಟಕ್ಕಷ್ಟೇ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಅವ್ರು ನಿಮಗೆ ಪ್ರಾಪರ್ ಆಗಿ ಥಿಂಕ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಪ್ರಾಪರ್ ಆಗಿ ಅದಕ್ಕೊಂದು ಕನ್ಕ್ಲೂಷನ್ನೇ ಕೊಡ್ತಾ ಇಲ್ಲ. ಬಿಕಾಸ್ ಅವ್ರು ನಿಮಗೆ ಪ್ರಾಪರ್ ಆಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ದಟ್ ಈಸ್ ದ ರೀಸನ್. ಅವ್ರಿಗೆ ಯಾವಾಗ ಬೇಕು ಅವಾಗ ಅವ್ರು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಯಾರೋ ಇಲ್ಲಿ ಕಂಪ್ಲೀಟ್ ಆಗಿ ಓಪನ್ ಅಪ್ ಆಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇಟ್ಸ್ ಅನ್ ಇಂಡಿಕೇಶನ್ ಅವರೇ ನಿಮ್ಮನ್ನ ಆ ಥರ ಟ್ರೀಟ್ ಮಾಡ್ತಿರ್ಬೇಕಾರೆ, ಅವರೇ ನಿಮಗೆ ಬೇಕೋ ಬೇಡೋ ಅನ್ನೋ ಥರ ಟ್ರೀಟ್ ಮಾಡ್ತಿರ್ಬೇಕಾರೆ ಇಟ್ ಮೇಕ್ಸ್ ನೋ ಸೆನ್ಸ್ ನೀವು ತುಂಬ ಎಫರ್ಟ್ ಹಾಕೋದು, ತುಂಬ ನೀವು ಟ್ರೈ ಮಾಡೋದು, ತುಂಬ ನೀವು ಎನರ್ಜಿ ಹಾಕೋದು. ಇಟ್ ಮೇಕ್ಸ್ ನೋ ಸೆನ್ಸ್. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್. ಆ ಥರ ಒಂದು ಕನೆಕ್ಷನಲ್ಲಿ ಇನ್ವೆಸ್ಟ್ ಮಾಡಿಬಿಡಿ, ಟೈಮ್ ಸ್ಪೆಂಡ್ ಮಾಡಿಬಿಡಿ. ಇಫ್ ಪಾಸಿಬಲ್ ಯಾರು ನಿಮ್ಮ ಎಕ್ಸ್ ಅಥವಾ ನಿಮ್ಮ ಪ್ರೀವಿಯಸ್ ರಿಲೇಶನ್ಶಿಪ್ ಅವರು ರಿಟರ್ನ್ ಆಗ್ತಾ ಇದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅಂದರೆ ಇಫ್ ಪಾಸಿಬಲ್ ಅವ್ರಿಗೆ ರೆಸ್ಪಾಂಡ್ ಮಾಡಬೇಡಿ. ಇಫ್ ಪಾಸಿಬಲ್ ಅವರಿಗೆ ಆ್ಯಕ್ಟಿವ್ ಆಗಿ ರಿಪ್ಲೈ ಮಾಡಬೇಡಿ. ಬಿಕಾಸ್ ಪಾಸಿಬಿಲಿಟಿ ಇದೆ ಅವ್ರು ಮತ್ತೆ ನಿಮ್ಮನ್ನ ಏನು ಬಿಟ್ಟು ಹೋಗ್ಬೋದು, ಮತ್ತೆ ನಿಮಗೆ ಒಂದು ನೆಗೆಟಿವ್ ಎನರ್ಜಿ ಕೊಟ್ಟು ಹೋಗ್ಬೋದು. ಸೊ ಇಟ್ಸ್ ಅನ್ ಇಂಡಿಕೇಶನ್. ಇಫ್ ಪಾಸಿಬಲ್ ಈ ಒಂದು ಮಂತಲ್ಲಿ ನೀವು ಆ್ಯಕ್ಟಿವ್ ಆಗಿ ಯಾವುದೇ ರೀತಿ ಕನೆಕ್ಷನ್ ಅಲ್ಲಾದ್ರೂ ಇನ್ವಾಲ್ವ್ ಆಗಬೇಡಿ. ಗ್ರೂಪ್ 3. ಓಕೆ, ಸೊ ಅದು ನಿಮ್ಮ ಲವ್ ಲೈಫ್ ಬಗ್ಗೆ. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ನೆಕ್ಸ್ಟ್ ನಿಮ್ಮ ಫಿನಾನ್ಷಿಯಲ್ ಲೈಫ್, ಇದು ಕೂಡ ಒಂದು ಸ್ಟ್ಯಾಗ್ನೆಂಟ್ ಎನರ್ಜಿನೇ ಇದು. ಸೊ ಇಟ್ಸ್ ಅನ್ ಇಂಡಿಕೇಶನ್. ಅನವಶ್ಯಕವಾಗಿ ಎಲ್ಲದಕ್ಕೂ ಖರ್ಚು ಮಾಡಬೇಡಿ. ಹ್ಯಾಂಗ್ಡ್ ಮ್ಯಾನ್ ಬಂದಾಗೆಲ್ಲ ಒಂದು ಸ್ಯಾಕ್ರಿಫೈಸ್ ಬಗ್ಗೆ ಹೇಳುತ್ತೆ. ಇವಾಗ ಏನು ಗೊತ್ತಾ, ನಂಗೆ ಅದು ತಗೋಬೇಕು, ಇದು ತಗೋಬೇಕು, ನನಗೆ ಅಷ್ಟು ಕಾಸ್ಟ್ಲಿ ಬ್ಯಾಗ್ ತಗೋಬೇಕು, ಅದೆಲ್ಲ ನಿಮಗೆ ಯೋಚನೆ ಇರುತ್ತೆ. ಬಟ್ ಈ ಒಂದು ಮಂತಲ್ಲಿ ಸಮಟೈಮ್ಸ್ ಎಸ್, ನಾನೇ ಹೇಳ್ತೀನಿ ಲೈಫ್ ಇರೋದೇ ಒಂದು, ಖರ್ಚು ಮಾಡಿ ಏನು ಬೇಕನ್ನ ತಗೊಳ್ಳಿ, ಇಷ್ಟಪಟ್ಟಿದ್ದು ಮಾಡಿ ಅಂತ. ಬಟ್ ಈ ಒಂದು ಎನರ್ಜಿ ಬಂದಾಗ ಇಟ್ಸ್ ಅನ್ ಇಂಡಿಕೇಶನ್ ಫಿನಾನ್ಷಿಯಲಿ ಸ್ವಲ್ಪ ಖರ್ಚು ಮಾಡೋದನ್ನ ನೀವು ಕಡಿಮೆ ಮಾಡಬೇಕು, ಸ್ವಲ್ಪ ನೀವು ಸ್ಯಾಕ್ರಿಫೈಸ್ ಮಾಡಬೇಕು, ಸೇವಿಂಗ್ಸ್ ಕಡೆನೂ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಬಿಕಾಸ್ ಈ ಒಂದು ಟೈಮ್ ರಿಸ್ಕ್ ತಗೊಳ್ಳೋದಕ್ಕೆ ಟೈಮ್ ಅಲ್ಲ. ಲೈಕ್ ಇಟ್ಸ್ ಓಕೆ, ಸಮಟೈಮ್ಸ್ ಏನಾದ್ರು ಒಂದು ಹೊಸದು ಪರ್ಚೇಸ್ ಮಾಡಬೇಕಂದ್ರೆ ಇಟ್ಸ್ ಓಕೆ, ಸ್ವಲ್ಪ ನೀವು ಪುಷ್ ಮಾಡಿ, ಅದನ್ನು ರೀಶೆಡ್ಯೂಲ್ ಮಾಡಿ. ಈ ಒಂದು ಡಿಲೇ ಪರ್ಮನೆಂಟ್ ಅಲ್ಲ, ಬಟ್ ಸ್ವಲ್ಪ ನೀವು ಡಿಲೇ ಮಾಡಲೇಬೇಕು. ಈ ಒಂದು ಮಂತ್ ಖರ್ಚು ಮಾಡೋದು, ಏನಾದರೂ ಹೊಸದನ್ನು ಪರ್ಚೇಸ್ ಮಾಡೋದು, ಕಾಸ್ಟ್ಲಿಯಸ್ಟ್ ಥಿಂಗ್ ಪರ್ಚೇಸ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಬೇಕು. ಬಿಕಾಸ್ ನಾನೇನು ನೋಡ್ತಾ ಇದ್ದೀನಿ ಅಂದರೆ, ನಿಮಗೆ ಬರೋ ಪೇಮೆಂಟಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು, ನಿಮಗೆ ಬರೋ ದುಡ್ಡಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು, ಅದು ನಿಮಗೆ ಇನ್ನೂ ಪ್ರಾಬ್ಲಮ್ಯಾಟಿಕ್ ಆಗಿ ಕ್ರಿಯೇಟ್ ಆಗ್ಬೋದು. ಥಿಂಕ್ ಇನ್ ಮೈಂಡ್, ಇದು ಪನಿಷ್ಮೆಂಟ್ ಅಲ್ಲ, ಬಟ್ ಫ್ಯೂಚರ್ ಕಷ್ಟ ಬರ್ಬೋದು, ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂತ ಒಂದು ರೆಡಿ ಆಗಿರಿ ಅಂತ. ಅಂದರೆ ಅಷ್ಟೊಂದು ಪ್ರಾಬ್ಲಮ್ ಅಂತ ಅಲ್ಲ, ಇವಾಗ ನೀವು ಸ್ವಲ್ಪ ಸೇವ್ ಮಾಡಿದ್ರೆ ಫ್ಯೂಚರಿಗೆ ಅದು ನಿಮಗೆ ಇನ್ನೂ ಯೂಸ್ಫುಲ್ ಆಗುತ್ತೆ. ಸೊ ಇಟ್ಸ್ ಆಲ್ಸೋ ಅನ್ ಇಂಡಿಕೇಶನ್. ಮೇ ಬಿ ನೀವು ಸೇವ್ ಮಾಡೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರಾ ಸ್ಪೆಂಡ್ ಮಾಡೋದಕ್ಕಿಂತ. ಏನರ ಮೇಲೆ ಸ್ಪೆಂಡ್ ಮಾಡ್ಬೇಕಂದ್ರೆ ಟ್ರೂಲಿ ಅದು ನಿಮಗೆ ಬೇಕು, ಅದು ನಿಮಗೆ ತುಂಬ ಮ್ಯಾಟರ್ ಆಗುತ್ತೆ, ತುಂಬ ಯೂಸ್ಫುಲ್ ಅನ್ಸಿದ್ರೆ ಮಾತ್ರ ಸ್ಪೆಂಡ್ ಮಾಡಿ. ಇಲ್ಲ ಅಂದರೆ ಸುಮ್ಮನೆ ಟೈಮ್ ಅಥವಾ ಸುಮ್ಮನೆ ದುಡ್ಡನ್ನು ವೇಸ್ಟ್ ಮಾಡಬೇಡಿ ಈ ಒಂದು ಮಂತಲ್ಲಿ. ಓಕೆ, ಸೊ ಅದಾಗಿತ್ತು ನಿಮ್ಮ ಫಿನಾನ್ಷಿಯಲ್ ಎನರ್ಜಿ ಬಗ್ಗೆ. ರೈಟ್, ಒರಾಕಲ್ ಮೆಸೇಜಸ್ ಏನಿದೆ ನಿಮಗೆ ಅಂತ ನೋಡೋಣ. ಗ್ರೂಪ್ 3. ಓ, 1 ಸೆಕೆಂಡ್, ನಾನು ಶಫಲ್ಲೇ ನೆಟ್ಟಿಗೆ ಮಾಡಿಲ್ಲ. ಲೆಟ್ಸ್ ಸಿ ಗ್ರೂಪ್ 3ಗೆ. I don't want to be alone. Okay,
ಪಾಸಿಬಿಲಿಟಿ ಇದೆ. ದಟ್ ಈಸ್ ವೈ ನೀವು ಜಾಸ್ತಿ ನಿಮ್ಮ ಫ್ಯಾಮಿಲಿ ಜೊತೆ ಇರ್ತೀರಾ, ನಿಮ್ಮ ಫ್ರೆಂಡ್ಸ್ ಜೊತೆ ಇರ್ತೀರಾ. ಮೇ ಬಿ ನೀವು ಅಲೋನ್ ಇದ್ದಾಗ ಯಾರೋ ನಿಮಗೆ ನೆನಪಾಗೋದು, ಏನೋ ಅನ್ವಾಂಟೆಡ್ ಥಾಟ್ಸ್, ನೆಗೆಟಿವ್ ಥಾಟ್ಸ್ ನಿಮ್ಮ ಮೈಂಡಿಗೆ ಬರೋದು. ಇಟ್ಸ್ ಅನ್ ಇಂಡಿಕೇಶನ್. ಇಫ್ ಪಾಸಿಬಲ್ ನಿಮ್ಮನ್ನ ನೀವು ಬ್ಯುಸಿ ಇಟ್ಕೊಳ್ಳಿ ಈ ಮಂತಲ್ಲಿ. ಆ್ಯಂಡ್ ಇಫ್ ಪಾಸಿಬಲ್ ನಿಮಗೆ ಯಾರು ಪಾಸಿಟಿವ್ ಎನರ್ಜಿ ಕೊಡ್ತಾರೆ, ಗ್ರೂಪಲ್ಲಿ ಹೋಗಿ ಜನರನ್ನ ಮೀಟಾಗಿ ಸೋಷಲೈಸ್ ಆಗಿ, ಇಫ್ ಪಾಸಿಬಲ್ ಒಬ್ಬರೇ ಇರೋದನ್ನ ನೀವು ಅವಾಯ್ಡ್ ಮಾಡಲೇಬೇಕು. ಗ್ರೂಪ್ 3, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಪಾಸಿಬಿಲಿಟಿ ಇದೆ ನಿಮಗೆ ಲವ್ ಎನರ್ಜಿ ಅನ್ನೋದು ತುಂಬಾನೇ ಕನ್ಫ್ಯೂಷನಿಗೆ ತಗೊಬರ್ತಾ ಇದೆ. ಆ ಕಡೆ ಬಿಡೋದಕ್ಕಾಗ್ತಾ ಇಲ್ಲ, ಆ ಕಡೆ ಮೂವ್ ಆನ್ ಆಗೋದಕ್ಕಾಗ್ತಾ ಇಲ್ಲ, ಈ ಕಡೆ ಅವ್ರು ಮಾಡಿದ ತಪ್ಪು ನಿಮಗೆ ಅರ್ಥ ಆಗ್ತಾ ಇಲ್ಲ, ಕಂಪ್ಲೀಟ್ ಆಗಿ ಅವ್ರನ್ನ ಮರೆಯೋದಕ್ಕೂ ಆಗ್ತಾ ಇಲ್ಲ. ಬಿಟ್ ಕನ್ಫ್ಯೂಸಿಂಗ್ ಎನರ್ಜಿಗೆ ನಿಮ್ಮ ಲವ್ ಲೈಫ್ನ ತಗೊಬಂದಿದೆ ಕಂಪ್ಲೀಟ್ಲಿ ಗ್ರೂಪ್ 3. ಬಟ್ ಇಟ್ಸ್ ಅನ್ ಇಂಡಿಕೇಶನ್ ನಿಮಗೆ ಇಫ್ ಪಾಸಿಬಲ್ ಈ ಒಂದು ಹೋಲ್ ಮಂತ್ ಸ್ವಲ್ಪ ನೀವು ಜನರ ಜೊತೆ ಇರಬೇಕು, ಸೋಷಲೈಸ್ ಆಗಬೇಕು. ಸ್ವಲ್ಪ ನೀವು ಒಬ್ಬರೇ ಇರೋದನ್ನ ಅವಾಯ್ಡ್ ಮಾಡಲೇಬೇಕು. ಓಕೆ, ಸೊ ಲೆಟ್ಸ್ ಸಿ. Still more messages. Okay, May. Yes, I told you ಮೇ ಮಂತಲ್ಲಿ ಡೆಫಿನೆಟ್ಲಿ ಒಂದು ಸಕ್ಸಸ್, ಒಂದು ಸೆಲೆಬ್ರೇಷನ್ ಮಾಡ್ತಿರೋ ಕೆಲಸಕ್ಕೊಂದು ರೆಕಗ್ನೇಷನ್, ಒಂಥರ ನಿಮಗೆ ಒಂಥರ ಲೈಕ್ ಮೇ ಬಿ ಹೋಲ್ ಇಯರ್ 2025 ಇಯರಲ್ಲೇ ಮೇ ಮಂತು ಒಂಥರ ವೆರಿ ಸ್ಪೆಷಲ್ ಮಂತ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸಕ್ಸಸ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸೆಲೆಬ್ರೇಷನ್ಸ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಬ್ರಿಡ್ಜ್, ಸಕ್ಸಸ್ಫುಲಿ ಓವರ್ಕಮಿಂಗ್ ಅ ಪ್ರಾಬ್ಲಮ್. ಎಸ್, ಲುಕ್ ಎಟ್ ದಿಸ್. ಫೈನಲಿ ನೀವು ಒಂದು ಪ್ರಾಜೆಕ್ಟ್ ರ್ಯಾಪ್ ಅಪ್ ಮಾಡ್ತಾ ಇರೋದು, ಒಂದು ಟೆನ್ಷನ್ ಫೀಲ್ಡ್ ಇಂದ ಹೊರಗೆ ಬರ್ತಾ ಇರೋದು. ಸೊ ಇಟ್ಸ್ ಮೋರ್ ಲೈಕ್ ಒಂದ್ ಸೆಕ್ಟರ್ ನಿಮಗೆ ಪೀಸ್ ಕೊಡ್ತಾ ಇಲ್ಲ ಅಂದ್ರೆ ಇನ್ನೊಂದು ಸೆಕ್ಟರ್ ನಿಮಗೆ ಪೀಸ್, ಸಕ್ಸಸ್, ಹ್ಯಾಪಿನೆಸ್, ಅಕಾಂಪ್ಲಿಷ್ಮೆಂಟ್ ಎಲ್ಲ ಕೊಡ್ತಾ ಇದೆ. ಸೊ ಗಿವ್ ಅಪ್ ಮಾಡಬೇಡಿ. ಎಟ್ ಎನಿ ಮೂಮೆಂಟ್ ಗಿವ್ ಅಪ್ ಮಾಡೋಣ ಅಂತ ಅನ್ಸ್ಬೋದು ಗ್ರೂಪ್ 3, ಬಟ್ ಡೋಂಟ್ ಡೂ ದ್ಯಾಟ್. ಏನೊಂದು ಸ್ಟಾರ್ಟ್ ಮಾಡಿದ್ದೀರಾ ಕೆಲಸ, ಅದನ್ನ ಕಂಪ್ಲೀಟ್ ಮುಗಿಸೋ ತನಕ ಬಿಡಬೇಡಿ. ಅಟ್ ದ ಸೇಮ್ ಟೈಮ್ ಎಲ್ಲಿ ಹೆಲ್ಪ್ ತಗೋಬೇಕು, ಎಲ್ಲಿ ಸಪೋರ್ಟ್ ಬೇಕು ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ನೀವೇ ಮಾಡ್ಕೊಂಡು ಎನರ್ಜಿನ ಫುಲ್ ಡೌನ್ ಮಾಡ್ಕೊಂಡು ಕೂರಬೇಡಿ. ಓಕೆ, ಗ್ರೂಪ್ 3, ಎಸ್, ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಏನೋ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಗಾಯ್ಸ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹಲೋ, ಯಾರೆಲ್ಲ 4th ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ ಅಂದರೆ ನಿಮ್ಮ ಝೋಡಿಯಾಕ್ ಸೈನ್ ಕಟಕ ರಾಶಿ, ವೃಶ್ಚಿಕ ರಾಶಿ ಹಾಗೂ ಮೀನ ರಾಶಿ ಆಗಿದ್ರೆ ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಹೋಲ್ ಮೇ ಮಂತ್ ನಿಮ್ದು ಹೆಂಗಿರುತ್ತೆ, ಏನೇನೆಲ್ಲ ಮೆಸೇಜಸ್ ಬರುತ್ತೆ, ಎಸ್ಪೆಷಲಿ ನಿಮ್ಮ ಹೋಲ್ ಎನರ್ಜಿ, ಕರಿಯರ್ ರಿಲೇಟೆಡ್, ಲವ್ ಲೈಫ್ ರಿಲೇಟೆಡ್, ಫಿನಾನ್ಷಿಯಲಿ ಏನೇನೆಲ್ಲ ಚೇಂಜಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಗೈಸ್ ಅಂತ. ಲೆಟ್ಸ್ ಸಿ, ಶಫಲ್ ಮಾಡೋಷ್ಟೊತ್ತಿಗೆ ಓನ್ಲಿ ಪಾಸಿಟಿವ್ ಥಿಂಕ್ ಮಾಡಬೇಕು. ಓಕೆ, ಕಂಪ್ಲೀಟ್ ಪಾಸಿಟಿವ್. ಲೆಟ್ಸ್ ಸಿ ಹೋಲ್ ಮೇ ಮಂತ್ಗೆ ನಮ್ಮ ವಾಟರ್ ಸೈನ್ಸಿಗೆ ಏನೆಲ್ಲ ಇದೆ ಅಂತ. ವಾವ್, ಸ್ಟಾರ್ಟಿಂಗ್ ಎನರ್ಜಿನೇ ಬ್ಯೂಟಿಫುಲ್ ಎನರ್ಜಿ ಬಂದಿದೆ. 2 of Cups, Knight of Swords, 10 of Swords, High Priestess. All right. So yes, 4 cards ನಿಮ್ಮ ಮುಂದೆ ಇದೆ. ಇದು ಓವರ್ ಆಲ್ ಎನರ್ಜಿ ಹೇಳುತ್ತೆ, ಇದು ನಿಮ್ಮ ಕರಿಯರ್ ರಿಲೇಟೆಡ್ ಹೇಳುತ್ತೆ, ಇದು ನಿಮ್ಮ ಲವ್ ಲೈಫ್ ರಿಲೇಟೆಡ್ ಹೇಳುತ್ತೆ, ಇದು ನಿಮ್ಮ ಫಿನಾನ್ಷಿಯಲ್ ಎನರ್ಜಿ ಹೇಳುತ್ತೆ. ಸೊ
ಒನ್ ಥಿಂಗ್ ಟು ಅಬ್ಸರ್ವ್, ಓವರ್ ಆಲ್ ಎನರ್ಜಿ ನೋಡ್ಬೋದು. 2 of Cups ನಿಮ್ ಎನರ್ಜಿನೇ, ಅದು ಕಪ್ಸ್ ಎನರ್ಜಿ. ಸೊ ಓವರ್ ಆಲ್ ಏನೇ ನಿಮ್ಮ ಕರಿಯರಲ್ಲಿ ಏನೇ ಆಗ್ತಿರ್ಬೋದು, ಫಿನಾನ್ಷಿಯಲಿ ಏನೇ ಆಗ್ತಿರ್ಬೋದು, ನಿಮ್ಮ ಆಕ್ಚುಯಲ್ ನಿಮ್ಮ ಪಾಸ್ಟಲ್ ಆಗಿದ್ದು ಏನೇ ಒಂದು ಹಾಂಟ್ ಆಗ್ತಾ ಇರ್ಬೋದು, ನಿಮಗೆ ಪಾಸ್ಟಲ್ ಆದ ರಿಲೇಶನ್ಶಿಪ್ ಆಗಿರ್ಬೋದು, ಪಾಸ್ಟಲ್ ಆದ ಕನೆಕ್ಷನ್ಸ್ ಇಂದ ನಿಮಗೆ ನೆಗೆಟಿವ್ ಥಾಟ್ಸ್ ಬರ್ತಿರೋದಾಗಿರ್ಬೋದು, ಅದು ನಿಮಗೆ ಏನೇ ಆಗ್ತಿರ್ಬೋದು. ಬಟ್ ದ ಥಿಂಗ್ ಈಸ್, ಓವರ್ ಆಲ್ ಮೈಂಡ್ ಇದನ್ನ ಸಪೋರ್ಟ್ ಮಾಡಕ್ ನಿಮ್ ಲೈಫಲ್ಲಿ ಒಬ್ರು ಇದ್ದೇ ಇರ್ತಾರೆ. ಸೊ 2 of Cups ನೋಡ್ಬೋದು ಇಲ್ಲಿ. 2 people, ಮೇ ಬಿ ನಿಮ್ ಲವ್ ಲೈಫಲ್ಲಿ ಏನೇ ಆಗಿರ್ಬೋದು, ಒಬ್ಬ ಪರ್ಸನ್ ನಿಮ್ಮ ಲೈಫಿಗೆ ಜಾಯ್ನ್ ಆಗೋದು ಆಸ್ ಅ ಫ್ರೆಂಡ್ ಆಗಿರ್ಬೋದು, ಆಸ್ ಅ ಕಲೀಗ್ ಆಗಿರ್ಬೋದು, ಆಸ್ ಅ ವೆಲ್ ವಿಶರ್ ತರ ಆಗಿರ್ಬೋದು. ಇವ್ರು ನಿಮಗೆ ಯಾವಾಗ್ಲೂ ಒಂದು ಬೆಟರ್ ಎನರ್ಜಿಲಿ ಇರೋದಕ್ಕೆ ಹೆಲ್ಪ್ ಮಾಡ್ತಾರೆ. ನಿಮ್ಮ ಬ್ಯಾಕ್ ಬೋನ್ ನ ಹಿಡ್ಕೊಬಿಟ್ಟಿರ್ತಾರೆ, ಅಂದ್ರೆ ನಿಮಗೆ ಎವ್ರಿ ಮೂಮೆಂಟ್ ಸಪೋರ್ಟಿವ್ ಆಗಿ ನಿಂತ್ಕೊಬಿಟ್ಟಿರ್ತಾರೆ ಅಂತಾನೆ ಹೇಳ್ಬೋದು. ಸೊ ಇಟ್ಸ್ ಮೋರ್ ಲೈಕ್ ನಿಮ್ ಓವರ್ ಆಲ್ ಎನರ್ಜಿ ಮೇಲ್ ಏನೇ ಆಗಿರ್ಬೋದು, ಕರಿಯರ್ ಅಲ್ಲಿ ಕೆಲ್ಸನೇ ಹೋಗ್ಬೋದು, ಬಟ್ ಎವ್ರಿ ಮೂಮೆಂಟ್ ನಿಮ್ಮ ಎಮೋಷನ್ಸ್ ನ ಕೇಳಕ್ಕೆ, ನಿಮಗೆ ಯಾವಾಗಾದ್ರು ಬೇಜಾರಾದಾಗ ಏನಾದ್ರು ಶೇರ್ ಮಾಡ್ಕೋಬೇಕು ಅನ್ನಿಸ್ದಾಗ ನಾವೇನ್ ಮಾಡ್ತೀವಿ, ನಮ್ಮ ಬೆಸ್ಟ್ ಫ್ರೆಂಡ್ ನ ಅಪ್ರೋಚ್ ಮಾಡ್ತೀವಿ, ರೈಟ್? ಆ ತರ ನಿಮ್ಮ ಕಷ್ಟಗಳನ್ನೆಲ್ಲ ಕೇಳೋದಕ್ಕೆ ನಿಮ್ನ ಜಡ್ಜ್ ಮಾಡಲ್ಲ ಓವರ್ ಆಲ್, ಬಿಕಾಸ್ ನಿಮ್ಮಿಬ್ರು ಮೈಂಡ್ ಸೆಟ್ ಮ್ಯಾಚ್ ಆಗುತ್ತೆ ತುಂಬಾ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಅವರು ನಿಮ್ ತರನೇ ಒಂದು ಜರ್ನಿ ಹೋಗಿರ್ತಾರೆ, ಅವ್ರಿಗೂ ಅಟ್ ದ ಸೇಮ್ ಪಾಯಿಂಟ್ ಫೀಲ್ ಆಗ್ತಾ ಇರತ್ತೆ, ಒಬ್ರು ಸಪೋರ್ಟ್ ಬೇಕು, ಒಬ್ರು ನನ್ನ ಮಾತನ್ನ ಕೇಳ್ಬೇಕು, ಒಬ್ರು ನನ್ನ ದುಃಖನ ಶೇರ್ ಮಾಡ್ಕೊಬೇಕು ಒಬ್ರ ಜೊತೆ. ಈ ತರ ಥಾಟ್ಸ್ ಅವ್ರಿಗೂ ಕೂಡ ಇರೋ ಪಾಸಿಬಿಲಿಟೀಸ್ ಇರುತ್ತೆ. ಮೇ ಬಿ ದಟ್ ಈಸ್ ದ ರೀಸನ್ ನಿಮ್ಮ ಮೈಂಡ್ ಸೆಟ್ ಮ್ಯಾಚ್ ಆಗಿ ನೀವು ಕನೆಕ್ಟ್ ಆಗೋದು ಈ ಒಂದು ಮೇ ಮಂತ್ ಅಲ್ಲಿ. ವಾಟರ್ ಸೈನ್ಸ್ ಯೂಶಲಿ ಕಟಕ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿಗೆ ಎಮೋಷ್ನಲಿ ಯಾರಾದ್ರೂ ಅವೈಲೇಬಲ್ ಇರಲೇಬೇಕು. ನಿಮಗೆ ಆ ಎಮೋಷನಲ್ ಸಪೋರ್ಟ್ ಅನ್ನೋದು ಬೇಕೇ ಬೇಕು ಲೈಫಲ್ಲಿ. ಸೊ ಮೇ ಹೋಲ್ ಮಂತ್ ನೋ ಮ್ಯಾಟರ್ ವಾಟ್ ನೀವು ಖುಷಿಯಾಗಂತೂ ಇದ್ದೇ ಇರ್ತೀರಾ, ವಿತೌಟ್ ಎನಿ ಡೌಟ್. ಸೊ ಒಂದು ಫ್ರೆಂಡ್ಶಿಪ್ ಇಂದ ಆಗಿರ್ಬೋದು, ಯಾವುದೋ ಕನೆಕ್ಷನ್ ಇಂದ ಆಗಿರ್ಬೋದು, ಅದು ಲವ್ ಅಥವಾ ಫ್ರೆಂಡ್ಶಿಪ್ ಪಾರ್ಟ್ನರ್ಶಿಪ್ ಫುಲ್ಫಿಲ್ಮೆಂಟ್ ಸಿಗುತ್ತೆ. ಲೈಕ್ ಇಟ್ಸ್ ಮೋರ್ ಲೈಕ್ ನಿಮ್ಮ ಮತ್ತೆ ಅವರ ಕ್ವಾಲಿಟಿ ತುಂಬಾನೇ ಸಿಮಿಲರ್ ಇರುತ್ತೆ, ಕ್ಯಾರೆಕ್ಟರಿಸ್ಟಿಕ್ ತುಂಬಾನೇ ಸಿಮಿಲರ್ ಇರುತ್ತೆ. ಎಟ್ ಎನಿ ಮೂಮೆಂಟ್ ನೀವು ಬಿದ್ದಾಗ ಸಪೋರ್ಟ್ ಮಾಡಕ್ ಈ ಪರ್ಸನ್ ಬರ್ತಾರೆ ಎವ್ರಿ ಮೂಮೆಂಟ್. ಅಂಡ್ ಪಾಸಿಬಿಲಿಟಿ ಇದೆ ಒಂದು ನ್ಯೂ ಪರ್ಸನ್ ನೀವು ಮೀಟ್ ಆಗೋದು, ಒಂದು ಸೋಲ್ ಕನೆಕ್ಷನ್, ಒಂದು ರಿಲೇಶನ್ಶಿಪ್ ನ ಮೇ ಬಿ ರೀಸೆಂಟ್ ಆಗಿ ಎಂಡ್ ಮಾಡಿದೀರಾ, ಒಂದು ನೆಗೆಟಿವ್ ವೇ ಅಲ್ಲಿ ಎಂಡ್ ಮಾಡಿದೀರಾ, ಮೇ ಬಿ ಫೈನಲಿ ನಿಮಗೆ ಒಂದು ಪಾಸಿಟಿವ್ ಪರ್ಸನ್ ಮೀಟ್ ಆಗೋದು, ಅದನ್ನೆಲ್ಲ ಮರ್ಸೋದಕ್ಕೆ ಈ ಪರ್ಸನ್ ಹೆಲ್ಪ್ ಮಾಡೋದು, ನಿಮ್ನ ಕಂಪ್ಲೀಟ್ ಆಗಿ ಹೀಲ್ ಮಾಡೋದಕ್ಕೆ ಈ ಪರ್ಸನ್ ಹೆಲ್ಪ್ ಮಾಡೋದು ನೋಡ್ತಾ ಇದೀನಿ. ಸೊ ಇಟ್ಸ್ ಮೋರ್ ಲೈಕ್ ಈ ಪರ್ಸನ್ ಜೊತೆ ಕಂಪ್ಲೀಟ್ಲಿ ನೀವು ಓಪನ್ ಅಪ್ ಆಗ್ತೀರಾ, ಏನು ಮುಚ್ಚಿಡೋಣ ಅನ್ಸಲ್ಲ, ಬಿಕಾಸ್ ಅಷ್ಟೊಂದು ಕ್ಲೋಸ್ನೆಸ್ ಇರುತ್ತೆ. ಈವನ್ ದೋ ರೀಸೆಂಟ್ ಆಗಿ ಮೀಟ್ ಆದ್ರೂ ಮೇ ಬಿ ಫಾರ್ ಸಮ್ ಆಫ್ ಯು ಆಲ್ರೆಡಿ ಈ ಪರ್ಸನ್ ಇದ್ದಾರೆ ನಿಮ್ಮ ಲೈಫಲ್ಲಿ. ಮೇ ಬಿ ಆಸ್ ಅ ಕೊಲಾಬ್ರೇಷನ್ ಆಗಿ ನೀವು ಕನೆಕ್ಟ್ ಆಗ್ಬೋದು, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ದೇರ್ ವಿಲ್ ಬಿ ಮ್ಯೂಚುವಲ್ ಅಟ್ರಾಕ್ಷನ್, ಯಾರೋ ಫೋರ್ಸ್ಫುಲಿ ಮಾಡೋದಲ್ಲ, ಒಂದು ಸೋಲ್ಮೇಟ್ ಕೈಂಡ್ ಆಫ್ ಪರ್ಸನ್ ನೀವು ಮೀಟ್ ಆಗೋದು ನೋಡ್ತಾ ಇದೀನಿ. ಸೊ ಲವ್ ಲೈಫ್ ಅಂತ ಹೇಳಲ್ಲ ನಾನು, ಓವರ್ ಆಲ್ ಮೇ ಎನರ್ಜಿ ಬಂದ್ಬಿಟ್ಟು ಸಪೋರ್ಟಿವ್ ಆಗಿ, ಒಂದ್ ಸೆಕೆಂಡ್ ವಾಟರ್ ಕುಡ್ಕೋಬಿಡ್ತೀನಿ. ಓಕೆ, ಸೊ ಸಪೋರ್ಟಿವ್ ಆಗಿ, ಎಮೋಷ್ನಲಿ ಎಸ್ಪೆಷಲಿ ಸಪೋರ್ಟಿವ್ ಆಗಿ ಒಂದು ಪರ್ಸನ್ ನಿಮ್ ಜೊತೆ ನಿಂತ್ಕೊಳ್ಳೋದು, ಕಷ್ಟಕ್ಕೋ ಸುಖಕ್ಕೋ ನೋಡ್ತಾ ಇದ್ದೀನಿ. ಓವರ್ ಆಲ್ ಎನರ್ಜಿ ಬ್ಯೂಟಿಫುಲ್ ಆಗಿದೆ. ಸೊ ಕರಿಯರ್ ರಿಲೇಟೆಡ್ ನೈಟ್ ಆಫ್ ಸ್ವರ್ಡ್ಸ್. ಸೊ ನೈಟ್ ಆಫ್ ಸ್ವರ್ಡ್ಸ್ ಪಾಸಿಬಿಲಿಟಿ ಇದೆ, ನೀವು ಈ ತರ ಒಂದು ಲೈಕ್ ನಿಮ್ಮ ಮ್ಯಾನೇಜರ್ ಆಗಿರ್ಬೋದು, ನಿಮ್ಮ ಕಲೀಗ್ ಆಗಿರ್ಬೋದು, ಸಡನ್ ಆಗಿ ನಿಮಗೆ ಕೆಲಸ ಕೊಡೋದು, ಸಡನ್ ಆಗಿ ಒಂದು ಡೆಡ್ ಲೈನ್ ಕೊಡೋದು, ಇದ್ರ ಒಳಗ್ ಮಾಡಿ ಮುಗಿಸ್ಬೇಕು, ಸಡನ್ ಆಗಿ ನಿಮ್ನ ಒಂಥರ ರ್ಯಾಶ್ ಆಗಿ ಟ್ರೀಟ್ ಮಾಡೋದು, ಜಸ್ಟ್ ಬಿಕಾಸ್ ಅವರ ಪ್ರೆಷರ್ನ ನಿಮ್ಮ ಮೇಲೆ ಹಾಕೋದು, ಈ ತರ ಎಲ್ಲ ನೋಡ್ತಾ ಇದೀನಿ. ಈ ಒಂದು ಕಾರ್ಡ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಎನರ್ಜಿ ನೋಡ್ಬೋದು, ಕಂಪ್ಲೀಟ್ಲಿ ಲೈಕ್ ಮೆಸ್ಡ್ ಅಪ್ ಎನರ್ಜಿ ಇದೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೊ ಇಟ್ಸ್ ಅನ್ ಇಂಡಿಕೇಶನ್ ಪಾಸಿಬಿಲಿಟಿ ಇದೆ, ನಿಮಗೆ ಒಂಥರ ಪ್ರೆಷರ್ ಜಾಸ್ತಿ ಇರುತ್ತೆ ಈ ಮಂತ್. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ನೀವು ಈ ಒಂದು ಕೆಲಸನ ಬೇಗ ಬೇಗ ಮುಗಿಸಿ ಈ ಪರ್ಸನ್ ಜೊತೆ ಮಾತಾಡೋದಕ್ಕೆ ಹೋಗೋದು, ಬೇಗ ಬೇಗ ಕೆಲಸ ಮುಗಿಸೋದು, ಸೊ ದಟ್ ಈ ಪರ್ಸನ್ ಜೊತೆ ನೀವು ಕನೆಕ್ಟ್ ಆಗ್ಬೋದು, ಇನ್ನು ಕ್ಲೋಸ್ ಆಗ್ಬೋದು ಅಂತ ಸೊ ಇಟ್ಸ್ ಮೋರ್ ಲೈಕ್ ಬೇಗ ಬೇಗ ಮುಗಿಸೋದಕ್ಕೆ ಟ್ರೈ ಮಾಡ್ತೀರಾ ಈ ಒಂದು ಮಂತ್ ಅಲ್ಲಿ ನಿಮ್ಮ ಕರಿಯರ್ ಎನರ್ಜಿ. ಸೊ ನಿಮ್ಮ ಕೆಲಸ ಇನ್ನೂ ಸ್ಪೀಡಪ್ ಆಗೋದನ್ನ ನೋಡ್ತಾ ಇದೀನಿ. ಇನ್ ಕೇಸ್ ಸ್ಲೋ ಆಗಿ ನಿಮ್ಮ ಬಿಸ್ನೆಸ್ ಓಡ್ತಾ ಇತ್ತು ಅಂದ್ರೆ ಡೆಫಿನೆಟ್ಲಿ ವೆರಿ ಕ್ವಿಕ್
ಬೇಗ ಬೇಗ ಚೇಂಜಸ್ ಆಗೋದು, ಬೇಗ ಬೇಗ ಗ್ರೋತ್ ಆಗೋದು, ಬೇಗ ಬೇಗ ಆಕ್ಷನ್ ತಗೊಳ್ಳೋದು, ನೀವು ಪ್ರೋ ಆಕ್ಟಿವ್ ಆಗಿ ವರ್ಕ್ ಮಾಡೋದು. ತುಂಬಾ ಜನಕ್ಕೆ ಕರಿಯರ್ ರಿಲೇಟೆಡ್ ಆಗಿ ಟ್ರಾವೆಲ್ ಆಪರ್ಚುನಿಟಿ ಸಿಗುತ್ತೆ. ಅಗೇನ್ ದೇರ್ ವಿಲ್ ಬಿ ಟೈಟ್ ಡೆಡ್ ಲೈನ್ ಇರುತ್ತೆ. ಆ ವರ್ಕ್ ನ ಫಿನಿಶ್ ಮಾಡಬೇಕು ಆಸ್ ಮಚ್ ಪಾಸಿಬಲ್, ಎಷ್ಟು ಅರ್ಲಿ ಆಗುತ್ತೆ ಎಷ್ಟು ಪಾಸಿಬಲ್ ನೀವು ವರ್ಕ್ ಮಾಡೋದನ್ನ ನೋಡ್ತಾ ಇದೀನಿ. ಸ್ವಲ್ಪ ಜನಕ್ಕೆ ನಿಮ್ಮ ಕಂಫರ್ಟ್ ಝೋನ್ ಇಂದ ಹೊರಗೆ ಹೋಗ್ಬಿಟ್ಟು ನೀವು ವರ್ಕ್ ಮಾಡೋದು. ಫೈನಲಿ ನೀವು ಆ ಕಂಫರ್ಟ್ ಝೋನ್ ಬೇಡ, ನಾನು ಸ್ಲೋ ಅಂಡ್ ಸ್ಟಡಿಯಾಗಿ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ತಾ ಇದ್ದೆ, ಬಟ್ ಇವಾಗ ನಾನು ಆಕ್ಟಿವ್ ಆಗೋಣ, ನಾನು ಇನ್ಚಾರ್ಜ್ ತಗೊಳ್ಳೋಣ ಕೆಲಸದಲ್ಲಿ. ಯಾರಿಗೋಸ್ಕರ ವೇಟ್ ಮಾಡೋದು ಬೇಡ, ಆಪರ್ಚುನಿಟಿಗೋಸ್ಕರ ವೇಟ್ ಮಾಡೋದು ಬೇಡ, ಇನ್ಫ್ಯಾಕ್ಟ್ ಆಪರ್ಚುನಿಟಿನ ನಾನೇ ಕ್ರಿಯೇಟ್ ಮಾಡೋಣ, ಆ ಥರ ಒಂದು ಥಾಟ್. ಫಾರ್ ಎನ್ ಎಕ್ಸಾಂಪಲ್ ಏನಾಗಿರುತ್ತೆ, ಏನು ನಿಮಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ, ನೀವು ಮೇ ಬಿ ಎವ್ರಿ ಡೇ ವೇಟ್ ಮಾಡ್ತಾ ಇದ್ರಿ ನಂಗೆ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ, ಬಟ್ ಈ ಒಂದು ಮಂತ್ ಅಲ್ಲಿ ನಿಮಗೆ ರಿಯಲೈಸೇಷನ್ ಆಗೋದು ನೋಡ್ತಾ ಇದೀನಿ. ಅಂದ್ರೆ ನೀವು ಆಪರ್ಚುನಿಟಿಗೋಸ್ಕರ ವೇಟ್ ಮಾಡಲ್ಲ, ಏನೋ ಒಂದು ಮಾಡ್ತೀರಾ, ಏನೋ ಒಂದು ನೀವು ಸೋಷಿಯಲ್ ಮೀಡಿಯಾನ ಒಂದು ಪ್ಲಾಟ್ಫಾರ್ಮ್ ತಗೊಂಡು ನಿಮ್ಮ ಒಂದು ಏನು ಆಕ್ಟಿಂಗ್ ಸ್ಕಿಲ್ಸ್ ನ ತೋರ್ಸೋದು, ನೀವೇ ಹೊರಗಡೆ ಹೋಗ್ಬಿಟ್ಟು ಆಪರ್ಚುನಿಟಿನ ಕೇಳೋದು, ವೇಟ್ ಮಾಡೋದಲ್ಲ, ನೀವೇ ಟ್ರೈ ಮಾಡೋದು ನೋಡ್ತಾ ಇದೀನಿ. ಆ ಒಂದು ಪರ್ಟಿಕ್ಯುಲರ್ ಕೆಲ್ಸಕ್ಕೋಸ್ಕರ ವೇಟ್ ಮಾಡಲ್ಲ, ಇನ್ಫ್ಯಾಕ್ಟ್ ಆ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡೋದು, ಸೊ ದಟ್ ಇನ್ನೂ ಬೇಗ ಅಟ್ರಾಕ್ಟ್ ಮಾಡ್ತೀರಾ ನೀವು ಅಂತ. ಸೊ ನಿಮ್ಮೇಲೆ ನೀವು ಬಿಲೀವ್ ಇರುತ್ತೆ ನಿಮಗೆ, ಬಿಕಾಸ್ ನೀವು ಬೋಲ್ಡ್ ಸ್ಟೆಪ್ಸ್ ತಗೊಂತಾ ಇದ್ದೀರಾ. ದಿಸ್ ಇಸ್ ವೆರಿ ವೆರಿ ಬೋಲ್ಡ್ ಕಾರ್ಡ್ ಇದು. ಯಾರಿಗೂ ವೇಟ್ ಮಾಡಲ್ಲ, ಯಾರ ಮಾತನ್ನು ಕೇಳಲ್ಲ, ನಾನು ಮಾಡ್ತೀನಿ, ಏನಾದ್ರು ಮಾಡ್ಕೊ ಅನ್ನೋದು. ಏನೋ ಮೇ ಬಿ ನೀವು ಒಂದು ಬೋಲ್ಡ್ ಪ್ರೆಸೆಂಟೇಶನ್ ಕೊಡೋದು ವರ್ಕ್ ಅಲ್ಲಿ. ಸೊ ಡೆಫಿನೆಟ್ಲಿ 100% ಮೋಟಿವೇಟೆಡ್ ಆಗಿರ್ತೀರಾ, ಏನು ನಿಮಗೆ ಡಿಸ್ಟ್ರಾಕ್ಟ್ ಮಾಡಲ್ಲ. ಈ ಒಂದು ಕಾರ್ಡಲ್ಲಿ ನೋಡ್ಬೋದು, ಈ ಪರ್ಸನ್ಗೆ ಒಂದು ಗುರಿ ಕಾಣಿಸ್ತಾ ಇದೆ, ಆ ಗುರಿ ಹಿಂದೆ ಓಡೋಗ್ತಾ ಇದ್ದಾನೆ. ಅಕ್ಕಪಕ್ಕ ಏನೇ ಆದ್ರೂ ಪರವಾಗಿಲ್ಲ, ಯಾರೇ ಬಂದ್ರೂ ಪರವಾಗಿಲ್ಲ, ನಾನ್ ಅದನ್ನ ರೀಚ್ ಮಾಡ್ಬೇಕು, ನಾನು ಅದನ್ನ ಅಚೀವ್ ಮಾಡ್ಬೇಕು. ಸೊ ಇಟ್ಸ್ ಮೋರ್ ಲೈಕ್ ನೀವು ಒಂದು ಟಾರ್ಗೆಟ್ ನ ಇಟ್ಕೊಂಡ್ಬಿಡ್ತೀರಾ ಈ ಒಂದು ಮಂತ್ ಅಲ್ಲಿ, ಅಂಡ್ ಆ ಟಾರ್ಗೆಟ್ ನ ಫಿನಿಶ್ ಮಾಡೋವರೆಗೂ ನಿಮಗೆ ಏನು ಮ್ಯಾಟರ್ ಆಗಲ್ಲ, ಯಾರು ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ನೀವು ಬಿಡಲ್ಲ. ಸೊ ಇಟ್ಸ್ ಮೋರ್ ಲೈಕ್ ಒಂದು ಬ್ಯುಸಿ ಮಂತ್ ಅಂತಾನೆ ಹೇಳ್ಬೋದು ಈ ಒಂದು ಮಂತ್ ನಿಮಗೆ. ಗ್ರೂಪ್ 4 ಕರಿಯರ್ ವೈಸ್ ವೆರಿ ಬ್ಯೂಟಿಫುಲ್ ಅಟ್ ದ ಸೇಮ್ ಟೈಮ್. ನೆಕ್ಸ್ಟ್ ಲವ್ ಲೈಫ್ ಅಲ್ಲಿ ನೀವು ನೋಡ್ಬೋದು, ಏನ್ ಅನ್ಸುತ್ತೆ ಈ ಒಂದು ಕಾರ್ಡ್ ನೋಡಿದ್ರೆ, ಎಂಡಿಂಗ್, ಒಂದು ಪೇನ್ಫುಲ್ ಎಂಡಿಂಗ್. ಲವ್ ಲೈಫ್ ಅಲ್ಲಿ ಪಾಸಿಬಿಲಿಟಿ, ರೀಸೆಂಟ್ ಆಗಿ ನೀವು ಒಂದು ಪೇನ್ಫುಲ್ ಎಂಡಿಂಗ್ ಆಗಿದೆ, ರೀಸೆಂಟ್ ಆಗಿ ನೀವು ಯಾರ್ದೋ ಒಬ್ರದ್ದು ಇನ್ನೊಂದು ಮುಖ ನೋಡಿದೀರಾ, ಯಾರೋ ಒಬ್ರು ನಿಮಗೆ ಹರ್ಟ್ ಮಾಡಿರೋದು, ಯಾವುದೋ ಒಂದು ರಿಲೇಶನ್ಶಿಪ್ ನಿಜ ಗೊತ್ತಾಗಿ, ಸತ್ಯಾಂಶ ಗೊತ್ತಾಗಿ ನೀವು ಫೈನಲಿ ಎಂಡ್ ಮಾಡಿರೋದು. ಅದರಿಂದ ಮೇ ಬಿ ನೀವು ಓವರ್ಕಮ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಎಂಡ್ ಮಾಡ್ಬಿಟ್ಟು ಒಂದು ನ್ಯೂ ಲೈಫ್ ನ ಸ್ಟಾರ್ಟ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀರಾ. ನೀವು ದಟ್ ಈಸ್ ದ ರೀಸನ್ ಒಬ್ರು ಸಪೋರ್ಟ್ ಆಗಿ ತಗೊಂತಾ ಇದ್ದೀರಾ. ಇಟ್ಸ್ ಮೋರ್ ಲೈಕ್ ಆಸ್ ಅ ಕೌನ್ಸಿಲರ್ ಆಗಿ ನೀವು ಯಾರ ಜೊತೆ ಕನೆಕ್ಟ್ ಆಗ್ತೀರಾ, ಬಟ್ ಗೊತ್ತಾಗ್ದಾನೆ ಅವ್ರ ಜೊತೆ ತುಂಬಾ ಕನೆಕ್ಟ್ ಆಗೋದು. ಈ ಒಂದು ನಿಮ್ಮ ಲವ್ ಲೈಫ್ ಇಲ್ಲಿ ಪೇನ್ ಕೊಡ್ತಾ ಇದ್ರು, ಆ ಒಂದು ಗಾಯಗಳಿಗೆ ಪೇನ್ ಕಿಲ್ಲರ್ ಹಾಕೋದಕ್ಕೆ, ಗಾಯಗಳನ್ನ ವಾಸಿ ಮಾಡೋದಕ್ಕೆ ಒಬ್ರು ಪರ್ಸನ್ ನಿಮ್ಮ ಬ್ಯಾಕ್ ಬೋನ್ ಆಗಿ ನಿಂತಿರೋದು ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಮೋರ್ ಲೈಕ್ ಕನೆಕ್ಷನ್ ಓವರ್ ಆಗಿರೋದು ರೀಸೆಂಟ್ ಆಗಿ, ವರ್ಸ್ಟ್ ಕನೆಕ್ಷನ್ ಎಂಡ್ ಆಗಿರೋದು ನೋಡ್ತಾ ಇದ್ದೀನಿ. ಮೇ ಬಿ ಸಮ್ ಆಫ್ ಯು, ತುಂಬಾ ಜನ ಆಲ್ರೆಡಿ ಒಂದು ಬ್ರೇಕಪ್ ಫೇಸ್ ಅಲ್ಲಿ ಇದ್ದೀರಾ. ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್ 10 ಇದು ಆಲ್ಮೋಸ್ಟ್ ಎಂಡ್ ಆಗಿದೆ ಅಂತ. ಮೇ ಬಿ ನೀವು ಆಲ್ಮೋಸ್ಟ್ ಓವರ್ಕಮ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೀನಿ, ನೀವು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಆಲ್ರೆಡಿ, ರಿಲೇಶನ್ಶಿಪ್ ಎಂಡ್ ಆಗಿದೆ, ಈ ಕನೆಕ್ಷನ್ ನನಗೆ ಯಾವುದೇ ರೀತಿ ಒಳ್ಳೇದ್ ಮಾಡ್ತಾ ಇಲ್ಲ ಅಂತ, ಬಿಕಾಸ್ ಅದ್ ನಿಮಗೆ ಹೆಲ್ಪ್ ಮಾಡ್ತಾ ಇದೆ ಅಂಡ್ ನಿಮಗೆ ಅರ್ಥ ಮಾಡ್ಕೊಂಡಿದ್ದೀರಾ ಲವ್ ಲೈಫ್ ಅನ್ನೋದು ನನಗೆ ಎನರ್ಜಿ ವೈಸ್ ನನಗೆ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದೆ ಅಂತ. ಬಟ್ ಎಟ್ ದ ಸೇಮ್ ಟೈಮ್ ಇಲ್ಲೊಬ್ರು ಪರ್ಸನ್ ನಿಂತಿದ್ದಾರೆ ನಿಮ್ಮ ಹತ್ರ, ಆಲ್ವೇಸ್ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ನ, ಈ ಒಂದು ನೆಗೆಟಿವ್ ಎನರ್ಜಿಯಿಂದ ಆಲ್ವೇಸ್ ಪ್ರೊಟೆಕ್ಟ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಆ ಸತ್ಯ ಗೊತ್ತಾದಾಗ, ನಿಮಗೆ ಮೋಸ ಇದೆ ಅಂತ ಗೊತ್ತಾದಾಗ, ನಿಮಗೆ ಆದಷ್ಟು ಹರ್ಟ್ ಎಲ್ಲದೂ ಇವ್ರಿಗೆ ಅರ್ಥ ಆಗ್ತಾ ಇದೆ. ಮೇ ಬಿ ನೀವು ವೇಟ್ ಮಾಡ್ತಾ ಇದ್ರಿ ಅನ್ಸುತ್ತೆ, ನಿಮ್ ಲೈಫಲ್ಲಿ ಯಾರು ಚೇಂಜಸ್ ತಗೋಬರ್ಲಿ, ಯಾರು ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಲಿ ಅಂತ. ಫೈನಲಿ ನೀವು ಈ ತರ ಒಂದು ಪರ್ಸನ್ ಅಟ್ರಾಕ್ಟ್ ಮಾಡಿರೋದನ್ನ ನೋಡ್ತಾ ಇದ್ದೀನಿ. ಆ ಒಂದು ನೆಗೆಟಿವಿಟಿನ ರಿಲೀಸ್ ಮಾಡೋದಕ್ಕೆ ಈ ಪರ್ಸನ್ ಹೆಲ್ಪ್ ಮಾಡೋದನ್ನ ನೋಡ್ತಾ ಇದ್ದೀನಿ ಓವರ್ ಆಲ್ ಆಗಿ. ದಟ್ಸ್ ರಿಯಲಿ ವೆರಿ 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 ಪಾಸಿಟಿವ್ ಎನರ್ಜಿ ಅಂತಾನೆ ಹೇಳ್ಬೋದು ಲವ್ ಲೈಫ್ ಅಲ್ಲಿ. ನಥಿಂಗ್ ಟು ವರಿ ಗೈಸ್, ಆಲ್ಮೋಸ್ಟ್ ನೀವೊಂದು ಹೊಸ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಅಂಡ್ ಗ್ರಾಂಟೆಡ್ ಆಗಿ ತಗೋಬೇಡಿ, ಯಾರು ನಿಮಗೆ ರೈಟ್ ಪರ್ಸನ್ ಸಿಗಲ್ಲ, ಯಾವಾಗ್ಲೂ ನಿಮಗೆ ಹರ್ಟ್ ಮಾಡೇ ಹೋಗ್ತಾರೆ ಅಂತ. ಅದೇ ಎಲ್ಲರ ಲೈಫಲ್ಲೂ ಅದೇ ಕನ್ಕ್ಲೂಷನ್ ಆಗಿರಲ್ಲ. ಬಿಕಾಸ್ ಒಂದೊಂದ್ಸತಿ ರೈಟ್ ಪರ್ಸನ್ ಮೀಟ್ ಆಗೋದಕ್ಕೂ ಮುಂಚೆ
ರಾಂಗ್ ಪರ್ಸನ್ನ ಮೀಟ್ ಆಗಬೇಕಾಗುತ್ತೆ. ಬಿಕಾಸ್ ಅವ್ರು ಕಲಿಸೋ ಪಾಠ ಇದೆಯಲ್ಲ, ಅದು ನಮಗೆ ಒಂಥರ ಅಲರ್ಟ್ ಆಗಿ ನಿಲ್ಲಿಸುತ್ತೆ, ನೆಕ್ಸ್ಟ್ ಟೈಮ್ ಈ ಥರ ಮಾಡ್ಕೊಬಾರ್ದು ಅಂತ. ಸೊ ಸಮ್ಟೈಮ್ಸ್ ನೆಗೆಟಿವ್ ಎನರ್ಜೀಸ್ ಆಗಿರ್ಬೋದು, ನೆಗೆಟಿವ್ ಕನೆಕ್ಷನ್ಸ್, ನೆಗೆಟಿವ್ ಎಕ್ಸ್ಪೀರಿಯನ್ಸ್ಗಳು, ಇದೆಲ್ಲ ಸುಮ್ಮನೆ ಆಗಲ್ಲ. ಏನೋ ಕಲ್ಸಿ ಹೋಗ್ಬೇಕಾಗಿರುತ್ತೆ, ಅದನ್ನ ಕಲ್ತ್ರೆ ಒಳ್ಳೇದು. ಕಲಿಲ್ಲ ಅಂದ್ರೆ ಮತ್ತೆ ಕಲ್ಸೋದಕ್ಕೆ ಇನ್ನೊಬ್ರು ಬರ್ತಾರೆ. ದಟ್ ಈಸ್ ಲೈಫ್. ಕಲಿಲೇಬೇಕು, ಎವ್ರಿ ಡೇ ಕಲಿಲೇಬೇಕು. ದಟ್ ಈಸ್ ವೈ ಜುಪಿಟರ್ನ ನಾವು ಅಷ್ಟು ಶ್ರೇಷ್ಠ, ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದು. ಎಲ್ಲ ಪ್ಲಾನೆಟ್ಸು ಶ್ರೇಷ್ಠನೇ, ಬಟ್ ಜುಪಿಟರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡೋದು. ದಟ್ ಈಸ್ ದ ರೀಸನ್, ನಾಲೆಡ್ಜ್ ಅಲ್ವಾ. ಕಲಿಲೇಬೇಕು ಪಾಠ, ದಟ್ ಇಟ್ ಸೆಲ್ಫ್. ಅಷ್ಟು ಕಲ್ತ್ರೆ ಆಯಿತು. ಓಕೆ, ಲೈಫ್ ಅಂದರೆ ಇದೆ, ಕಲಿಲೇಬೇಕು. ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಪಾಠ ಕಲಿಲೇಬೇಕು ಗೈಸ್. ಓಕೆ, ಸೊ ಎಸ್, ಫಿನಾನ್ಷಿಯಲಿ ಹೈ ಪ್ರಿಸ್ಟಸ್ ಬಂದಿದೆ. ಹೈ ಪ್ರಿಸ್ಟಸ್ ಅಂದರೆ ಒಂಥರ ಸೀಕ್ರೆಟ್ ಎನರ್ಜಿ. ಇದು ವೆರಿ ಸೀಕ್ರೆಟ್ ಪರ್ಸನ್. ಇವರು ಯಾರಿಗೂ ಹೇಳಲ್ಲ ಏನು ಮಾಡ್ತಾ ಇದ್ದಾರೆ ಅಂತ, ಯಾರಿಗೂ ಹೇಳಲ್ಲ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ, ಯಾರ ಜೊತೆ ಏನು ಶೇರ್ ಮಾಡ್ಕೊಳ್ಳಲ್ಲ. ಸೊ ಪಾಸಿಬಿಲಿಟಿ ಇದೆ, ಸೀಕ್ರೆಟ್ ಆಗಿ ನೀವೇನ್ರ ಮೇಲಾದ್ರು ಇನ್ವೆಸ್ಟ್ ಮಾಡಿದ್ರಿ ಅಂದರೆ, ಮುಂಚೆ ಇನ್ವೆಸ್ಟ್ ಮಾಡಿದ್ರಿ ಅಂದರೆ ಅದರಿಂದ ನಿಮಗೆ ಸೀಕ್ರೆಟ್ ಆಗಿ ದುಡ್ಡು ಬರೋದು. ಸೀಕ್ರೆಟ್ ಆಗಿ ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಸೀಕ್ರೆಟ್ ಆಗಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗೋದು. ಆಲ್ ಆಫ್ ಅ ಸಡನ್ ಸರ್ಪ್ರೈಸಿಂಗ್ ಆಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಿಗೆ ಇಷ್ಟಿಷ್ಟು ದುಡ್ಡು ಅಂತ ಕ್ರೆಡಿಟ್ ಆಗೋದು ನೋಡ್ತಾ ಇದ್ದೀನಿ ನಾನು ಈ ಒಂದು ಮಂತಲ್ಲಿ. ಅನ್ನೋನ್ ಸೋರ್ಸ್, ಎಲ್ಲಿಂದನೋ ಸಡನ್ ಆಗಿ ದುಡ್ಡು ಬರೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಡ್ಡು ಬರೋದು. ನಿಮಗೇನೆ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗ್ಬೋದು ಈ ಒಂದು ತಿಂಗಳು ದುಡ್ಡು ಬರೋದು ನೋಡಿ. ಹಿಂಗ್ ಬರ್ತಾ ಇದೆಯಾ, ನಂಗೆ ಹೆಂಗ್ ಆಗ್ತಾ ಇದೆ ಇದೆಲ್ಲ, ಆಲ್ ಆಫ್ ಅ ಸಡನ್ ಸರ್ಪ್ರೈಸಿಂಗ್ ಆಗಿ ಬರೋದು, ಅನ್ಎಕ್ಸ್ಪೆಕ್ಟೆಡ್ ವೇ ಅಲ್ಲಿ ಬರೋದು. ಹಿಡನ್ ಸೋರ್ಸಸ್, ಯಾರೆಲ್ಲ ಎಸ್ಪೆಷಲಿ ಇಂಟ್ಯೂಟಿವ್, ಇವಾಗ ಯಾರೆಲ್ಲ ಹೀಲರ್ಸ್ ಇದ್ದೀರಾ, ನೀವು ಕೋಚಿಂಗ್ ಯಾರೆಲ್ಲ ಮಾಡ್ತಾ ಇದ್ದೀರಾ, ರೈಟಿಂಗ್ ಯಾರೆಲ್ಲ ಮಾಡ್ತಾ ಇದ್ದೀರಾ, ಕೊಲಾಬ್ರೇಷನ್, ಸೀಕ್ರೆಟ್ ಕೊಲಾಬ್ರೇಷನ್ ಎಲ್ಲ ಏನಾದ್ರು ಸೀಕ್ರೆಟ್ ಆಗಿ ಏನಾದ್ರು ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಆ ಸೀಕ್ರೆಟ್ ಕೆಲಸದ ನಿಮಗೆ ದುಡ್ಡು ಬರೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಇಂಟ್ಯೂಟಿವ್ ಆಗಿ ಮನಸ್ಸಿಗೆ ಅನ್ಸೋದು, ಗಟ್ ಫೀಲಿಂಗ್ ಆಗಿ ಒಂದು ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಒಂದು ಕನಸಲ್ಲಿ ಒಂದು ನಿಮಗೆ ಬಿಸ್ನೆಸ್ ಐಡಿಯಾ ಬರೋದು, ರ್ಯಾಂಡಮ್ ಆಗಿ ಒಂದು ಥಾಟ್ ಬಂದ್ಬಿಡೋದು ಬಿಸ್ನೆಸ್ದು. ಇದರಿಂದ ನಿಮಗೆ ಸರಿ ದುಡ್ಡು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದು. ಈಗೇನು ಇಟ್ಸ್ ಅನ್ ಇಂಡಿಕೇಶನ್. ಫಿನಾನ್ಷಿಯಲಿ ನೀವು ಫಿನಾನ್ಸ್ ಏನೇ ಇರ್ಬೋದು ನಿಮ್ಮ ಕಂಡೀಷನ್ನು, ಅದ್ರ ಬಗ್ಗೆ ಜಾಸ್ತಿ ಯಾರಿಗೂ ಶೇರ್ ಮಾಡಬೇಡಿ. ದುಡ್ಡು ಬರ್ಬೋದು ಹೋಗ್ಬೋದು, ಅದ್ರ ಬಗ್ಗೆ ಯಾರಿಗೂ ಹೇಳಬೇಡಿ. ಎಷ್ಟು ಬ್ಯಾಲೆನ್ಸ್ ಇದೆ, ಏನಾಗ್ತಾ ಇದೆ ಫಿನಾನ್ಷಿಯಲಿ, ಸೀಕ್ರೆಟ್ ಆಗಿ ಇಟ್ಕೋಬೇಕು ನೀವು. ಜಸ್ಟ್ ಬಿಕಾಸ್ ನಿಮ್ಮ ಅಕೌಂಟಿಗೆ 1,00,000 ಕ್ರೆಡಿಟೇ ಆಗ್ಬೋದು, ಅದನ್ನ ಹೇಳ್ಕೊಂಡು ಕುಣಿಬೇಡಿ. ಸೀಕ್ರೆಟ್ ಆಗಿ ಒಂದು ಮಿಸ್ಟ್ರಿನ ಮೇಂಟೈನ್ ಮಾಡಿಕೊಂಡು ಹೋಗಬೇಕು ಈ ಒಂದು ಮಂತಲ್ಲಿ. ಓಕೆ, ಸೊ ಅದು ನಿಮ್ಮ ಜನರಲ್ ಎನರ್ಜಿ ಆಗಿತ್ತು. ಓವರ್ ಆಲ್ ಎನರ್ಜಿ, ಕರಿಯರ್, ಲವ್ ಲೈಫ್ ಹಾಗೂ ಫಿನಾನ್ಷಿಯಲ್ ಎನರ್ಜಿ ಅಂತಲೇ ಹೇಳ್ಬೋದು. ಸೊ ಲವ್ ಒರಾಕಲ್ ಡೆಕ್ಕಿಂದ ನಿಮಗೆ ಏನು ಮೆಸೇಜ್ ಇದೆ ಗ್ರೂಪ್ 4 ಅವ್ರಿಗೆ? ಲವ್ ಒರಾಕಲ್ ಡೆಕ್ಕಿಂದ ಏನು ಮೆಸೇಜ್ ಇದೆ ಗ್ರೂಪ್ 4ಗೆ? it is dark without you. Maybe it's an indication. ಈ ಒಂದು ಪರ್ಸನ್ ನಿಮ್ಮ ಲೈಫಿಗೆ ಬಂದಮೇಲೆ ಒಂಥರ ಲೈಟ್ ಬಂದ್ಬಿಡ್ತಾರೆ ಅವರು. ಆ ಒಂದು ಡಾರ್ಕ್ನೆಸ್ನ ನಿಮ್ಮನ್ನ ಹೊರಗೆ ತಗೊಬರ್ತಾರೆ. ಮೇ ಬಿ ನಿಮಗೆ ಫೈನಲಿ ಫೀಲ್ ಆಗುತ್ತೆ ಈ ಪರ್ಸನ್ ಮೇಲೆ ಡಿಪೆಂಡ್ ಆಗ್ಬೋದು, ಎಮೋಷ್ನಲಿ ಕನೆಕ್ಟ್ ಆಗ್ಬೋದು. ಬಿಕಾಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ನಿಮ್ಮ ಲೈಫಲ್ಲಿ ಒಂಥರ ಲೈಟ್ ಬರ್ತಾ ಇದ್ದಾರೆ, ಕತ್ಲಿದ್ದು ಲೈಫಿಗೆ ಒಂದು ಬೆಳಕು ಬರ್ತಾ ಇದ್ದಾರೆ. ಹಿಂಗೆ ಫೀಲ್ ಆಗೋದನ್ನ ನೋಡ್ತಾ ಇದ್ದೀನಿ. ಓಕೆ, ವಾಟ್ ಈಸ್ ದ ಟ್ರುತ್? ಇನ್ನೂ ಕ್ವೆಶನ್ ಇದೆ. ಬಿಕಾಸ್ ಎಸ್, ನೀವು ಓವರ್ಕಮ್ ಆಗಿಲ್ಲ. ಎಸ್, ನೀವು ಇನ್ನೂ ನಿಮಗೆ ಟ್ರುತ್ ಅನ್ನೋದು ಗೊತ್ತಾಗಿಲ್ಲ. ಪಾಸ್ಟ್ ರಿಲೇಶನ್ಶಿಪ್ಪಲ್ಲಿ ಏನಾಯಿತು, ಯಾಕೆ ಹರ್ಟ್ ಆಯಿತು, ಯಾಕೆ ಬಿಟ್ಟೋದ್ರು, ಯಾಕೆ ಈ ಥರ ಮಾಡಿದ್ರು, ತುಂಬ ಕ್ವೆಶನ್ಸ್ ಇದೆ ನಿಮ್ಮ ಮೈಂಡಲ್ಲಿ. ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್. ಕ್ವೆಶನ್ಸಿಗೆ ಆನ್ಸರ್ ವೆರಿ ಸೂನ್ ಬರುತ್ತೆ. ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್. ನೀವಿನ್ನೂ ಪಾಸ್ಟ್ ರಿಲೇಶನ್ಶಿಪ್ಪಲ್ಲಿ ಏನೆಲ್ಲ ಆಯಿತು ಅದಕ್ಕೆ ಇನ್ನೂ ಕ್ಲಾರಿಟಿ ಬರೋದಿದೆ ಅಂತ. ಟ್ರುತ್ ವೆರಿ ಸೂನ್ ಗೊತ್ತಾಗೋದಿದೆ ನಿಮಗೆ, ಸತ್ಯ ಗೊತ್ತಾಗೋದಿದೆ. ಆ್ಯಂಡ್ ಆ ಸತ್ಯ ಗೊತ್ತಾಗಿದ್ಮೇಲೆ ನಿಮಗೆ ಇನ್ನೂ ಈಸಿ ಆಗುತ್ತೆ ಹೊರಗೆ ಬರೋದಕ್ಕೆ, ಮೂವ್ ಆನ್ ಆಗೋದಕ್ಕೆ, ಪಾಸ್ಟನ್ನು ಮರೆಯೋದಕ್ಕೆ. ರೈಟ್, ಲೆಟ್ಸ್ ಸಿ ಇನ್ನೂ ಏನೇನೆಲ್ಲ ಮೆಸೇಜಸ್ ಇದೆ ಅಂತ. ಗ್ರೂಪ್ 1,
ಓಕೆ, ಡಾಗ್ಸ್ ಗೆಟಿಂಗ್ ಟುಗೆದರ್ ವಿತ್ ಫ್ರೆಂಡ್ಸ್. ನಾನು ಹೇಳ್ದಂಗೆ ಡಾಗ್ಸನ್ನ ಯೂಶಲಿ ಲಾಯಲ್ ಪರ್ಸನ್, ಲಾಯಲ್ ಅನಿಮಲ್ ಅಂತಾನೆ ಹೇಳ್ತಾರಲ್ವ. ಎರಡಿದೆ ಇದರಲ್ಲಿ, ಇಲ್ಲೂ ಎರಡಿದೆ. ಮೇ ಬಿ ನೀವು ಒಂದು ಲಾಯಲ್ ಫ್ರೆಂಡ್ನ ಈ ಒಂದು ಮಂತಲ್ಲಿ ಫೈಂಡ್ ಔಟ್ ಮಾಡ್ತೀರಾ. ಲಾಯಲ್ ಪರ್ಸನ್ ನಿಮ್ಮ ಲೈಫಲ್ಲಿ ಸ್ಟಿಕ್ ಆನ್ ಆಗಿರ್ತಾರೆ. ದಟ್ಸ್ ಬ್ಯೂಟಿಫುಲ್. ಮನಿ ಪಾತ್. ಅ ಪಾತ್ ವಿತ್ ಮನಿ ಇಸ್ ವೇಟಿಂಗ್ ಫಾರ್ ಯು ಟು ಫೈಂಡ್ ಇಟ್. ಡೆಫಿನೆಟ್ಲಿ ನಾನು ಹೇಳಿದೆ, ಒಂದು ಸೀಕ್ರೆಟ್ ಆಗಿ ನಿಮಗೆ ಒಂದು ಬಿಸ್ನೆಸ್ ಐಡಿಯಾ ಬರುತ್ತೆ, ಪಟಾರ್ ಅಂತ ಒಂದು ಮೈಂಡ್ ಸೆಟ್ಟಿಗೆ ಒಂದು ಐಡಿಯಾ ಬರುತ್ತೆ, ಹೊಸ ಪಾತ್ ಓಪನ್ ಆಗುತ್ತೆ ಸೀಕ್ರೆಟ್ ಆಗಿ. ಯುನೋ ಆಲ್ ಆಫ್ ಅ ಸಡನ್ ನಿಮಗೆ ಫೀಲ್ ಆಗುತ್ತೆ, ಓಕೆ ನನಗೆ ಈ ಥರ ಟ್ಯಾಲೆಂಟ್ ಇದೆ, ನಾನು ಇದನ್ನ ದುಡ್ಡು ಮಾಡ್ಬೋದು, ನನಗೆ ಈ ಥರ ಸ್ಕಿಲ್ಸ್ ಇದೆ, ನಾನು ಇದನ್ನ ಯಾಕೆ ವೇಸ್ಟ್ ಮಾಡ್ಕೊತಾ ಇದ್ದೀನಿ ಅಥವಾ ನೆಗ್ಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಫೈನಲಿ ನೀವು ಆ ಪಾತ್ನ ಫೈಂಡ್ ಔಟ್ ಮಾಡ್ತೀರಾ. ಆ ಪಾತ್ನ ಫೈಂಡ್ ಔಟ್ ಮಾಡಿಬಿಟ್ಟು ಅದನ್ನ ದುಡ್ಡು ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಅಂತಾನೆ ಹೇಳ್ಬೋದು. ದಟ್ಸ್ ರಿಯಲಿ ಬ್ಯೂಟಿಫುಲ್. ಫೋರ್ತ್ ಗ್ರೂಪ್ ಅವ್ರಿಗೆ ನಂಗಂತೂ ತುಂಬಾನೇ ಇಷ್ಟ ಆಯಿತು ಈ ಒಂದು ರೀಡಿಂಗ್. ನಂದು ವಾಟರ್ ಸೈನ್ ಆಗಿರೋದ್ರಿಂದ ನಾನು ಇದನ್ನೆಲ್ಲ ಕ್ಲೈಮ್ ಮಾಡ್ಕೊತೀನಿ. ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು ಗೈಸ್. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಈ ಒಂದು ವಿಡಿಯೋ ಏನಿಸ್ತು ಅಂತ ಹೇಳೋದನ್ನ ಮರಿಬೇಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಓಕೆ ದೆನ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್.